ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ದ್ರೋಣಾಚಾರ್ಯರಿಗೆ ಅನೇಕ ಜನ ಶಿಷ್ಯರು ಸಿಕ್ಕರು. ಶಿಷ್ಯ ಸಂಪತ್ತಿನಿಂದ ದ್ರೋಣೋ ತತಾನವದದ್ಯೋಮದಿಷ್ಟಂ ಕರ್ತುಂ ಪ್ರತಿಜ್ಞಾಂ ಪ್ರಥಮಂ ಕರೋತಿ. ದ್ರೋಣಾಚಾರ್ಯರು ಎಲ್ಲರೂ ಕೂಡ ನಾವು ಶಿಷ್ಯರಾಗ್ತೇವೆ ಅಂತ ಹೇಳಿದ ಕೂಡಲೇ ಆಗ ದ್ರೋಣಾಚಾರ್ಯರು ಒಂದು ಮಾತನ್ನು ಹೇಳಿದ್ರಂತೆ, ನನಗೆ ಎಲ್ಲರಿಗೂ ಪಾಠ ಮಾಡ್ತೇನಂತೆ, ಆದರೆ ನನಗೆ ಇಷ್ಟವಾದದ್ದನ್ನು ಯಾರು ಮಾಡಿಕೊಡ್ತೀರಿ ಅವರು ನನ್ನ ಅಚ್ಚುಮೆಚ್ಚಿನ ಶಿಷ್ಯನಾಗ್ತಾನೆ ಅಂತ ಹೇಳಿದ್ರಂತೆ. ನನಗಿಷ್ಟವಾದ್ದನ್ನು ಮಾಡಬೇಕು ಅವನು ಅಂತ. ಯಾರು ಇದಕ್ಕೆ ಮಾಡ್ತೇನೆ ಅಂತ ನೀವು ಪ್ರತಿಜ್ಞೆ ಮಾಡ್ತೀರಿ ಅವರಿಗೆ ವಿಶೇಷವಾದಂಥ ಪಾಠ ಮಾಡ್ತೇನೆ ನಾನು ಅಂತ ದ್ರೋಣಾಚಾರ್ಯರು ಹೇಳ್ತಾರೆ. ದ್ರೋಣಾಚಾರ್ಯ ಮಾತು ಹೇಳಿದ ಕೂಡಲೇ ಮೊದಲು ಪ್ರತಿಜ್ಞೆ ಮಾಡಿದ್ದು ಯಾರು ಅಂತಂದರೆ ಅರ್ಜುನ ಮಾಡಿದ್ದಂತೆ. ಅರ್ಜುನ ಪ್ರತಿಜ್ಞೆ ಮಾಡಿದ. ಆಗ ಅವರು ಹೇಳ್ತಾರೆ, ಅರ್ಜುನ ನನಗೆ ಅತ್ಯಂತ ಪ್ರೀತಿ ಪಾತ್ರನಾದವನು ಇವನೇ ಅಂತ ಅರ್ಜುನನ ಮೇಲೆ ಭಾಳ ವಿಶೇಷವಾದಂಥ ಕಾರುಣ್ಯವನ್ನು ತೋರಿಸಿದ್ರಂತೆ. ಅವನ ಮೇಲೆ ಭಾರಿ ವಿಶೇಷವಾದಂಥ ಪಾಠವನ್ನು ಎಲ್ಲ. ಯಾಕೆ ಎಲ್ಲರೂ ಇರಬೇಕಾದ್ರೆ ಭೀಮಸೇನ ದೇವರು ಇದ್ದರು, ಅವರು ಪ್ರತಿಜ್ಞೆ ಮಾಡ್ಬೋದಿತ್ತಲ್ಲ ಅಂದರೆ, ಇಲ್ಲಿ ನಿಜ ಹೇಳಬೇಕು ಅಂದರೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದು ಅಂದರೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದಲ್ಲ, ಭೀಮಸೇನ ದೇವರೇನೇ ಅರ್ಜುನನ ಕೈಯಿಂದ ಪ್ರತಿಜ್ಞೆ ಮಾಡಿಸಿದ್ದು ಅಂತ ಇಟ್ಟುಕೊಳ್ಬೇಕು. ಅವರೇ ಮಾಡಿಸಿದ್ರು. ಮಧ್ವಾಚಾರ್ಯ ಹಾಗೇ ಹೇಳುತ್ತಾರೆ. ಆಚಾರ್ಯರು ಉನ್ಮಾದನಾದೀನಿ ಸವೇದ ಕೃಷ್ಣಾತ್ ಅಸ್ತ್ರಾಣ್ಯಾಪತ್ಸು ನತಾನಿ ಮುಂಚೇತ್. ಈಗಾಗಲೇ ಅಸ್ತ್ರವಿದ್ಯೆಯನ್ನು ಕೃಷ್ಣನ ಬಳಿಯಲ್ಲಿ ಹೋಗಿ ಕಲ್ತಿದ್ರು ಭೀಮ ಅರ್ಜುನ ಇಬ್ಬರು ಕೂಡ. ಮತ್ತೆ ದ್ರೋಣಾಚಾರ್ಯ ಹತ್ರ ಕಲ್ತದ್ದೇನು ಅಂತಂದರೆ ಅಲ್ಲೂ ಅಸ್ತ್ರವಿದ್ಯೆನೇ, ಆದರೆ ಕೃಷ್ಣ ಹೇಳಿಕೊಟ್ಟಂಥ ಅಸ್ತ್ರವಿದ್ಯೆ ಇದೆಯಲ್ಲ ಅದು ಏನು ಅಂದರೆ ಆಪತ್ಕಾಲದಲ್ಲಿ ಮಾತ್ರ ಪ್ರಯೋಗ ಮಾಡುವಂಥದ್ದು. ಬೇರೆ ಸಂದರ್ಭಗಳಲ್ಲೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಕೂಡ ಎಲ್ಲರನ್ನು ಗೆಲ್ಲೋ ಶಕ್ತಿ ಬರ್ತದಂತೆ, ಆದರೆ ಆಪತ್ಕಾಲದಲ್ಲಿ ಮಾತ್ರ ಗೆಲ್ಲಿಕ್ಕೆ ಅಂತ ಆ ಅಸ್ತ್ರಗಳನ್ನೆಲ್ಲ ಕೃಷ್ಣನಿಂದ ಕಲ್ತಿದ್ರಂತೆ. ಅದನ್ನೆಲ್ಲ ಹೀಗೆ ಕಲಿತು ಅವರೆಲ್ಲರೂ ಕೂಡ ಮೇಧಾವಿಗಳು ಅಂತ ಕರೆಸಿಕೊಂಡಿದ್ದರು. ಈ ರೀತಿ ಅಂದರೆ ಅವನ ಕೈಯಿಂದ ಪ್ರತಿಜ್ಞೆ ಮಾಡಿಸಿದರೆ ಹಿನ್ನೆಲೆ ಏನು ಅಂತಂದರೆ, ಒಂದು ಗುರುವಿಗೋಸ್ಕರವಾಗಿ ಪ್ರತಿಜ್ಞೆ ಮಾಡಬೇಕು. ಅದು ಪ್ರತಿಜ್ಞೆ ಎನ್ನುವಂಥದ್ದನ್ನು ಮಾಡಿದರೆ ಅಸ್ತ್ರವಿದ್ಯೆಯನ್ನು ಕಲಿಬೇಕು ಅವರಿಂದ ಅಸ್ತ್ರವಿದ್ಯೆ ಕಲಿತರೆ ಮತ್ತು ಅಸ್ತ್ರ ದೇವತೆಗಳ ಸ್ಮರಣೆ ಮಾಡಬೇಕಾಗ್ತದೆ. ಅನ್ಯ ದೇವತೆಗಳ ಸ್ಮರಣೆ ನಾ ಮಾಡೋದಿಲ್ಲ, ಇದು ಭಾಗವತ ಧರ್ಮಕ್ಕೆ ವಿರುದ್ಧ ಅಂತ ಭೀಮಸೇನ ದೇವರು ಮಾಡ್ತಿರ್ಲಿಲ್ಲಂತೆ. ಅವರು ಮಾಡದೇನೆ ಭೀಮಃ ಪ್ರತಿಜ್ಞಾಂ ನಚಕಾರ ತತ್ರ ಅಂತ ಭೀಮಸೇನ ದೇವರು ಮಾಡಲಿಲ್ಲ ಅಂತ ಹೇಳುತ್ತಾರೆ. ನ ಪಕ್ಷಪಾತಂಚ ಚಕಾರ ತಸ್ಮಿನ್ ಕರೋತಿ ಚಾಸ್ಯೋರುತರಾಂ ಪ್ರಶಂಸಾಂ ರಹಸ್ಯ ವಿದ್ಯಾಶ್ಚ ದದಾತಿ ತಸ್ಯ ನಾಣ್ಯಸ್ಯ ಕಸ್ಯಾಪಿ ತಥಾ ಕಥಂಚಿತ್. ಆವತ್ತಿನಿಂದ ದ್ರೋಣಾಚಾರ್ಯರು ವಿಶೇಷವಾಗಿ ಅರ್ಜುನನ ಪಕ್ಷಪಾತಿಯಾಗಿ ಅವನಿಗೆ ಹೆಚ್ಚೆಚ್ಚಿನ ವಿದ್ಯೆಗಳನ್ನೆಲ್ಲ ಹೇಳಿಕೊಟ್ರಂತೆ. ಗೌಪ್ಯವಾಗಿರುವಂಥ ವಿದ್ಯೆಗಳನ್ನು ಅಸ್ತ್ರಗಳನ್ನೆಲ್ಲ ಉಪದೇಶ ಮಾಡಿದ್ರಂತೆ. ಭೀಮಸ್ತಮಸ್ತಂ ಪ್ರತಿಭಾಬಲೇನ. ಇದು ಭೀಮಸೇನ ದೇವರಿಗೆ ಇಲ್ಲಲ್ವಾ ಅಂದರೆ ಭೀಮಸೇನ ದೇವರಿಗೆ ಉಪದೇಶ ಮಾಡಿ ಬರಬೇಕು ಅಂತಿಲ್ಲ, ಅವರಿಗೆ ಸಹಜವಾಗೇ ಇತ್ತು ಅಂತ ಹೇಳುತ್ತಾರೆ. ಸಹಜವಾಗಿ ಪ್ರತಿಭಾಬಲ ಅವರದ್ದು, ಅವ್ರ ಪ್ರತಿಭೆನೇ ಆಗಿತ್ತು ಅಂತ. ನಿನ್ನೆ ಒಂದು ಮಾತು ಹೇಳಿದ್ದೆ, ಏನು ಅಂದರೆ ಅಲ್ಲ, ಭೀಮಸೇನ ದೇವರಿಗೂ ಕೂಡ ಏನು ಮಾಡಿದ್ರು, ವಿಷ ಹಾಕಿದ್ರು, ಗಂಗಾ ಮಡುವಿನಲ್ಲಿ ಮುಳುಗಿದ್ದ. ಮತ್ತು ಪ್ರಹ್ಲಾದರಾಜರಿಗೂ ಸಮಾನ ಅಲ್ವಾ, ಇಬ್ಬರಿಗೂ ಕೂಡ ಏನು ಬಂತು ವ್ಯತ್ಯಾಸ ಅಂತಂದರೆ, ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ ಏನು ವ್ಯತ್ಯಾಸ ಅಂದರೆ, ಪ್ರಹ್ಲಾದರಾಜರು ಪ್ರತಿ ಕ್ಷಣದಲ್ಲೂ ಕೂಡ ಹೇಳ್ತಾ ಇದ್ದರಂತೆ, ನನಗೆ ಹಾವು ಬಂತು ಮೈಮೇಲೆ ಬಿತ್ತು ಏನಾಗಲಿಲ್ಲ. ಯಾಕೆ ಅಂದರೆ ಶ್ರೀವಾಸುದೇವ ಸ್ಮರಣಾನುಭಾವಾತ್, ದೇವರ ನಾಮಸ್ಮರಣೆಯಿಂದ ನಾನು ಬದುಕುಳಿದಿದ್ದೇನೆ ಅಂತ ಹೇಳ್ತಿದ್ರಂತೆ. ದೇವರ ರಕ್ಷಣೆ
ಅಂದರೆ ಅವನ ನಾಮಸ್ಮರಣೆ ಮಾಡ್ತಾ ಇದ್ದೇನೆ, ಆದ್ದರಿಂದ ನನಗೆ ರಕ್ಷಣೆ ಆಗ್ತಾ ಇದೆ ಅಂತ ಹೇಳಿದರು. ಆದರೆ ಭೀಮಸೇನ ದೇವರಿಗೆ ಹಾಗಲ್ಲ. ಭೀಮಸೇನ ದೇವರ ವಿಶೇಷತೆ ಏನು ಅಂತಂದರೆ ಸಹಜವಾಗಿ ಅವು ಏನು ಮಾಡಲಿಕ್ಕಾಗಲ್ಲಂತೆ. ಇವರು ನಾಮಸ್ಮರಣೆ ಆದರೂ ಕೂಡ ಮಾಡಿ ರಕ್ಷಣೆಯನ್ನು ಮಾಡಿಕೊಳ್ಬೇಕು. ಅವ್ರು ನಾಮಸ್ಮರಣೆಯನ್ನು ಮಾಡ್ತಿರ್ಲಿಲ್ಲ ಅಂತಲ್ಲ, ಸದಾ ಮಾಡ್ತಾ ಇದ್ದರು. ಇದಕ್ಕೋಸ್ಕರ ನಾಮಸ್ಮರಣೆ ಮಾಡ್ತಿರ್ಲಿಲ್ಲ ಅಂತವ್ರು, ಇದಕ್ಕೋಸ್ಕರ ಅಂತ ಮಾಡ್ತಿರ್ಲಿಲ್ಲ. ಸಹಜವಾಗಿ ಅವರಲ್ಲಿ ಅಂಥ ಶಕ್ತಿ ಇತ್ತಂತೆ. ಆದ್ದರಿಂದ ಸಹಜವಾಗೇ ಅವರಿಗೆ ವಿಷ ಹಾಕಿದರೂ ಜೀರ್ಣ ಮಾಡಿಕೊಳ್ಳೋ ಶಕ್ತಿ. ಪ್ರಹ್ಲಾದರಾಜರಿಗೆ ಹಾಗಲ್ಲ, ಸ್ಮರಣೆ ಮಾಡಿ ಅದನ್ನು ಜೀರ್ಣ ಮಾಡಿಕೊಂಡ್ರು. ಒಳಗಡೆ ವಾಯುದೇವರೇ ಕೂತ್ಕೊಂಡು ಮಾಡಿದ್ರಂತೆ. ಆ ಪ್ರಹ್ಲಾದರಾಜರ ಒಳಗೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಿದ್ರಿಂದ ವಾಯುದೇವರು ಬಂದು ಮಾಡಿಸಿದ್ರಂತೆ. ಹಾಗಾಗಿ ವ್ಯತ್ಯಾಸ ಎನ್ನುವಂಥದ್ದಿದೆ. ಆದ್ದರಿಂದ ಭೀಮಸೇನ ದೇವರಲ್ಲಿ ಸಹಜವಾದ ಬಲ, ಇವರಲ್ಲಿ ಹಾಗಲ್ಲ, ನಾಮಸ್ಮರಣೆಯಿಂದ ಬಂದಂಥ ಬಲ ಅಂತ ಈ ವ್ಯತ್ಯಾಸ ಅಂತ ತಿಳ್ಕೋಬೇಕಂತೆ. ಹಾಗಾಗಿ ಭೀಮ ಸಮಸ್ತಂ ಪ್ರತಿಭಾಬಲೇನ ಅಂತ, ಪ್ರತಿಭಾಬಲದಿಂದಲೇ ಎಲ್ಲ ಅಸ್ತ್ರವಿದ್ಯೆ ಇನ್ನೊಂದು ಮತ್ತೊಂದು ಎಲ್ಲ ಗೊತ್ತಿತ್ತು ಅವರಿಗೆ, ಆದರೂ ಮಾಡಲಿಕ್ಕೆ ಹೋಗ್ತಿರ್ಲಿಲ್ಲ ಅವರು, ಬೇಡ ಅಂತ ಬಿಟ್ಟಿದ್ರಂತೆ ಅಂತ ಹೇಳ್ತಾರೆ. ಅಸ್ತ್ರಾಣಿ ಚಿತ್ರಾಣಿ ಮಹಾಂತಿ ದಿವ್ಯಾನಿ ಅನ್ಯೈಹಿ ನೃಪೈಹಿ ಮನಸ ಅಪ್ಯಸ್ಮೃತಾನಿ. ಇನ್ನು ಬೇರೆ ಬೇರೆ ರಾಜರುಗಳಿಗೆಲ್ಲ ಎಷ್ಟು ಅಂದರೆ ಬೇರೆ ಬೇರೆ ಅನೇಕ ಯೋಚನೆ ಮಾಡಲಿಕ್ಕಾಗದೇ ಇರುವಂಥ ವಿದ್ಯೆಗಳನ್ನೆಲ್ಲ ಹೇಳಿಕೊಟ್ರಂತೆ ಎಲ್ರಿಗೂ ಕೂಡ, ಕೌರವರಿಗೆ ಪಾಂಡವರಿಗೆ ಎಲ್ರಿಗೂ ಹೇಳಿಕೊಟ್ರು. ಇದೆಲ್ಲ ಆದ ನಂತರ ಇವ್ರ ಬಳಿಯಲ್ಲಿ ವಿದ್ಯೆ ಕಲಿಬೇಕು ಅಂತ ಮತ್ತಿಬ್ಬರು ಬಂದ್ರಂತೆ. ದ್ರೋಣಾಚಾರ್ಯರು ನಮ್ಮ ಗುರುಗಳಾಗಬೇಕು ಅಂತ ಅವರ ಹತ್ರ ವಿದ್ಯೆ ಕಲಿಬೇಕು ಅಂತ ಇಬ್ಬರು ಬಂದರು. ಯಾರು ಅಂದರೆ ಒಂದು ಕರ್ಣ, ಏಕಲವ್ಯ, ಇಬ್ಬರು ಒಟ್ಟೊಟ್ಟಿಗೆ ಬಂದ್ರಂತವ್ರು. ಒಟ್ಟಿಗೆ ಬಂದು ಕೇಳಿದ್ರಂತೆ, ತದಾ ಕರ್ಣೋ ಅಥ ಏಕಲವ್ಯಶ್ಚ ದಿವ್ಯಾನಿ ಅಸ್ತ್ರಾಣ್ಯಾಪ್ತಂ ದ್ರೋಣ ಸಮೀಪಮೀಯತು. ದ್ರೋಣಾಚಾರ್ಯ ಸಮೀಪಕ್ಕೆ ಬಂದು ಕೇಳಿದ್ರಂತೆ, ಸ್ವಾಮಿ ನಮಗೂ ಉಪದೇಶ ಮಾಡಿರಿ ಅಂತಂದ್ರಂತೆ. ಉಪದೇಶ ಮಾಡಿರಿ ಅಂತಂದು ಕೂಡಲೇ ಆಗ ಮೊದಲು ಕೇಳಿದ್ದೇನು ಅಂದರೆ ಆ ದ್ರೋಣಾಚಾರ್ಯ ಕೇಳಿದ್ರಂತೆ, ನೀವು ಯಾವ ಜಾತಿ ಅಂತ ಕೇಳಿದ್ರಂತವ್ರು. ನಿಮ್ದು ಯಾವ ಜಾತಿ ಅಂತ ಕೇಳಿದರು. ಆಗ ಇವನು ಹೇಳಿದ, ನಾನು ಸೂತ ಅಂತ ಕರ್ಣ ಹೇಳಿದ್ನಂತೆ. ಕರ್ಣ ಸೂತ ಅಂತ ಹೇಳಿದ. ಇವನು ಯಾರು ಏಕಲವ್ಯ ಇದ್ದ, ನಾನು ಬೇಡ್ರ ಜಾತಿಯವನು ಅಂತ ಹೇಳಿದ. ಆಗ ಅವ್ರು ಹೇಳಿದ್ರಂತೆ, ನಾನು ಪಾಠ ಮಾಡೋದು ಅಂತಿದ್ರೆ ಒಂದು ಕ್ಷತ್ರಿಯರಿಗೆ ಇಲ್ಲ ಬ್ರಾಹ್ಮಣರಿಗೆ, ಅದು ಬಿಟ್ಟರೆ ಉಳಿದವ್ರಿಗೆ ಪಾಠ ಮಾಡೋದಿಲ್ಲ ನಾನು, ಹೋಗ್ರಿ ನಿಮಗೆ ಪಾಠ ಮಾಡಲ್ಲ ಅಂತ. ಈ ಕರ್ಣ ಏನಿದ್ನಲ್ಲ, ಕರ್ಣನಿಗೇನು ಅಂತಂದರೆ ಅವನಿಗೆ ಭಾರಿ ಅಹಂಕಾರ ಇತ್ತು. ಅವನಿಗೆ ಅಹಂಕಾರ ಅದು ಎಷ್ಟು ಅಂತಂದರೆ ಕೆಲವರಿಗೆ ಏನಂತಾರಲ್ಲ ಅಭಿಮಾನ ಅಂತಿರ್ತದೆ. ಇವನಿಗೆ ಅಭಿಮಾನ ಅಲ್ಲ, ದುರಭಿಮಾನ. ಇವನಿಗೆ ದುರಭಿಮಾನ, ತನ್ನ ಬಗ್ಗೆ ತನಗೆ ಒಂದು ಭಾರಿ ಅಭಿಮಾನ ಇತ್ತಂತೆ. ಅದಕ್ಕೋಸ್ಕರ ಏನು ಹೇಳಿದ್ನಂತೆ, ದ್ರೋಣಾಚಾರ್ಯಗೆ ಹೇಳಿದ್ನಂತೆ, ನೀವು ಪಾಠ ಮಾಡಲಿಲ್ಲ ಅಂದರೆ ಏನಂತೆ, ನಿಮಗೆ ಪಾಠ ಮಾಡಿದ ಗುರುಗಳ ಹತ್ರ ಹೋಗಿ ಕಲಿತೀನಿ ಅಂತಂದನಂತೆ. ನಿಮಗೆ ಪಾಠ ಮಾಡಿದವರು ಯಾರು? ದ್ರೋಣಾಚಾರ್ಯ, ಇವರು ಪರಶುರಾಮ ದೇವರು. ಆ ಪರಶುರಾಮ ದೇವರ ಹತ್ರ ಹೋಗಿ ನಾನು ಪಾಠವನ್ನು ಕೇಳ್ತೇನೆ ಅಂತ. ಕರ್ಣೋ ನವಾಪ್ಯ ನಿಜಮೀಪ್ಸಿತ ಮುಚ್ಚ ಮಾನೋ ಅವಾಪ ಪುರುಷೋತ್ತಮ ಅಸ್ತ್ರವೃಂದಂ. ಅವ್ರ ಹತ್ರ ಹೋಗ್ತೇನೆ ನಾನು ಅಂತ ಹೋದನಂತೆ. ಆ ಪರಶುರಾಮ ದೇವ್ರ ಹತ್ರ ಹೋಗಿ ಅಲ್ಲಿ ಪಾಠಕ್ಕೆ ಅಂತ ಹೋದಾಗ ನಮಸ್ಕಾರ ಮಾಡಿ, ಸ್ವಾಮಿ ನನಗೆ ಪಾಠ ಹೇಳ್ರಿ. ಅದಕ್ಕೆ ಅವರು ಕೇಳಿದ್ರು, ನಿಂದು ಯಾವ ಜಾತಿ ಅಂತ ಕೇಳಿದ್ರಂತೆ. ಯಾವ ಜಾತಿ ಅಂತ ಕೇಳಿದ ಕೂಡಲೇ ಆಗ ಅವನು ಹೇಳಬೇಕಲ್ಲ, ಸೂತ ಅಂತ ಹೇಳಬೇಕಿತ್ತು, ಹಂಗೆ ಹೇಳಲಿಲ್ಲ ಅವನು, ಸುಳ್ಳು ಹೇಳಿಬಿಟ್ನಂತೆ. ಏನು ಹೇಳಿದ ಅಂದರೆ, ವಿಪ್ರೋಪ್ಯಯಂ ತಮನುಜಮೇಮಿ ಭೃಗೋಕ್ಕುಲೋತ್ತಂ ಇತ್ತಂ ವಿಚಿಂತ್ಯ ಸಯಯೌ ಭೃಗುಪಾಶ್ರಮಾಯ. ಅದಕ್ಕೆ ಅವನು ಹೇಳಿದ, ನಾನು ವಿಪ್ರ ಬ್ರಾಹ್ಮಣ ನಾನು ಅಂತ ಹೇಳಿದ. ನಾನೊಬ್ಬ ಬ್ರಾಹ್ಮಣ ಕುಮಾರ, ನನಗೆ ಪಾಠ ಮಾಡಿರಿ ಅಂತಂದು. ಅಂದು ಕೂಡಲೇ ಹೌದಾ, ಆಯಿತು ಸರಿ, ಹಾಗಾದ್ರೆ ನಿನಗೆ ಪಾಠ ಮಾಡ್ತೀನಿ ಅಂತ ಪರಶುರಾಮ ದೇವರು ಪಾಠ ಮಾಡಿದ್ರಂತೆ. ಅವನಿಗೆ ಪಾಠ ಮಾಡಿದರು. ಪಾಠ ಮಾಡಬೇಕಾದ್ರೆ ಅಲ್ಲ, ಹಾಗಾದ್ರೆ ಪರಶುರಾಮ ದೇವ್ರಿಗೆ ಗೊತ್ತಾಗಲಿಲ್ಲ ಇವನು ಬಂದು ಬ್ರಾಹ್ಮಣ ಅಂತ ಹೇಳ್ಕೊಂಬಿಟ್ಟ. ಅವರು ಸರ್ವೋತ್ತಮರು, ಅವ್ರಿಗೆ ಗೊತ್ತಿರಲಿಲ್ವಾ ಅಂದರೆ ಗೊತ್ತಿತ್ತು, ಅವರಿಗೆ ಗೊತ್ತಿದ್ದರೂ ಕೂಡ ಬೇಕು ಅಂತ ಪಾಠ ಮಾಡಿದ್ರಂತ. ಅವನು ಬೇಕು ಅಂತಲೇ ಪಾಠ ಮಾಡಿದ್ದು. ಅಂದರೆ ಕೆಲವೆಲ್ಲ ನಡಿಬೇಕು. ಏನು ನಡಿಬೇಕು ಅಂದರೆ, ಒಂದು ವೇಳೆ ಏನಾದರೂ ಕೂಡ ಇವನಿಗೆ ಪಾಠ ಮಾಡಲಿಲ್ಲ ಅಂದರೆ ಇವನಿಗೆ ವಿದ್ಯೆ ಇಲ್ಲ ಅಂತ ಆಗ್ತದೆ. ವಿದ್ಯೆ ಇಲ್ಲ ಅಂದರೆ ಇವನಿಗೆ ಪರಾಕ್ರಮ ಇಲ್ಲ, ಪರಾಕ್ರಮ ಬರಬೇಕು. ಆ ಪರಾಕ್ರಮ ಬಂತು ಅಂದರೆ, ಯಾಕೆ ಅಂದರೆ ಪರಶುರಾಮ ದೇವರ ಯೋಚನೆ ಎಂಥದ್ದು ಅಂದರೆ, ಅವರು ಹೇಳ್ತಾರೆ ಮುಂದೆ ಏನಾಗುತ್ತೆ, ಯುದ್ಧ ನಡೀತದೆ. ಯುದ್ಧ ನಡೆಯುವಂಥ ಕಾಲದಲ್ಲಿ ಮೊದಲು ಹೇಳುವಂಥ ದುರ್ಯೋಧನ ಆಡುವಂಥ ಮಾತೇನು ಅಂತಂದರೆ, ಅವನು ಹೇಳ್ತಾನೆ, ನನ್ನ ಬಳಿಯಲ್ಲಿ ಯಾರಿದ್ದಾರೆ ಅಂತಂದರೆ ಅತಿರಥ ಇದ್ದಾನೆ, ಮಹಾರಥ ಇದ್ದಾನೆ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನನ್ನ ಹತ್ರ ಇದ್ದಾರೆ, ಇಷ್ಟು ಜನ ನನ್ನ ಹತ್ರ ಇದ್ದಾರೆ, ನಾನು ಗೆದ್ದೇ ಗೆಲ್ತೇನೆ. ಆದರೆ ಅವರ ಕಡೆಯಲ್ಲಿ, ಪಾಂಡವರ ಕಡೆಯಲ್ಲಿ ಒಬ್ಬ ಭೀಮ ಇದ್ದಾನೆ ಅಂತಿದ್ದಂತ. ಅಲ್ಲೊಬ್ಬ ಭೀಮ ಇದ್ದಾನೆ, ನನ್ನ ಹತ್ರ ಇಲ್ಲ ಅಂತಿದ್ದಂತ. ಅಂದರೆ ಅವನಿಗೆ ಇಷ್ಟು ಜನ ಅತಿರಥ ಮಹಾರಥರು ಎಲ್ಲರೂ ಇದ್ದರೂ ಕೂಡ ಆ ಕಡೆ ಭೀಮ ಇದ್ದಾನಲ್ಲ, ನಾನು ಗೆಲ್ತೀನೋ ಇಲ್ಲೋ ಅಂತ ಒಂದು ಡೌಟ್ ಇತ್ತಂತ ಅವನಿಗೆ.
ಸಂದೇಹ ಇತ್ತಂತ ದುರ್ಯೋಧನನಿಗೆ. ಆದರೆ ಆ ಸಂದೇಹವನ್ನು ನಿವಾರಣೆ ಮಾಡಿದ್ದು ಯಾರು ಅಂತಂದರೆ ಕರ್ಣ ಅಂತ. ಕರ್ಣ ಅವನ ಬಳಿಗೆ ಹೋದಾಗ ಒಂದು ಕಾನ್ಫಿಡೆನ್ಸ್ ಬಂತಂತ ಅವನಿಗೆ. ಆ ಕಾನ್ಫಿಡೆನ್ಸ್ ಅವನಿಗೆ ತುಂಬೋದಕ್ಕೋಸ್ಕರವೇನೆ, ಇಲ್ಲದೇ ಇದ್ದರೆ ಕರ್ಣನಿಗೆ ಒಂದು ಪರಾಕ್ರಮ ಬರಲಿಲ್ಲ ಅಂತ ಆಗಿದ್ದರೆ ಆ ದುರ್ಯೋಧನಿಗೆ ವಿಶ್ವಾಸ ಹುಡ್ತಿರ್ಲಿಲ್ಲ, ಯುದ್ಧ ನಡೀತಿರಲಿಲ್ಲ. ಅದಕ್ಕೋಸ್ಕರ ಕರ್ಣ ಅವನಿಗೆ ಕಾನ್ಫಿಡೆನ್ಸ್ ತುಂಬಬೇಕು ಅನ್ನೋದಕ್ಕೋಸ್ಕರವಾಗಿ ಪರಶುರಾಮ ದೇವರೇನು ಮಾಡಿದ್ರು, ಇವನಿಗೆ ಪಾಠ ಮಾಡಿದ್ರಂತೆ. ಪಾಠ ಮಾಡಿ ತಯಾರು ಮಾಡಿದ್ರಿ ಅವನನ್ನು. ಇವನ ಪರಾಕ್ರಮವನ್ನು ನೋಡಿ ಅವನು ತಿಳ್ಕೊಂಡ, ನನ್ನ ಹತ್ರ ಕರ್ಣ ಇದ್ದಾನೆ, ಗೆಲ್ತೀನಿ ಬಿಡು ಅಂತ ತಿಳ್ಕೊಂಬಿಟ್ನಂತವನು. ಆ ಭಾವ ಅವನಿಗೆ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಪರಶುರಾಮ ದೇವರು ಪಾಠ ಮಾಡಿದ್ದೇ ಹೊರತು ಅವ್ರಿಗೆ ತಿಳುವಳಿಕೆ ಇರಲಿಲ್ಲ. ಇವನು ಬ್ರಾಹ್ಮಣ ಅಂದ ಕೂಡಲೇ ನಂಬಿದ್ರು, ಹಂಗೆ ತಿಳ್ಕೋಬಾರ್ದು ಅಂತ. ಸಸರ್ವವೇತ್ತುಶ್ಚ ವಿಭೋರ್ಭಯೇನ ವಿಪ್ರೋಹಮಿತ್ಯವದಸ್ತ್ರ ಆ ಅರಾತಿ ಲೋಭಾತ್. ಅದಕ್ಕೆ ಆಯಿತು, ನಾನು ಬ್ರಾಹ್ಮಣ ಅಂತ ಹೇಳಿ ಪಾಠ ಕಲೀಲಿಕ್ಕೆ ಶುರು ಮಾಡಿದ. ಹೀಗೆ ಪಾಠವನ್ನು ಮಾಡ್ತಾ ಇದ್ರಂತೆ. ಅದಕ್ಕೆ ಪಾಠ ಮಾಡ್ತಾ ಇದ್ದಾಗ ಎಲ್ಲ ಪಾಠ ಮುಗಿದಿತ್ತಿನ್ನೇನು, ಇನ್ನು ಪಾಠ ಮುಗೀತು. ಪಾಠ ಎಲ್ಲ ಆದ ನಂತರ ಇನ್ನು ಹೊರಡಬೇಕಷ್ಟೆ, ಗುರುಕುಲದಿಂದ ಹೊರಡಬೇಕು. ಆ ಗುರುಕುಲದಿಂದ ಹೊರಡಬೇಕಾದ್ರೆ ಕರ್ಣನಿಗೆ ಭಾರೀ ದುಃಖ ಆಯ್ತಂತ ಒಂದು ಸರ್ತಿ. ಯಾಕೆಂದ್ರೆ ಕೆಲವ್ರಿಗೆ ಏನಾಗ್ಬಿಡ್ತದೆ ಅಂದರೆ, ಎಲ್ಲಾದರೂ ಒಂದು ಕಡೆ ಓದಿದ್ವಿ ಅಂತ ಆದರೆ, ಒಂದು ಹಾಸ್ಟೆಲಲ್ಲೋ ಅಥವಾ ಯಾವುದೋ ಸ್ಕೂಲಲ್ಲಿ ಶಾಲೆಯಲ್ಲಿ ಓದಿದ್ವಿ ಅಂದರೆ ಅದನ್ನು ಬಿಟ್ಟು ಹೋಗಬೇಕಾದ್ರೆ ಭಾಳ ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ಟಿರ್ತದೆ. ಒಂದು ಕಡೆಯಿಂದ ಹೋಗಬೇಕು ಅಂದರೆ ಆಗೋದಿಲ್ಲ ಅಂತ ನಮಗೆ. ಅಷ್ಟು ಅಟ್ಯಾಚ್ಮೆಂಟ್ ಬಂದ್ಬಿಡ್ತದೆ ಅಂದರೆ ಅಷ್ಟು ಅಟ್ಯಾಚ್ಮೆಂಟು. ಎಷ್ಟು ಅಂದರೆ ನಮಗೆ ಬಿಡ್ರಿ, ಶಾಲೆಯಲ್ಲಾದರೂ ವರ್ಷಗಟ್ಟಲೆ ಓದಿರ್ತಾರೆ, ಕಾಲೇಜು ಶಾಲೆಗಳಲ್ಲಿ ವರ್ಷಗಟ್ಟಲೆ ಇರ್ತಾರೆ. ನಾವು ಎಲ್ಲಿ ಒಂದು 10 ದಿವಸ ಉಪನ್ಯಾಸ ನಡೀತಿರ್ತದೆ ಅಷ್ಟೇ. ಉಪನ್ಯಾಸ ನಡೆಯೋ ಜಾಗದಲ್ಲೇ ಎಲ್ಲೋ ಒಂದು ಕಡೆ ಬಂದು ಕೂತಿರ್ತೀವಿ ನಾವು, ದಿನ ಉಪನ್ಯಾಸ ಕೇಳ್ತಿರ್ತೀವಿ. ಅಕಸ್ಮಾತ್ 5 ನಿಮಿಷ ಲೇಟ್ ಆದಾಗ ನಮ್ಮ ಜಾಗದಲ್ಲಿ ಇನ್ನೊಬ್ಬರು ಕೂತರು ಅಂದ್ರೆ ಸಿಟ್ಟು ಬರ್ತಿರ್ತದೆ ನಮಗೆ. ಅಂತಾದ್ರೆ ಅಂದ್ರೆ ಅರ್ಥ ಮಾಡಿಕೊಡ್ರಿ ಹೇಗಾಗ್ತದೆ ಅಂದರೆ, ಅಷ್ಟು ಮೋಹ ನಮಗೆ, ಅಷ್ಟು ಮೋಹ ಇರ್ತದಂತೆ. ಆ ಮೋಹ ಹೋಗೋದಿಲ್ಲ. ಆದ್ದರಿಂದ ಇವನಿಗೂ ಏನಾಯ್ತಂತೆ, ನಾನು ಇಲ್ಲೇ ಇರಬೇಕು ಅಂತ ಅನಿಸ್ತಂತೆ ಅವನಿಗೆ, ಕರ್ಣನಿಗೆ. ಇನ್ನು ಎಷ್ಟು ನಮ್ಮ ಗುರುಕುಲ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ ಅವನಿಗೆ. ಸ್ವಲ್ಪ ದಿವಸ ಇದ್ದು ಹೋಗೋಣ ಅಂತ ಅಂದ್ಕೊಂಡಾಗ ಆಗ ಒಂದು ಸರ್ತಿ ಪರಶುರಾಮ ದೇವರು ಹೇಳಿದ್ರಂತೆ, ಬೇಕು ಅಂತ ನಟನೆ ಭಗವಂತನದ್ದು. ಪರಶುರಾಮ ದೇವರು ಹೇಳಿದ್ರಂತೆ, ಕರ್ಣ ನನಗೆ ಸ್ವಲ್ಪ ನಿದ್ದೆ ಬಂದ ಹಾಗೆ ಆಗ್ತಾ ಇದೆ, ನಾನು ಮಲಗಬೇಕು, ಅದಕ್ಕೆ ನೀನು ತೊಡೆ ಕೊಡ್ತೀಯಾ, ಮಲಗ್ತೀನಿ ಅಂತಂದ್ರಂತೆ. ನೀನು ತೊಡೆ ಮೇಲೆ ಮಲಗ್ತೀನಿ ಅಂತ. ಹೇಗಿದೆ ನೋಡ್ರಿ, ಆ ಕಾಲದಲ್ಲಿ ಶಿಷ್ಯರು ತೊಡೆ ಮೇಲೆ ಮಲಗಿಸ್ಕೊಳ್ತಿದ್ರಂತೆ ಗುರುಗಳನ್ನು. ಈಗ ಹಂಗಲ್ಲ, ಗುರುಗಳು ತೊಡೆ ಮೇಲೆ ಶಿಷ್ಯರು ಮಲಗ್ತಾರೆ ಈಗ. ಹಾಗೆ ಅಂದರೆ ಅದಕ್ಕೆ ಹೇಳಿದ್ರು, ಆಯಿತು ಅಂತಂದ ಅವನು. ಪಾಪ ಮಲಗಿಸ್ಕೊಂಡಂತೆ. ಅಂಕೆ ನಿಧಾಯಸ ಕದಾಚಿದ ಮುಷ್ಯ ರಾಮ ಶಿಷ್ಯೇ ಶಿರೋ ವಿಗತ ನಿದ್ರ ಉದಾರ ಬೋಧ. ನಿದ್ದೆ ಇಲ್ಲ, ಏನಿಲ್ಲ, ಸುಮ್ಮನೆ ನಿದ್ದೆ ಅಂತ ನಟನೆ ಮಾಡಿದ್ರಷ್ಟೇ. ಆ ನಟನೆ ಮಾಡ್ತಾ ಇದ್ದಂತೆಯೇ ಏನಾಯಿತು ಅಂದರೆ, ಅಲ್ಲಿಗೆ ನಿಧಾನವಾಗಿ ಒಂದು ವಿಚಿತ್ರವಾದಂಥ ಒಂದು ಹುಳ ಬಂತಂಥದ್ದು. ಏನದು ಅಂದರೆ, ಅದಕ್ಕೆ ಅಲರ್ಕ ಅಂತ ಹೆಸರಂತ. ಆ ಹುಳಕ್ಕೆ ಅಲರ್ಕ ಅನ್ನುವಂಥ ಒಂದು ಹುಳ ಬಂತಂತೆ. ಆ ಹುಳ ಬಂತು, ನಡೆಯೋ ಬಗೆಯೂ ವಿಚಿತ್ರವಾಗಿತ್ತಂತೆ, ಅದರ ಕಾಲುಗಳು ವಿಚಿತ್ರವಾಗಿದ್ವಂತೆ. ಆ ಹುಳ ಬಂತು, ಎಲ್ಲಿಯಾದರೂ ಆ ಹುಳವನ್ನು ಹಿಂಗೆ ತಳ್ಳಿಕ್ಕೆ ಹೋದರೂ ಕೂಡ ಅಲಗಾಡಿದ್ರೆ ಸಾಕು, ಎಲ್ಲಿ ಪರಶುರಾಮ ದೇವರಿಗೆ ಡಿಸ್ಟರ್ಬ್ ಆಗ್ತದೋ ಏನೋ ಗುರುಗಳಿಗೆ ಅಂತ ಅಲ್ಲಾಡಲಿಕ್ಕೂ ಹೋಗಲಿಲ್ಲಂತೆ. ಅದು ಸರಿಯಾಗಿ ಏನು ಮಾಡಿತ್ತು ಅಂದರೆ, ಅವನು ತೊಡೆ ಹತ್ತಿರಕ್ಕೆ ಬಂತು. ತೊಡೆ ಹತ್ತಿರಕ್ಕೆ ಬಂದು ತೊಡೆ ಕೆಳಗಿಂದ ಅದು ಹತ್ಕೊಳ್ತಾ ಬಂತಂತೆ. ಎಂಥ ವಿಚಿತ್ರ ಹುಳ ಅಂದರೆ ಅದು. ಆ ಹುಳ ಕೆಳಗಿನ ತೊಡೆಯಲ್ಲಿ ಕೊರಿತಾ ಬಂದರೆ ಮೇಲಿನ ತನಕ ಜಾಗ ಮಾಡಿಕೊಂಡು ತೂತು ಮಾಡ್ಕೊಂಡು ಬಂದಿತ್ತಂಥದ್ದು. ರಕ್ತ ಸ್ರಾವ ಆಗ್ತಾ ಇದೆ, ರಕ್ತ ಸುರಿತಾ ಇದೆ ಅವನಿಗೆ. ಇಷ್ಟಾದರೂ ಕೂಡ ಕರ್ಣ ಒಂದು ಚೂರೇ ಚೂರು ಮಿಸುಗಾಡಿಲ್ಲಂತ. ಚೂರೇ ಚೂರು. ಯಾಕೆಂದರೆ ಗುರುಗಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತಷ್ಟೇ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಅಷ್ಟು ನೋವಾದರೂ ಕೂಡ ಏನು ಒಂದು ಸ್ವಲ್ಪವೂ ಅಲ್ಲಾಡಲಿಲ್ಲಂತೆ. ಹಾಗಿರಬೇಕು, ಒಂದು ಎಂಥ ಗುರುಭಕ್ತಿ ಇರಬೇಕು ಅವನಿಗೆ ಅಂತ ಅರ್ಥ ಮಾಡಿಕೊಡ್ರಿ. ಎಂಥ ಗುರುಗಳಿಗೆ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಬಾರ್ದು ಅಂತ. ನಮಗೆ ಹೇಗಿರ್ತದೆ, ಒಂದು ತಾಸು ಉಪನ್ಯಾಸಕ್ಕೆ ಕೂತಾಗಲೇ ಆ ಕಡೆಯಿಂದ ಈ ಕಡೆ ಹೊರಳಾಡಿರ್ತೀವಿ ನಾವು. ಒಂದು ಸರ್ತಿ ಪೂರ್ವಕ್ಕೆ ಕೂತವ್ರು ಉತ್ತರಕ್ಕಾಗಿರ್ತೀವಿ, ಉತ್ತರಕ್ಕೆ ಕೂತವ್ರು ದಕ್ಷಿಣಕ್ಕಾಗಿರ್ತೀವಿ, ಹಂಗಿರ್ತದೆ. ಹಾಗೆ ಆದರೆ ಅವ್ರು ಏನಿಲ್ಲ, ಆರಾಮಾಗಿ ಕೂತಿದ್ದಂಥವ್ನು. ರಕ್ತ ಸುರಿತಾ ಇದ್ದರೂ ಕೂಡ ಹಾಗೆ ಕೂತಿದ್ದ ಅಂತ ಹೇಳ್ತಾರೆ. ಈ ರೀತಿ ಕೂತಿದ್ನಲ್ಲ ಅವನಿಗೆ. ಆದ ನಂತರ ಏನಾಯಿತು ಅಂದರೆ, ಆಮೇಲೆ ನಿಧಾನವಾಗಿ ಸ್ವಲ್ಪ ಎಚ್ಚರಿಕೆ ಆಯ್ತಂತೆ ಪರಶುರಾಮ ದೇವರಿಗೆ. ಎಚ್ಚರಿಕೆ ಆದ ಕೂಡಲೇ ನೋಡ್ತಾರೆ, ರಕ್ತ ಹರಿದು ಬರ್ತಾ ಇದೆ. ನೋಡಿ ಕೇಳ್ತಾರೆ, ಏನೋ ಇಂಥ ಪರಿ ಆದರೂ ಕೂಡ ಸ್ವಲ್ಪವೂ ಕೂಡ ಏನು ಮಿಸುಗಾಡದೆ ಕೂತಿದ್ದೀಯಲ್ಲ ನೀನು, ಯಾಕೋ ಹೀಗೆ ಕೂತಿದ್ದಿ, ಸ್ವಲ್ಪ ಇದ್ದರೆ ನನಗೆ ಮೈಲಿಗೆ ಆಗ್ತಿತ್ತಲ್ಲ ಅಂದ್ರೆ, ರಕ್ತ ಸ್ಪರ್ಶ ಆದರೆ ಮೈಲಿಗೆ, ಹಾಗಾಗಿ ಮೈಲಿಗೆ ಆಗ್ತಿತ್ತಲ್ಲೋ ನನಗೆ, ಎಂಥ ಕೆಲಸ ಮಾಡಿದಿ ನೀನು ಅಂತ ಬೈದ್ರಂತೆ. ಬೈದು ಆಮೇಲೆ ಕೇಳಿದ್ರಂತೆ, ಇಷ್ಟು ರಕ್ತ ಸುರಿದು ಬರ್ತಾ ಇದ್ರು, ಹುಳ ಕಡಿದ್ರೂ ಕೂಡ ನೀನು ಹಾಗೇ ಕೂತಿದ್ದಿ ಅಂತಂದರೆ ನೀನು ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರವರು. ನನ್ನ ಹತ್ರ ಬ್ರಾಹ್ಮಣ ಅಂತ ಹೇಳ್ಕೊಂಡು ಬಂದು ಪಾಠ ಕಲ್ತಿದ್ದಿ ನೀನು ಬ್ರಾಹ್ಮಣನಾಗಿದ್ದಿ ಅಂತಾದರೆ ಈ ರೀತಿ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ.
ಯಾಕೆಂದರೆ ಬ್ರಾಹ್ಮಣರ ಮಂದಿ ಅಂತಂದರೆ ಬರೀ ಅನ್ನ ಸಾರು ತಿಂದಿರ್ತಾವೆ, ಸ್ವಲ್ಪ ತಾಗಿದ್ರೆ ಸಾಕು ಗೊಳೋ ಅಂತ ಹೊಡ್ಕೊಂಡ್ಬಿಡ್ತಾವು, ಅದು ನೋವು ತಡಿಲಿಕ್ಕಾಗಲ್ಲ ಬ್ರಾಹ್ಮಣರಿಗೆ. ಅಂಥದ್ರಲ್ಲಿ ನೀ ತಡೆದು ಕೂತಿದ್ದಿ ಅಂತಂದರೆ ಅದಕ್ಕೆ ನೀನು ಬೇರೆಯೇ ಆಗಿರಬೇಕು, ನೀನು ಬ್ರಾಹ್ಮಣ ಮಾತ್ರ ಆಗಲಿಕ್ಕೆ ಸಾಧ್ಯ ಇಲ್ಲ ನೀನು ಅಂತಂದ್ರಂತೆ. ಯಾರು ನೀನು ಹೇಳು ಅಂತ, ನಿಜ ಹೇಳಿ ಈಗ ಅಂತ ಕೇಳಿದ್ರಂತೆ. ಅದಕ್ಕೆ ಆಗ ಹೇಳಿದ್ನಂತೆ, ಜಾತ್ಯಾಸ್ಮಿ ಸೂತ ಉತತೆ ತನಯೋಸ್ಮಿ ಸತ್ಯಂ. ಅದಕ್ಕೆ ಅವನು ಹೇಳಿದ್ನಂತೆ, ಸ್ವಾಮಿ ನಾನು ಜಾತಿಯಿಂದ ಸೂತ ಅಂತ ಹೇಳಿದ್ನಂತೆ. ಎಂಥ ಮೋಸ ಮಾಡಿದೆಲ್ಲೋ ನನಗೆ ಅಂತಂದರು. ಮೋಸ ಮಾಡಿದೆಲ್ಲೋ ನನಗೆ ಅಂತ, ಮೋಸ ಮಾಡಿದೆಲ್ಲೋ ನನಗೆ ಅಂತಂದರೆ ಅದಕ್ಕೆ ವಾದ ಮಾಡಿದ್ನಂತ ಅವನು. ಕಾರಣ ಅಷ್ಟು ಹೇಳಿದರೆ ಗುರುಗಳು ಹೇಳಿದ ತಕ್ಷಣ ಸ್ವಾಮಿ ತಪ್ಪಾಯಿತು ಅಂತ ಕೇಳಬೇಕಿತ್ತಲ್ಲ, ತಪ್ಪಾಯಿತು ಅಂತ ಕೇಳದೇನೆ ಗುರುಗಳ ಬಳಿಯಲ್ಲಿ ವಾದ ಮಾಡಿದ್ನಂತೆ. ಅವನು ಹೇಳಿದ್ನಂತೆ, ಸ್ವಾಮಿ ನಾ ಹೇಳಿದ್ರಲ್ಲಿ ಏನು ತಪ್ಪಿದೆ ಅಂತಂದು. ಯಾಕೆ ಅಂದರೆ ನೀವು ಜಗತ್ತಿನ ಸ್ವಾಮಿ, ಪರಶುರಾಮ ದೇವರು ಅಂದರೆ ಜಗತ್ತಿನ ರಕ್ಷಕರು, ಅಂದರೆ ಜಗತ್ತಿನ ತಂದೆ. ನೀವು ಜಗತ್ತಿಗೆ ತಂದೆ ಅಂತ ಆದರೆ ನನಗೂ ತಂದೆ ಅಲ್ವಾ? ಹಾಗಾದ್ರೆ ನನಗೂ ತಂದೆ ಅಂದಮೇಲೆ ನೀವು ಬ್ರಾಹ್ಮಣರಾಗಿದ್ದೀರಿ ಅಂದಮೇಲೆ ನಿಮ್ಮ ಮಕ್ಕಳು ನಾವೆಲ್ಲ ಅಂದಮೇಲೆ ನಾನು ಬ್ರಾಹ್ಮಣ, ತಪ್ಪೇನಿದೆ ಅಂತಂದನಂತೆ. ಏನು ಹೇಳಬೇಕು? ಹಿಂಗೆ ವಾದ ಮಾಡಿದರೆ ಏನು ಹೇಳಬೇಕು? ಯಾರಾದರೂ ಹಂಗೆ ಹೇಳ್ತಿದ್ದಾರೆ? ಯಾರೋ ಹೋಗಿ ಕೇಳಿದ್ರಂತೆ, ಯಾರು ಬಂದಿದ್ರಂತೆ, ಸ್ವಾಮಿ ಯಾವ ಊರ್ರಿ ನಿಮ್ಮದು ಅಂತ ಕೇಳಿದ್ರು. ಭಾರತ ಅಂದ್ರಂತ. ಹೇಳ್ತಾರೆ ಹಾಗೆ? ಊರು ಯಾವುದು ಅಂತ ಕೇಳಿದ್ರೆ ಸ್ಪಷ್ಟವಾಗಿ ಸರಿಯಾಗಿ ಹೇಳೋದು, ನಮ್ಮೂರು ಭಾರತ ಅಂದರೆ ಹಂಗೆ ಹೇಳ್ತಾರೆ. ಹಂಗೆ ಹೇಳಬಾರ್ದು. ಹೌದು ಜಗತ್ತಿನ ತಂದೆ, ಹೌದು ಭಗವಂತ, ನಮ್ಮ ದೇಶ ಭಾರತವೇ ಹೌದು, ಇಲ್ಲ ಅಂತಲ್ಲ. ಊರು ಭಾರತ ಆಗ್ತದ? ಹಾಗೆ ಜಗತ್ತಿನ ತಂದೆ ಭಗವಂತನೇ ಇರಬಹುದು, ಆದರೂ ಕೂಡ ಜಾತ್ಯ ಒಬ್ಬ ತಂದೆ ಅಂತ ಇರ್ತಾನಲ್ವ, ಅದು ಯಾರು ಅಂತ ಕೇಳ್ತಾರೆ ಅವರು. ಅದು ಯಾರು ಅದನ್ನ ಹೇಳಬೇಕಲ್ವ, ಅದನ್ನು ಹೇಳಲಿಲ್ಲ ಅವನು. ಹಿಂಗೆ ವಾದ ಮಾಡಲಿಕ್ಕೆ ಶುರು ಮಾಡಿದ್ನಂತವನು. ಅದಕ್ಕೆ ಸಿಟ್ಟು ಬಂತವರಿಗೆ. ಸಿಟ್ಟು ಬಂದು ಏನು ಮಾಡಿದ್ರಂತೆ, ಅವನಿಗೆ ಶಾಪ ಹಾಕಿದ್ರಂತೆ. ಇತ್ಯುಕ್ತ ಮಾತ್ರ ವಚನೆ ಸತು ಕೀಟಕೋಸ್ಯ ರಾಮಸ್ಯ ದೃಷ್ಟಿ ವಿಷಯತ್ವತ ಏವ ರೂಪಂ. ಆ ಕೂಡಲೇ ಆ ಕೀಟ ಕಡಿದು ಹೋಗ್ತಾ ಇರಬೇಕಾದ್ರೆ ಅಸ್ಪರ್ಧಮಾನಂ ನ ಕಥಂಚನತ್ವಂ ಜೇತಾ ಕಶ್ಚಿತ್ ಸ್ಪರ್ಧಮಾನಾಸ್ತು ಯಾಸಿ. ಶಾಪ ಕೊಟ್ರಂತೆ. ಏನು ಅಂದರೆ, ಇನ್ನು ಮೇಲೆ ನಾನು ನಿನಗೇನೇನು ಪಾಠ ಮಾಡಿದ್ನಲ್ಲ, ಆ ಪಾಠ ಮಾಡಿದಂಥ ಎಲ್ಲ ಅಸ್ತ್ರ ಶಸ್ತ್ರಗಳ ವಿದ್ಯೆ ಎನ್ನುವಂಥದ್ದು ನಿನಗೆ ಮರ್ತು ಹೋಗಲಿ ಅಂತ ಶಾಪ ಹಾಕಿದ್ರಂತೆ. ಮರ್ತು ಹೋಗ್ಬಿಡ್ಲಿ ನಿನಗೆಲ್ಲವೂ ಕೂಡ ಅಂತ ಇಷ್ಟು ಶಾಪ ಹಾಕಿದರು. ಅದರಲ್ಲೂ ಹೇಳಿದ್ರಂತೆ, ಯಾವಾಗ ಅಂತ ಹೇಳಿದರೆ ನೀನು ಯುದ್ಧ ಮಾಡುವ ಕಾಲದಲ್ಲಿ ನಿನಗೆ ಮರಿಬೇಕು. ಅದು ಯಾವಾಗ ನಿನಗೆ ನೆನಪಿರ್ತದೆ, ಯುದ್ಧ ಮಾಡೋ ಕಾಲದಲ್ಲಿ ನೆನಪಿರ್ತದೆ. ಯಾವಾಗ ಅಂತ ಹೇಳಿದರೆ, ನೀನು ಯುದ್ಧವನ್ನು ಮಾಡುವಾಗ ಸ್ಪರ್ಧಾ ಮನೋಭಾವದಿಂದ ಮಾಡಿದೆ ಅಂದರೆ ಮರ್ತು ಹೋಗ್ಬೇಕು ನಿನಗೆ. ಯಾವಾಗ ನಿನಗೆ ಸ್ಪರ್ಧಾ ಮನೋಭಾವ ಇರೋದಿಲ್ಲವೋ ಆಗ ನಿನಗೆ ಮರಿಬಾರದು ಅಂತ ಹೇಳಿದರು. ಅಸ್ಪರ್ಧಮಾನಂತು ನ ಕಂತಂಚನತ್ವಾಂ ಜೇತಾ ಕಶ್ಚಿತ್ ಸ್ಪರ್ಧಮಾನಾಸ್ತು ಯಾಸಿ. ಸ್ಪರ್ಧಮಾನ, ನೀನು ಸ್ಪರ್ಧೆ ದೃಷ್ಟಿಯಿಂದ ಏನಾದರೂ ಕೂಡ ಯುದ್ಧ ಮಾಡಿದರೆ ನಿನಗೆಲ್ಲ ಮರ್ತೋಗಿಬಿಡಬೇಕು. ಆದರೆ ಯಾವಾಗ ಸ್ಪರ್ಧಾ ಮನೋಭಾವ ಇರಲ್ಲ ಆಗ ನಿನಗೆ ಮರಿಬಾರದು ಅಂತ. ಹಿಂಗೊಂದು ಏನಂತಾರೆ, ಅನುಗ್ರಹವೂ ಒಂದು ಶಾಪವೂ ಒಂದು, ಈ ರೀತಿ ಮಾಡಿಟ್ರಂತೆ. ಹಿಂಗೆ ಹೇಳಿದರು. ಅದಕ್ಕೆ ಅವನಿಗೇನಾಯಿತು ಕೊನೆಗೆ ಅಂತಂದರೆ, ಅರ್ಜುನನ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಆಗ ಸ್ಪರ್ಧಾ ಮನೋಭಾವ ಬಂದ್ಬಿಡ್ತು ಅವನಿಗೆ. ಆ ಸ್ಪರ್ಧಾ ಮನೋಭಾವ ಬಂತು, ಆದ್ದರಿಂದಲೇ ಅವನು ಕೆಳಗೆ ಬಿದ್ದ ಕಾರಣ. ಹಾಗೆ ಇಷ್ಟೆಲ್ಲ ಆಯಿತು. ಅಲ್ಲಿ ಇಷ್ಟೆಲ್ಲ ಆಯಿತು ಸರಿ, ಆ ಹುಳ ಬಂದು ಕಡಿತಲ್ಲ, ಅದು ಯಾರು ಅಂತ ಕೇಳುತ್ತಾರೆ. ಆ ಹುಳ ಯಾರು ಅಂತ, ಹುಳ ಯಾರು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಅದು ಯಾರು ಅಂದರೆ ಇಂದ್ರದೇವರ ಹತ್ರ ಕೆಲಸ ಮಾಡ್ತಾ ಇದ್ದ ಒಬ್ಬ ರಾಕ್ಷಸ ಅಂತ. ಅವನ ಹೆಸರೇನು ಅಂದರೆ ಹೇತಿ ಅಂತ ಹೆಸರಂತೆ. ಹೇತಿ ಅಂತ ಹಕಾರ, ಹೇತಿ ಅಂತ ಅವನ ಹೆಸರಂತೆ. ಹೇತಿ ಅನ್ನುವಂಥ ಒಬ್ಬ ರಾಕ್ಷಸ ಅವನು. ಆ ರಾಕ್ಷಸ ಏನಿದ್ದಾನಲ್ವ, ಆ ರಾಕ್ಷಸ ಒಮ್ಮೆ ಇಂದ್ರದೇವರು ಏನೋ ಕೆಲಸ ಹೇಳಿದರು. ಅದಕ್ಕೆ ಬಾರೋ ಇಲ್ಲಿ ಅಂತ ಕರೆದ್ರೆ ಸ್ವಲ್ಪ ತಾತ್ಸಾರ ಮಾಡಿದ್ನಂತ. ಅವನು ರಾಕ್ಷಸ ಅಂದರೂ ಕೂಡ ಏನು ಅಂದರೆ, ಕೆಲವು ದೇವತೆಗಳಿಗೆ ಸೇವೆ ಮಾಡುವ ರಾಕ್ಷಸರು ಕೆಲವು ಗಣ ಇದೆ, ಕೆಲವೆಲ್ಲ ಪ್ರಹ್ಲಾದರಾಜರಂತೆ ಅಂತ ಇಟ್ಕೊಂಡ್ಬಿಡ್ರಿ ಆಯಿತಾ. ಹಾಗೆ ಇದ್ದಾಗ ಅವನು ಸರಿಯಾಗಿ ಮಾಡಲಿಲ್ಲ, ತಾತ್ಸಾರ ಮಾಡಿದ. ಅದಕ್ಕೇನು ಮಾಡಿದ್ರಂತೆ, ಅವನಿಗೆ ಶಾಪ ಹಾಕಿದ್ರಂತೆ. ಏನು ಶಾಪ ಹಾಕಬೇಕು? ನೀನು ರಾಕ್ಷಸನಾಗು ಅಂದರೆ ಅದು ಶಾಪ ಅಲ್ಲ, ಯಾಕೆ ಮೊದಲೇ ರಾಕ್ಷಸ ಆಗಿದ್ದಾನೆ ಅವನು. ಆದ್ದರಿಂದ ಅದೇನು ಶಾಪ ಆಗೋದಿಲ್ಲ. ಅದಕ್ಕೇನು ಮಾಡಿದ್ರಂದರೆ, ನೀನು ಕೀಟ ಆಗು ಅಂತ ಶಾಪ ಹಾಕಿದ್ರಂತೆ. ಕೀಟ ಆಗುವಂತ ಶಾಪ ಹಾಕಿದಾಗ ಆಗ ಆ ಶಾಪದಿಂದ ಹುಟ್ಟಿದವನೇನಿದ್ದಾನಲ್ಲ ಅವನೇ ಅಲರ್ಕ ಅನ್ನುವಂಥ ಕೀಟ ಆದನಂತೆ. ಆ ಅಲರ್ಕ ಅನ್ನುವಂಥ ಕೀಟ ಅಂದರೆ ಇಂದ್ರನ ಸೇವಕ. ಇಂದ್ರನ ಸೇವಕನಾಗಿ ಸರಿಯಾಗಿ ಕರ್ಣನ ಹತ್ರಕ್ಕೆ ಬಂದ ಅವನು. ಯಾಕೆ ಕರ್ಣನ ಹತ್ರಕ್ಕೆ ಬಂದದ್ದು ಅಂದರೆ, ಆ ಕರ್ಣನ ಬಳಿ ಕಳಿಸಿದ್ಯಾರು ಅಂದರೆ ಇಂದ್ರನೇ ಕಳಿಸಿದ್ದಂತೆ. ಇಂದ್ರ ಯಾಕೆ ಅಂದರೆ, ಮುಂದೆ ಕರ್ಣ ದೊಡ್ಡ ಅಸ್ತ್ರವೇತ್ತನಾಗ್ತಾನೆ. ಅವನು ಯುದ್ಧ ಮಾಡಬೇಕಾದ್ರೆ
ಈ ನನ್ನ ಮಗ ಇದ್ದಾನಲ್ಲ ಅರ್ಜುನ, ಅಂದರೆ ನನ್ನ ಅವತಾರ ಅದು. ಹಾಗಾಗಿ ನನ್ನ ಮಗ ಅರ್ಜುನ ಇದ್ದಾಗ ಅವನ ಜೊತೆಗೆ ಯುದ್ಧ ಮಾಡುವಾಗ ಇವೊಂದು ಮೇಲ್ಗೈ ಆಗ್ತದೆ, ಈ ಕರ್ಣನದ್ದು ಮೇಲ್ಗೈ ಆಗಬಾರ್ದು, ಅವನಿಗೇನಾದರೂ ಆಗಿ ತೊಂದರೆ ಆಗಬೇಕು. ಅದಕ್ಕೋಸ್ಕರವಾಗಿ ಇವನಿಗೆ ಗುರುಗಳಿಂದ ಶಾಪ ಬರಬೇಕು, ನನ್ನ ಮಗ ಗೆಲ್ಲಬೇಕು ಯುದ್ಧದಲ್ಲಿ ಅನ್ನೋದನ್ನು ಆಲೋಚನೆ ಮಾಡಿ ಇಂದ್ರ ಏನು ಮಾಡಿದ್ನಂತೆ, ಆ ಹುಳದ ಒಳಗೆ ಪ್ರವೇಶ ಮಾಡಿದ್ನಂತೆ. ಒಳಗೆ ಪ್ರವೇಶ ಮಾಡಿ ಇಂದ್ರನೇ ಒಂದು ರೂಪದಲ್ಲಿ ಹೋಗಿ ಅವನ ತೊಡೆಯನ್ನು ಕೊರೆದು ಮಾಡಿದಂತೆ ಈ ಕೆಲಸವನ್ನು. ಆದ್ದರಿಂದ ಪರಶುರಾಮ ದೇವರು ಶಾಪ ಕೊಟ್ಟರು. ಈ ಹಿನ್ನೆಲೆಯಿಂದಾಗಿ ಕರ್ಣನಿಗೇನಾಯಿತು ಅಂದರೆ ಶಾಪ ಬಂತು, ಅರ್ಜುನನ ಕೈಯಲ್ಲಿ ಸೋಲುವಂಥ ಒಂದು ಕಾಲ ಬಂತವನಿಗೆ, ಈ ಸ್ಥಿತಿ ಬಂತವನಿಗೆ. ಇದೆಲ್ಲ ನಡೆದದ್ದು ಅಂದರೆ ಇದೆಲ್ಲ ಏನು ಅಂದರೆ ಹಿಂದೆ ಅದಕ್ಕೆ ಆದಂಥ ಒಂದೊಂದು ಕಥೆಗಳಿದ್ದಾವೆ ಎಲ್ಲವೂ ಕೂಡ, ಅದರ ಹಿನ್ನೆಲೆ ಎನ್ನುವಂಥದ್ದು ಇದೆ ಅಂತ ಹೇಳ್ತಾರೆ. ಇದು ಈ ಕರ್ಣನ ಕಥೆ ಆಯಿತು. ಕರ್ಣ ಹೀಗಾದರೆ ಇನ್ನು ಏಕಲವ್ಯ ಇದ್ನಲ್ಲ, ಆ ಏಕಲವ್ಯ ಏನು ಮಾಡಿದ ಅಂತ ಕೇಳಿದರೆ, ಈ ಏಕಲವ್ಯ ಇದೆಯಲ್ಲ ಅವನದ್ದೊಂದು ವಿಚಿತ್ರವಾದ ಕಥೆ ಅವನದ್ದು. ಈ ಏಕಲವ್ಯ ತತಃ ಕದಾಚಿತ್ ಧೃತರಾಷ್ಟ್ರಪುತ್ರೈ ಪಾಂಡೋಸುತ ಮೃಗಯಾಂ ಸಂಪ್ರಯಾತಾ ಅಗ್ರೇ ಗಚ್ಚನ್ ಸಾರಮೇಯೋರುರಾವ ಧರ್ಮಾತ್ಮಜಸ್ಯಾತ್ರ ವನೇ ಮೃಗಾರ್ತಿ. ಈ ಹಿಂದೆಲ್ಲ ಒಂದು ಕಾಲದಲ್ಲಿ ಎಲ್ಲಾದರೂ ಕಾಡಲ್ಲಿ ಓಡಾಡಬೇಕು ಅಂತಾದರೆ ಒಂದು ನಾಯಿನ ಹಿಡ್ಕೊಂಡು ಓಡಾಡ್ತಿದ್ರು ಯಾರ್ಯಾರು ರಾಜರುಗಳೆಲ್ಲ. ಹಾಗೆ ಈ ಪಾಂಡವರೆಲ್ಲ ಕಾಡಲ್ಲಿ ಓಡಾಡಬೇಕು ಅಂತ, ಯಾಕೆ ಅಂದರೆ ಮುಂದೇನಾದರೂ ಇದ್ದರೆ ಮೊದಲು ನಾಯಿಗಾಗಲಿ ಆಮೇಲೆ ನಮಗಾಗಲಿ ಅಂತ. ಹಾಗೆ ನಾಯಿನ ಮುಂದೆ ಬಿಡ್ತಿದ್ರಂತೆ. ನಾಯಿಯನ್ನು ಮುಂದೆ ಬಿಟ್ಟಾಗ ಅಂದರೆ ಏಕಲವ್ಯನ ತಾಕತ್ತು ಹೇಗಿತ್ತು ಅನ್ನೋದನ್ನು ಹೇಳ್ತಾರೆ. ಆ ಏಕಲವ್ಯ ಎಷ್ಟು ಅದ್ಭುತವಾದಂಥ ಅಸ್ತ್ರವೇತ್ತ ಅವನು ಅನ್ನೋದಕ್ಕೆ, ಅವನು ನಾಯಿ ಮುಂದೆ ಹೋಗ್ತಿತ್ತಂತೆ, ಪಾಂಡವರು ಹಿಂದೆ ಇದ್ದರು. ಆಗ ಏನಾಯ್ತಂತೆ, ನಾಯಿ ಮುಂದೆ ಹೋಗ್ತಾ ಇದ್ದರೆ ಏಕಲವ್ಯ ಎಲ್ಲೋ ಒಂದು ಕಡೆ ಇದ್ದಂತೆ. ಎಲ್ಲೋ ಇದ್ದವನಿಗೆ ಅವನಿಗೊಂದು ಕೀರ್ತಿ ಇತ್ತು, ಶಬ್ದವೇದಿ ಅಂತ. ಶಬ್ದವೇದಿ ಅಂದರೆ ಎಲ್ಲಿ ಶಬ್ದ ಕೇಳಿಸ್ತದೋ ಅಲ್ಲಿ ಬಿಡ್ತಿದ್ದಂತೆ ಬಾಣವನ್ನು. ಈ ನಾಯಿ ಓಡಬೇಕಾದ್ರೆ ನಾಲಿಗೆ ಹೊರಗೆ ಹಾಕ್ಕೊಂಡು ಆಯಾಸ ಪಟ್ಕೊಂಡು ಹಾ 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 ಅಂತಿರ್ತದೆ. ಅದು ಕೇಳಿಸ್ತಂತೆ, ಶಬ್ದ ಕೇಳಿಸ್ತಂತೆ. ನಾಯಿ ಶಬ್ದ ಮಾಡಿದ್ದಕ್ಕೆ ಕೇಳಿಸಿ ಅದು ಎಲ್ಲಿ ಶಬ್ದ ಬರ್ತಾ ಇದೆಯೋ ಆ ಜಾಗಕ್ಕೆ ಸರಿಯಾಗಿ 12 ಬಾಣಗಳನ್ನು ಬಿಟ್ಟನಂತವನು. 12 ಬಾಣ. ಆ ಬಾಣಗಳು ಬಿಟ್ಟರೆ ಎಲ್ಲ ಬಾಣಗಳು ಹೋಗಿ ಆ ನಾಲಿಗೆಗೆ ಸಿಕ್ಕಾಕ್ಕೊಂಡಿತ್ತು ಎಲ್ಲದಕ್ಕೂ ಕೂಡ. ಅಂದರೆ ನಾಯಿಯ ನಾಲಿಗೆ ಇತ್ತಲ್ಲ, ನಾಯಿಯ ನಾಲಿಗೆಗೆ ಹೋಗಿ ಸಿಕ್ಕಾಕ್ಕೊಂಡಿತ್ತಂತೆ. ಎಷ್ಟು ಚೆನ್ನಾಗಿ ಬಾಣ ಬಿಟ್ಟಿದ್ದ ಅಂದರೆ ಏನಂತಾರಲ್ಲ, ಆರ್ಟ್ ಅಂತ ಹೇಳ್ತಾರಲ್ಲ, ಅಂಥ ಅದ್ಭುತವಾಗಿ ಬಾಣ ಬಿಟ್ಟಿದ್ದಂತೆ. ಅಷ್ಟು 12 ಬಾಣಗಳು ಕೂಡ ನಾಲಿಗೆಗೆ ಸಿಕ್ಕಾಕ್ಕೊಂಡಿದೆ, ರಕ್ತ ಸುರಿದಿಲ್ಲಂತೆ. ರಕ್ತ ಬರದೇ ಇರುವಂತೆ ನಾಲಿಗೆಗೆ ಸಿಕ್ಕಾಕ್ಕೊಳ್ಳುವಂತೆ ಬಿಟ್ಟಿದ್ದಾನಂತೆ ಬಾಣವನ್ನು. ಈ ನಾಯಿ ಹೋಗಿ ಧರ್ಮರಾಜನ ಎದುರಿಗೆ ನಿಂತ ಗಾಬರಿ ಆದನಂತ ಒಂದು ಸರ್ತಿ. ಭೀಮಸೇನ ಆಗಲಿಲ್ಲ ಮತ್ತೆ. ಭೀಮಸೇನಿಗೇನಾಗಲಿ, ಯಾಕೆಂದರೆ ಇದಕ್ಕಿಂತ ಮೊದಲು ಏಕಲವ್ಯನನ್ನೇ ಬಡಿದು ಅವನ ಹತ್ರನೇ ಒಂದು ಸರ್ತಿ ದಿಗ್ವಿಜಯ ಪತ್ರವನ್ನು ತಂದಿದ್ದಾನೆ ಭೀಮ. ಆದ್ದರಿಂದ ಅವನಿಗೇನು ಅನ್ನಿಸ್ಲಿಲ್ಲ. ಉಳಿದವರಿಗೆಲ್ಲ ಆಶ್ಚರ್ಯ ಆಯ್ತಂತೆ, ಯಾರಪ್ಪ ಇದು ಅಂತ. ಆಗ ಶ್ರುತ್ವಾರಾವಂ ಸಾರಮೇಯಸ್ಯ ದೂರಾತ್ ಚರ್ಯೈಹಿ ಮುಖಂ ಶಬ್ದವೇದಿ ಪುಪೂರೇ. ಶಬ್ದವೇದಿ ಇಂಥ ಬಾಣ ಬಿಟ್ಟಿದ್ದಾನೆ ಯಾರು ಅಂತ ಅಲ್ಲಿಗೆ ಹೋದ್ರಂತೆ. ದ್ರೋಣಾಚಾರ್ಯರು ಬಂದರು, ದ್ರೋಣಾಚಾರ್ಯ ಎಲ್ಲರೂ ಬಂದ್ರಂತೆ. ಬಂದಾಗ ಆಗ ಅವನನ್ನು ನೋಡುವಾಗ ಸ ಏಕಲವ್ಯೋ ವ್ರಣಮಸ್ಯ ನಾಕರೋತು ಶ್ವಾಪೂರಿತಾಸ್ಯ ಪಾಂಡವಾನ್ ಅಭ್ಯಯಾತ್ ಸಹ. ಈ ಪಾಂಡವರೆಲ್ಲ ನೋಡಿ ಆಶ್ಚರ್ಯಪಟ್ರಂತೆ. ಆಗ ಅದರಲ್ಲಿ ಏನಾಯಿತು ಅಂದರೆ, ಇವನು ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಏಕಲವ್ಯ ಅಂದರೆ ಅವನ ಪರಾಕ್ರಮ ಹೇಳಿದೆ. ಆದರೆ ಒಂದು ಮಾತು ಹೇಳಬೇಕು ಅಂದರೆ ಮತ್ತೆ ಅವನು ಪರಾಕ್ರಮಿ ಅಂತ ಅಂದ್ಕೊಂಡು ಏಕಲವ್ಯ ಮಹಾ ಗುರುಭಕ್ತ ಅವನು. ಅಂದರೆ ಗುರುಗಳ ಮೇಲೆ ಭಾರಿ ಭಕ್ತಿ ಮಾಡಿ, ಕೆಲವರೆಲ್ಲ ಅದೇ ಪಾಠ ಇಟ್ಟಿರ್ತಾರೆ. ಭಕ್ತಿ ಹೇಗಿರಬೇಕು, ಗುರುಭಕ್ತಿ ಅನ್ನೋದಕ್ಕೆ ಏಕಲವ್ಯನ ಪಾಠಗಳೆಲ್ಲ ಇಡ್ತಿರ್ತಾರೆ. ಒಂದು ತಿಳ್ಕೊಳ್ರಿ, ಮಹಾಭಾರತದ ಪ್ರಕಾರ ಮಧ್ವಾಚಾರ್ಯ ನಿರ್ಣಯಗಳ ಪ್ರಕಾರ ಏಕಲವ್ಯ ಅಂತ ಹೇಳಿದರೆ ಆ ಕಾಲದ ಒಬ್ಬ ದೊಡ್ಡ ಟೆರ್ರಿಸ್ಟ್ ಅಂತ ಅರ್ಥ. ಆ ಕಾಲದಲ್ಲಿ ಒಬ್ಬ ದೊಡ್ಡ ಟೆರ್ರಿಸ್ಟ್, ಅವನು ಉಗ್ರಗಾಮಿ, ಅವನು ಅಂಥವನು. ಅಂಥ ಒಬ್ಬ ವ್ಯಕ್ತಿ ಅವನನ್ನು ಗುರುಭಕ್ತ ಅಂತೆಲ್ಲ ಹೇಳಬೇಕು. ಅವನು ಗುರುಭಕ್ತಿ ಮಾಡಿದ್ದಾನೆ ಇಲ್ಲ ಅಂತಲ್ಲ, ದೊಡ್ಡ ಟೆರ್ರಿಸ್ಟ್ ಆಗಿದ್ದ ಆ ಕಾಲದಲ್ಲಿ ಅಂತ ಹೇಳ್ತಾರೆ. ಅಂಥ ವ್ಯಕ್ತಿ ಅವನು. ಅವನಲ್ಲಿ ಇನ್ನೂ ಎಂತಿಂಥ ವಿದ್ಯೆ ಇತ್ತು ಅಂದರೆ ಪಿಶಾಚಿಗಳನ್ನೆಲ್ಲ ಆವಾಹನೆ ಮಾಡಿ ಅವುಗಳಿಂದ ವಿದ್ಯೆ ಪಡಿತಿದ್ದಂತೆ. ರಾತ್ರೋರಾತ್ರಿ ಇಂಥ ಕೆಲಸಗಳೆಲ್ಲ ಮಾಟ ಮಂತ್ರ ಇಂಥದ್ದೆಲ್ಲ ಮಾಡ್ತಿದ್ದಂತೆ ಕಾಡಲ್ಲಿ ಕೂತ್ಕೊಂಡು ಇಂಥ ಕೆಲಸ. ಹಾಗಾಗಿ ಪೈಶಾಚ ಮೇ ವೈಶ ಪಿಶಾಚ ಕೇಭ್ಯ ಪೂರ್ವಂ ವಿವೇದಾಸ್ತ್ರ ವೃಂದಂ ನಿಷಾದ. ಇದನ್ನೆಲ್ಲ ಮಾಡ್ತಾ ಇದ್ದ. ಇಂಥದ್ದನ್ನೆಲ್ಲ ನೋಡಿ ಒಮ್ಮೆ ಏನಾಯಿತಂತೆ, ಈ ಇವನು ಏನಿದ್ದ ಏಕಲವ್ಯ ಅವನ ಬಳಿಗೆ ಇವರು ಹೋದ್ರಂತೆ, ದ್ರೋಣಾಚಾರ್ಯರು ಹೋದ್ರಂತೆ. ಅದಕ್ಕೆ ಅರ್ಜುನ ಹೇಳಿದಂತೆ, ನನ್ನನ್ನು ಮೀರಿದಂಥ ಅಸ್ತ್ರವೇತ್ತನಾಗ್ತಾನೆ ಇವನು ಅಂತ ಹೇಳಿದನು.
ಅದಕ್ಕೆ ಅರ್ಜುನನಿಗೆ ಬೇಜಾರಾಗುತ್ತೆ ಅನ್ನೋದಕ್ಕೋಸ್ಕರ ಹೋದರೆ ಅವನೇನು ಮಾಡ್ತಿದ್ದಂತೆ, ದ್ರೋಣಾಚಾರ್ಯರದ್ದೇ ಒಂದು ಪ್ರತಿಮೆಯನ್ನು ಮಾಡಿಟ್ಟುಕೊಂಡು ಅವರೇ ನನ್ನ ಗುರುಗಳು ಅಂತ ತಿಳಿದು ಅದರ ಎದುರಿಗೆ ನಮಸ್ಕಾರ ಮಾಡಿಕೊಂಡು ತಾನೇ ಪ್ರಾಕ್ಟೀಸ್ ಮಾಡ್ತಿದ್ದಂತೆ. ಆಗ ಇವರು ಹೋದ್ರಂತೆ, ದ್ರೋಣಾಚಾರ್ಯರು ಹೋಗಿ ಹೇಳಿದ್ರಂತೆ, ನೀನು ನನ್ನ ವಿಗ್ರಹ ಇಟ್ಟುಕೊಂಡು ಮಾಡ್ತಿದ್ದಿ ಅಂದಮೇಲೆ ನನ್ನ ಶಿಷ್ಯ ನೀನು, ಅದಕ್ಕೆ ನನಗೆ ಗುರುದಕ್ಷಿಣೆ ಬೇಕು ಅಂದ್ರಂತೆ. ಏನು ಅಂದರೆ ನಿನ್ನ ಹೆಬ್ಬೆಟ್ಟು ಕೊಡು ಅಂತ ಕೇಳಿದ್ರಂತೆ. ನೀನು ಹೆಬ್ಬೆಟ್ಟು ಕೊಡು, ಆಯಿತು ಅಂತ ಕಿತ್ತುಕೋ, ಕ್ಷಣ ಮಾತ್ರದಲ್ಲಿ ಕೊಟ್ಬಿಟ್ನಂತವನು, ಕ್ಷಣ ಮಾತ್ರದಲ್ಲಿ ಕೊಟ್ಟ. ಇಷ್ಟಾದ ಮೇಲೆ ಇನ್ನೊಂದು ವಿಶೇಷ ಏನು ಅಂತಂದರೆ, ದ್ರೋಣಾಚಾರ್ಯರಿಗೂ ಕೂಡ ಅವನ ಮೇಲೆ ಒಂದು ವ್ಯಾಮೋಹ ಇತ್ತಂತೆ. ನನ್ನನ್ನು ಕಲ್ಲಿನ ಮೂರ್ತಿ ಮಾಡಿಟ್ಟುಕೊಂಡು, ಕೆಲವು ಗುರುಗಳಿಗೆ ಶಿಷ್ಯಂದರು ಭಾರೀ ವಾತ್ಸಲ್ಯ ತೋರಿಸ್ಬಿಟ್ರೆ ಆ ಶಿಷ್ಯರ ಮೇಲೆ ಪ್ರೀತಿ ಜಾಸ್ತಿ ಬಂದ್ಬಿಡ್ತದೆ. ಹಾಗೆ ಈ ದ್ರೋಣಾಚಾರ್ಯಗೂ ಕೂಡ ಪ್ರೀತಿ ಉಕ್ಕಿ ಬಂದು ಏನು ಮಾಡಿದ್ರಂತೆ, ದ್ರೋಣಾಚಾರ್ಯ ಅವನಿಗೆ ನೀನೇನು ಯೋಚನೆ ಮಾಡಬೇಡ, ನಾನು ನಿನಗೆ ಗುಪ್ತವಾಗಿ ಅಂದರೆ ಯಾರಿಗೆ ಗೊತ್ತಿಲ್ಲದಂತೆ ಗೌಪ್ಯದಲ್ಲಿ ಪಾಠ ಮಾಡ್ತೇನೆ ಅಂತ ರಾತ್ರೋರಾತ್ರಿ ಹೋಗಿ ಇವನಿಗೆ ಪಾಠ ಮಾಡಿ ಬರ್ತಿದ್ರಂತೆ ದ್ರೋಣಾಚಾರ್ಯರು ಕೂಡ. ಎಷ್ಟೋ ಸರ್ತಿ ಹಂಗೆ ಮಾಡಿದ್ರಂತೆ. ಹಿಂಗೆ ಬೆಳೆದಂಥವನು ಅಂತ ಇದು ದ್ರೋಣಾಚಾರ್ಯರು ಅಂದರೆ ಬ್ರಾಹ್ಮಣರಿಗೆ ಮಾತ್ರ ಪಾಠ ಮಾಡ್ತೀನಿ ಅಂದವರು ಹೋಗಿ ಈ ಬೇಡನಿಗೂ ಕೂಡ ಪಾಠ ಮಾಡಿ ಬರ್ತಿದ್ರಂತೆ ರಾತ್ರೋರಾತ್ರಿ ಅಂತ ಹೇಳುತ್ತಾರೆ. ಇದೆಲ್ಲವೂ ಕೂಡ ಇಷ್ಟು ಕಥೆಗಳೆಲ್ಲವೂ ಕೂಡ ಪಾಂಡವರ ಕಥೆಗಳಿವೆಲ್ಲ ನಡೀತಾ ಇತ್ತಂತೆ. ಇದೆಲ್ಲ ನಡೀತಾ ಇರಬೇಕಾದ್ರೇ ಇನ್ನೊಂದು ಕಡೆ ಕೃಷ್ಣನ ಕಥೆ ಎಲ್ಲಿಗೆ ಬಂದಿತ್ತು ಅಂತ ಹೇಳುತ್ತಾರೆ. ಕೃಷ್ಣನ ಕಥೆ ಏನಾಗಿತ್ತು, ಕೃಷ್ಣ ಅವನು ಆ ಕಾಲದಲ್ಲಿ ಏನಾಗಿತ್ತಂತೆ, ಒಮ್ಮೆ ಈ ಬಲಿಚಕ್ರವರ್ತಿ ಏನು ಮಾಡಿದ್ನಂತೆ, ಇವನು ಜರಾಸಂಧ ಕೃಷ್ಣನನ್ನು ಯುದ್ಧ ಮಾಡಬೇಕು ಅಂತ ಅನೇಕ ಬಾರಿ ಬಂದಿದ್ದ. ಒಂದು ಸರ್ತಿ ಬಂದಾಗ ಏನು ಮಾಡಿದ್ನಂತೆ, ಈ ಮಂಡ್ಯ ಹತ್ತಿರದಲ್ಲಿ ಒಂದು ಗೋಮಂತ ಪರ್ವತ ಅಂತ ಇದೆ, ಅಲ್ಲಿಗೆ ಬಂದುಬಿಟ್ಟಿದ್ನಂತೆ. ಉತ್ತರದಿಂದ ದಕ್ಷಿಣಕ್ಕೆ ಬಂದಿದ್ದಂತೆ ಕೃಷ್ಣ ಬಲರಾಮ್ ಇಬ್ಬರು. ಭಾಳ ಎತ್ತರದ ಪರ್ವತ, ಭಾಳ ಎತ್ತರದ್ದು. ಆ ಪರ್ವತದ ಮೇಲೆ ಹೋಗಿ ಕೂತ್ಬಿಟ್ಟಿದ್ನಂತೆ. ಅದು ಮೇಲೆ ಹತ್ತಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಜರಾಸಂಧ ಬಂದಂತೆ, ಬಂದು ಮೇಲಿದ್ದಾನೆ, ಮೇಲೆ ಹತ್ತಲಿಕ್ಕೆ ಆಗ್ತಾ ಇಲ್ಲ ನಮಗೆ, ಈ ಕೃಷ್ಣನ ಕೊಲ್ಲಬೇಕು ಅಂತ ಇಡೀ ಪರ್ವತದ ಸುತ್ತಲೂ ಕೂಡ ಬೆಂಕಿ ಹಾಕಿ ಅನೇಕ ಕಟ್ಟಿಗೆಗಳು ಮರಗಳು ಕಡ್ಕೊಂಡು ಬಂದು ಹಾಕಿ ಅದಕ್ಕೆ ಬೆಂಕಿ ಹಚ್ಚಿಬಿಟ್ನಂತೆ. ಮೇಲಿರೋದೆಲ್ಲವೂ ಸುಟ್ಟೋಗಿ ಬಿಡಬೇಕು ಅಂತ ಆ ಥರ ಮಾಡಿದ್ನಂತೆ. ಇಷ್ಟೆಲ್ಲ ಮಾಡಿದರೂ ಕೂಡ ಮೇಲಿರುವ ಕೃಷ್ಣನಿಗೆ ಏನೂ ಆಗಲಿಲ್ಲ. ಅಲ್ಲಿ ತನಕ ಬೆಂಕಿನೂ ಬರಲಿಲ್ಲ, ಏನಿಲ್ಲ, ಅಲ್ಲೇ ಕೂತಿದ್ದಂತೆ. ಇದೇ ಕಾಲದಲ್ಲಿ ಇನ್ನೊಂದೇನಾಯಿತು ಅಂದರೆ, ವೈಕುಂಠದಲ್ಲಿ ಒಂದು ಘಟನೆ ನಡೀತಂತೆ. ಏನು ಅಂದರೆ, ಈ ಬಲಿಚಕ್ರವರ್ತಿ ಇದ್ನಲ್ಲ, ಆ ಬಲಿಚಕ್ರವರ್ತಿ ದೇವರ ದರ್ಶನಕ್ಕೆ ಅಂತ ಹೋಗಿದ್ನಂತೆ. ಆ ದೇವರೇನು ಮಾಡಿದ್ರಂತೆ, ಎಲ್ಲರೂ ನೋಡ್ತಿದ್ದಂತೆ ಸುಮ್ಮನೆ ಮಲಗಿದಂತೆ ನಟನೆ ಮಾಡಿದ್ನಂತೆ. ಪರಮಾತ್ಮ ಮಲಗಿದಂತೆ ನಟನೆ ಮಾಡಿದಾಗ ಬಲಿಚಕ್ರವರ್ತಿ ಬಂದವನೇನು ಮಾಡಿದ್ನಂತೆ, ದೇವರ ತಲೆ ಮೇಲಿದ್ದ ಕಿರೀಟ ಅಪಹರಣ ಮಾಡಿದ್ನಂತೆ. ಕಿರೀಟವನ್ನು ಅಪಹರಣ ಮಾಡಿ ತನ್ನ ತಲೆಗೆ ಹಾಕ್ಕೋಬೇಕು ಅಂತ ಅಪಹರಣ ಮಾಡಿ ತೊಗೊಂಡು ಹೋಗ್ತಿದ್ದ. ಅಷ್ಟರಲ್ಲಿ ಗರುಡ ದೇವರು ನೋಡಿಬಿಟ್ರಂತವನು. ಗರುಡ ನೋಡಿಬಿಟ್ಟ, ಬಿಡಲಿಲ್ಲ, ಹಿಂದೆ ಬಂದ್ರಂತೆ. ಏನು ದೇವರ ಕಿರೀಟ ಅಪಹರಣ ಮಾಡ್ಕೊಂಡು ಹೋಗ್ತೀಯಾ ಅಂತ ಬಿಡಲಿಲ್ಲ. ವೇಗದಿಂದ ಬಂದರೆ ಇವನು ಓಡ್ದ. ಇನ್ನೀ ಗರುಡನ ಕೈಯಲ್ಲಿ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ ಅಂತ ಕೆಳಗೆ ಭೂಮಿ ತನಕ ಇಳ್ಕೊಂಬಂದಿದ್ನಂತೆ. ಬಂದವನು ಕಿರೀಟವನ್ನು ಅಲ್ಲೇ ಕೆಳಗಿಟ್ಟು ಖಾಲಿ ಕೈ ಮಾಡ್ಕೊಂಡು ಹೋಗಿಬಿಟ್ನಂತೆ. ಆಗ ಗರುಡ ಬಿಟ್ಟವನು. ಆ ಕಿರೀಟವನ್ನು ವಾಪಸ್ ತೊಗೊಂಬಂದಂತೆ ಗರುಡ ಅಂತ ಹೇಳ್ತಾರೆ. ಗರುಡ ಆ ಕಿರೀಟವನ್ನು ವಾಪಸ್ ತೊಗೊಂಬಂದಂತೆ. ಈ ಕಿರೀಟವನ್ನು ವಾಪಸ್ ತರಬೇಕಾದ್ರೆ ಆವಾಗೇನಾಯಿತು ಅಂದರೆ, ಗರುಡ ಮತ್ತೆ ಮೇಲ್ಮಾರ್ಗದಲ್ಲಿ ಹೋಗಬೇಕಲ್ಲ, ಮೇಲ್ಮಾರ್ಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಏನಾಯ್ತಂತೆ, ಅಲ್ಲಿ ಗೋಮಂತ ಪರ್ವತದ ಮೇಲೆ ಕೃಷ್ಣ ಬಲರಾಮ ಇಬ್ಬರು ಆಟ ಆಡ್ತಾ ಕೂತ್ಕೊಂಡಿದ್ರಂತೆ. ಇಬ್ಬರು ಆಟ ಆಡ್ತಾ ಇದ್ದಾಗ ನೋಡಿದ ಕೂಡಲೇ, ಎಲ್ಲ ಕೃಷ್ಣ ಇಲ್ಲೇ ಇದೆಯಲ್ಲೋ ಮಾರಾಯ, ನಿನ್ನ ಕಿರೀಟ ಭಾರ ಆಗ್ತಾ ಇದೆ, ನನಗೆ ಹೊತ್ಕೊಂಡು ಓಡಾಡಲಿಕ್ಕಾಗಲ್ಲ, ತಗೋ ನಿನ್ನ ಕಿರೀಟ ನಿನಗೆ ಅಂತ ತಂದು ಅವನ ತಲೆ ಮೇಲೆ ಇಟ್ಬಿಟ್ನಂತೆ. ಅದು ಹಾಗೆ ಸೈಜ್ ಎಲ್ಲೂ ಕೂಡ ವ್ಯತ್ಯಾಸ ಆಗಲಿಲ್ಲ, ಕರೆಕ್ಟಾಗಿ ಕೂತ್ಕೊಳ್ತಂತೆ ಕೃಷ್ಣನ ತಲೆ ಮೇಲೆ ಆ ಕಿರೀಟ ಎನ್ನುವಂಥದ್ದು. ಭಾಳ ಅದ್ಭುತವಾಗಿ ಕೂತ್ಕೊಳ್ತಂತೆ. ಕಿರೀಟ ಇಟ್ಬಿಟ್ಟ. ಆ ಭಗವಂತನಿಗೆ ಒಂದು ಪಟ್ಟಾಭಿಷೇಕ ಅನ್ನುವಂತೆ ಕಿರೀಟ ಇಟ್ಟು ಮಾಡಿದ್ನಂತೆ. ಅಲ್ಲಿಂದ ಹೊರಟ ಅವನು ಅಂತ ವಾದರಾಜ ಸ್ವಾಮಿಗಳು ಸಣ್ಣದಾಗಿ ಹೇಳ್ತಾರೆ ಇದನ್ನೆಲ್ಲವನ್ನೂ ಕೂಡ. ಇದರಲ್ಲಿ ಲಕ್ಷ್ಮೀ ಶೋಭಾನೆ ಪದ್ಯವನ್ನು ಹೇಳಬೇಕಾದ್ರೆ, ಕಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ ಬಲ್ಲಿದ ಗಂಜಿ ಬರಿಗೈದ, ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ಪಾತಾಳ ತಳಕೆ ಇಳಿದ ಗಡ. ಇದು ಏನು ಅಂದರೆ, ಕಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ, ತನಗೆ ಯೋಗ್ಯ ಅಲ್ಲ. ದೇವ್ರ ಕಿರೀಟ ನಾನು ತನ್ನ ತಲೆ ಮೇಲೆ ಹಾಕ್ಕೊಳ್ತೀನಿ ಅಂದರೆ ಬಲಿಚಕ್ರವರ್ತಿಗೆ ಯೋಗ್ಯನ ಅದು ಅಲ್ಲ. ತನಗೆ ಸಲ್ಲದ ಭಾಗ್ಯವ. ಆದರೆ ಅದನ್ನು ಎತ್ಕೊಂಡು ಓಡ್ತಿದ್ದ. ಆದರೆ ಏನಾಯಿತು, ಗರುಡ ಬಂದ, ಅದನ್ನು ನೋಡಿದ ಕೂಡಲೇ ಕೆಳಗಿಟ್ಟು ಹೊಡೆದ. ಬಲ್ಲಿದ ಗಂಜಿ ಬರಿಗೈದ ಅಂತ.
ಬಲ್ಲಿದವನಿಗೆ ಅವನು ಬಲ್ಲವನಿವನು ಗರುಡ, ಇನ್ನು ನಾನು ಬಿಡಲ್ಲ ಅಂಥೇಳಿ ಬರಿಗೈ ಮಾಡಿಕೊಂಡು ಓಡಿ ಹೋದನಂತ, ಅಲ್ಲೇ ಇಟ್ಟು ಓಡಿ ಹೋದ ಅದನ್ನು ಅಂತ. ಅದಕ್ಕೆ ದೇವರೇನು ಮಾಡಿದ್ದಾನೆ ಅಂದರೆ ಅವನನ್ನು, ಬಲಿಚಕ್ರವರ್ತಿಯನ್ನು ತ್ರಿವಿಕ್ರಮ ರೂಪದಿಂದ ಇನ್ನೊಂದು ಪಾದ ಅವನ ತಲೆ ಮೇಲಿಟ್ಟಿದ್ದಾನಂತೆ. ಯಾಕೆ ಅಂದರೆ ವಾದರಾಜರು ಹೇಳುವಂಥ ಕಾರಣ, ನೋಡು ನಿನಗೆ ಯೋಗ್ಯವಲ್ಲದ ಕೆಲಸವನ್ನು, ಕಿರೀಟವನ್ನು ಅಪಹರಣ ಮಾಡಿದ್ದಿ, ದೇವರ ಕಿರೀಟವನ್ನು, ಆದ್ದರಿಂದ ಮುಕ್ತಿ ಭಾಳ ಮೇಲಿದೆ, ನೀನು ಅದರ ಹತ್ತಿರಕ್ಕೂ ಸುಳಿಬೇಡ ನೀನು ಅಂತ ಪಾತಾಳಕ್ಕೆ ಹಾಕಿದ್ದಾನಂತೆ. ಅದಕ್ಕೋಸ್ಕರ ನೀನು ಹತ್ತಿರಕ್ಕೂ ಬರಬೇಡ ಅಂತ. ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ಪಾತಾಳ ತಳಕೆ ಇಳಿದ ಗಡ, ದುರ್ಲಭವಾದಂಥ ಮುಕ್ತಿಗೆ ದೂರದಲ್ಲಿರು ನೀನು ಅಂತ ಕಳಿಸಿಕೊಟ್ಟ ಅಂತ ಹೇಳುತ್ತಾರೆ. ಹಾಗೆ ಅದು ಬಲಿಚಕ್ರವರ್ತಿಗೆ ಇದು ಅವನ ತಲೆ ಮೇಲೆ ಇಟ್ಟರು. ಇದೆಲ್ಲ ಆಯ್ತಲ್ಲ, ಇದಕ್ಕೆ ಭಾಗವತದಲ್ಲಿ ಸತ್ಯಧರ್ಮ ತೀರ್ಥ ಶ್ರೀಪಾದರು ಇದಕ್ಕೆ ವ್ಯಾಖ್ಯಾನವನ್ನು ಬರೀತಾರೆ. ಈ ಪ್ರಸಂಗಕ್ಕೆ ವ್ಯಾಖ್ಯಾನವನ್ನು ಬರೆಯುವಾಗ ಸತ್ಯಧರ್ಮ ತೀರ್ಥರು ಹೇಳ್ತಾರೆ, ದೇವರ ಒಂದು ಸಂಕಲ್ಪ ಏನು ಅಂತಂದರೆ, ಭೂಮಿಗೆ ಏನಾದರೂ ಬಂದ ನಂತರ ಮೇಲಿಂದ ಬರುವಾಗ ಅಕಸ್ಮಾತ್ ಏನಾದರೂ ತಂದ ಅಂದರೆ ಅದನ್ನು ಮತ್ತೆ ವಾಪಸ್ ತೊಗೊಂಡು ಹೋಗಲ್ಲಂತೆ ದೇವರು. ಇಲ್ಲಿಂದ ಯಾವುದು ತೊಗೊಂಡು ಹೋಗಲ್ಲಂತೆ. ಆದರೆ ಅಲ್ಲಿಂದ ಯಾವುದು ತರಲ್ಲ, ಅಕಸ್ಮಾತ್ ಬಂದರೆ ಮತ್ತೆ ಇಲ್ಲಿಂದ ತೊಗೊಂಡು ಹೋಗಲ್ಲಂತೆ ದೇವರು. ಅದು ಅವನ ಸಂಕಲ್ಪ ಅಂತೆ. ಹಾಗಾಗಿ ಈ ಕಿರೀಟ ಏನೋ ವೈಕುಂಠದಿಂದ ಬಂದುಬಿಡುತ್ತದು. ಆ ವೈಕುಂಠದಿಂದ ಬಂದಾದ ನಂತರ ಮತ್ತು ಭೂಮಿ ಮೇಲೆ ಇತ್ತು, ಆ ಮತ್ತು ವಾಪಸ್ ತೊಗೊಂಡು ಹೋಗಲ್ಲ, ಅದು ಸಂಕಲ್ಪ ಪರಮಾತ್ಮನದು. ಮತ್ತು ಇವತ್ತು ಎಲ್ಲಿದೆ ಆ ಕಿರೀಟ, ಎಲ್ಲಿದೆ ಅಂತ ಕೇಳಿದರೆ ಸತ್ಯಧರ್ಮ ತೀರ್ಥರು ಬರೀತಾರೆ. ಅವರು ಹೇಳ್ತಾರೆ, ಈ ಕಿರೀಟ ಎಲ್ಲಿದೆ ಅಂದರೆ ಇವತ್ತಿಗೂ ಕೂಡ ಅಲ್ಲೇ ಹತ್ತಿರದಲ್ಲೇನೆ ಒಂದು ಊರಿದೆ, ಮೇಲ್ಕೋಟೆ ಅಂತ ಬರುತ್ತದೆ. ಆ ಮೇಲ್ಕೋಟೆಯಲ್ಲಿ ಒಂದು ಉತ್ಸವ ನಡೀತದೆ. ಅದರ ಹೆಸರು ವೈರಮುಡಿ ಅಂತ ಒಂದು ಉತ್ಸವ ನಡೀತದೆ. ಅದು ವರ್ಷಕ್ಕೊಂದು ಸರ್ತಿ ವೈರಮುಡಿ ಅಂತ ಉತ್ಸವ ನಡೀಬೇಕಾದ್ರೆ ಈಗಲೂ ಕೂಡ ಏನಾಗುತ್ತೆ ಅಂದರೆ ಅದು ಪೊಲೀಸ್ ಕಸ್ಟಡಿಯಲ್ಲಿರ್ತದೆ. ಅದನ್ನು ವರ್ಷಕ್ಕೊಂದು ಸರ್ತಿ ಆ ಕಿರೀಟವನ್ನು ತೆಗೆದು ಒಂದು ಉತ್ಸವವನ್ನು ಮಾಡ್ತಾರೆ. ಅದನ್ನು ಆವಾಗ ಮಾತ್ರ ಅದರ ದರ್ಶನವನ್ನು ಮಾಡಬಹುದು. ಅಂಥ ಕಿರೀಟ ಇವತ್ತಿಗೂ ಕೂಡ ಅಲ್ಲಿದೆ. ಅದು ನಾನು ನೋಡಿದ್ದೇನೆ ಅಂತ ಸತ್ಯಧರ್ಮ ತೀರ್ಥರು ಬರೀತಾರೆ. ಇದನ್ನು ಆ ಕಿರೀಟ ಅಂದರೆ ಭಗವಂತ ಅದನ್ನು ತೊಗೊಂಡು ಹೋಗಲಿಲ್ಲಂತೆ, ಕಿರೀಟವನ್ನು ಅಲ್ಲೇ ಇಟ್ಟು ಹೋದನಂತೆ ಪರಮಾತ್ಮ. ಇವತ್ತಿಗೂ ಇದೆ ಅದು ಅಂತ ಅವ್ರು ಹೇಳುವಂಥದ್ದು. ಯಾಕೆಂದರೆ ಸತ್ಯಧರ್ಮರು ಅಂದರೆ ಸ್ವಲ್ಪ ಮೈಸೂರು ಪ್ರಾಂತ್ಯ ಜಾಸ್ತಿ, ಅವರಿಗೆ ಅಭ್ಯಾಸ ಅದೆಲ್ಲ, ಅಲ್ಲೇ ಓಡಾಡಿದವರು ಜಾಸ್ತಿ ಅವರೆಲ್ಲ. ಹಾಗಾಗಿ ಅಂಥ ಮಹಾತ್ಮರು ಅವರು ಹೇಳಿದಂಥ ಮಾತು. ಆಮೇಲೆ ಬಲಿಚಕ್ರವರ್ತಿಯನ್ನು ಕೆಳಗೆ ಹಾಕಿದರು, ಕಿರೀಟವನ್ನು ತೊಗೊಂಡು ಹೋದ ಭಗವಂತ. ಇದನ್ನೆಲ್ಲ ಮಾಡಿದಂತೆ. ಇಷ್ಟೆಲ್ಲ ಆದ ನಂತರ ಆಮೇಲೆ ಮುಂದೆ ಈ ಕೃಷ್ಣ ಪರಮಾತ್ಮನಿಗೆ ಮುಂದೆ ಮದುವೆಗಳೆಲ್ಲ ಆಗಬೇಕಲ್ವ. ಮದುವೆ ಆಗಬೇಕು ಅಂತ ಮೊದಲಿಗೆ ಏನು ಮಾಡಿದ್ರಂತೆ, ಅಲ್ಲ ಕೃಷ್ಣನೇ ಮದುವೆ ಮಾಡಿಕೊಂಡ ಅಂತಂದರೆ ಬೈತಾರೆ ಜನ. ಈಗಾಗಲೇ ಒಂದು ಮದುವೆ ಮಾಡ್ಕೊಂಡಿದ್ದಾನೆ, ಏನು ಬೈಯೋದೇನು ಬಂತು, ಒಂದು ಮದುವೆ ಮಾಡ್ಕೊಂಡಿದ್ದಾನೆ. ಆದರೂ ಕೂಡ ಅಣ್ಣನಿಗೊಂದು ಮದುವೆ ಆಗಬೇಕು ಅಂತ ಅಂದ್ಕೊಂಡಂತೆ ಈ ಭಗವಂತ. ಅಣ್ಣನಿಗೊಂದು ಮದುವೆ ಆಗಿಬಿಟ್ರೆ ನನಗೆ ಸಮಸ್ಯೆ ಇರೋದಿಲ್ಲ ಅಂತ. ಅದಕ್ಕೆ ಈ ಬಲರಾಮನಿಗೊಂದು ಮದುವೆ ಆಗಿಬಿಡ್ಲಿ ಅಂತ ಅಂದ್ಕೊಂಡ್ರಂತೆ. ಬಲರಾಮನಿಗೆ ಮದುವೆ ಆಗಲಿ ಅಂತಂದರೆ ಬಲರಾಮನಿಗೆ ಹುಡುಗಿಯಲ್ಲಿ ಹುಡುಕೋದು, ಇದ್ದಕ್ಕಿದ್ದಾಗಿ ಹುಡುಗಿ ಸಿಗಬೇಕಲ್ಲ. ಅದು ಏನಾಯ್ತಂತೆ, ಬಲರಾಮನಿಗೊಂದು ಮದುವೆ ಮಾಡಿದ್ರಂತೆ ಪಾಪ. ಯಾರು ಅಂದರೆ ಒಬ್ಬ ರೈವತ ಅಂತ ಒಬ್ಬ ರಾಜ ಇದ್ದ, ರೈವತ ರಾಜ. ಆ ರೈವತ ರಾಜನ ಮಗಳು ರೇವತಿ ಅಂತ ಅವಳ ಹೆಸರು, ರೇವತಿ ಅಂತ. ಅವನು ಎಂಥ ವಿಚಿತ್ರ ಅಂದರೆ, ಆ ರೈವತ ರಾಜ ಅವನೇನು ಮಾಡಿದ್ನಂತೆ, ಮಗಳನ್ನೇನೋ ಹೆತ್ತುಬಿಟ್ಟಿದ್ದ. ಮಗಳನ್ನು ಹೆತ್ತ ಮೇಲೆ ಅವನು ಯಾವಾಗ ಅಂತಂದರೆ, ಅವನು ಈ ಕೃತಯುಗ ಹತ್ರ ತ್ರೇತಾಯುಗ ಕೃತಯುಗದಲ್ಲಿದ್ದವನು. ಅವನು ಏನು ಮಾಡಿದ್ನಂತೆ, ಮಗಳನ್ನೇನೋ ಪಡೆದಿದ್ದಾನೆ, ಮಗಳಿಗೊಂದು ಗಂಡು ಹುಡುಕಬೇಕು ಅಂತ ಏನು ಮಾಡಿದ್ನಂತೆ, ಹುಡುಕಿದ, ಎಲ್ಲೂ ಸಿಗಲಿಲ್ಲ ಸರಿಯಾದ್ದು. ಆಮೇಲೆ ಅವನ ಮನಸ್ಸಿಗೊಂದು ಬಂತಂತೆ, ಏನು ಅಂದರೆ, ಇಲ್ಲ ನಾನೇನು ಗಂಡು ಹುಡುಕಿಬಿಡ್ತೀನಿ. ಗಂಡು ಹುಡುಕಿದ ನಂತರ ಅಕಸ್ಮಾತ್ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಏನಾದರೂ ಮನಸ್ತಾಪ ಬಂದು ನಾಳೆ ಏನಾದರೂ ಡೈವರ್ಸ್ ಅಂತ ಆಗಿಬಿಟ್ರೆ ಏನು ಮಾಡೋದು? ಹಾಗೆಲ್ಲ ಆಗಬಾರ್ದು. ಅದಕ್ಕೆ ಜಾತಕ ಅವ್ರಿವ್ರ ಜ್ಯೋತಿಷ್ಯ ಕೇಳಿದರೆ ಏನೋ ಹೇಳ್ತಾರೆ, ಸರಿಯಾಗೋದಿಲ್ಲ. ಅದಕ್ಕೇನು ಮಾಡೋಣ ಅಂದರೆ, ಇವಳನ್ನು ಹುಟ್ಟಿಸಿದವರು ಯಾರು ಅಂದರೆ ಬ್ರಹ್ಮದೇವರು. ಆ ಬ್ರಹ್ಮದೇವರ ಬಳಿಗೆ ಹೋಗಿ ಕೇಳಿಬಿಡೋಣ, ಯಾರು ಗಂಡ ಇವಳಿಗೆ ಗಂಡ ಆಗ್ತಾನೆ ಅವ್ರನ್ನ ಹೇಳ್ರಿ ಅಂತ ಕೇಳಿಬಿಡೋಣ ಅಂತ ಬ್ರಹ್ಮದೇವರ ಬಳಿಗೆ ಹೋಗಿಬಿಟ್ರಂತೆ. ಅವರು ಹೋದಾಗ ಏನಾಗಿತ್ತು ಅಂದರೆ, ಬ್ರಹ್ಮದೇವರ ಸಭೆ. ಆ ಸಭೆಯಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ನಡೀತಿತ್ತಂತೆ, ಸಂಗೀತ ಕಚೇರಿ. ಆ ಸಂಗೀತ ಕಚೇರಿಯಲ್ಲಿ ಹಾ ಹಾ ಹೂ ಹೂ ಅಂತ ಇಬ್ಬರು ಗಂಧರ್ವರು ಹಾಡು ಹೇಳ್ತಾ ಕೂತಿದ್ರಂತೆ. ಅವ್ರು ಹಾಡು ಹೇಳ್ತಾ ಇದ್ದರು, ಮತ್ತು ಮಧ್ಯದಲ್ಲಿ ಯಾಕೆ ಡಿಸ್ಟರ್ಬ್ ಮಾಡೋದು, ಸಂಗೀತ ಕಚೇರಿ ಮುಗಿಲಿ ಆಮೇಲೆ ಬ್ರಹ್ಮದೇವ್ರ ಹತ್ರ ಮಾತಾಡೋಣ ಅಂತ ಅಲ್ಲೇ ಕೂತ್ರಂತೆ. ಸಂಗೀತ ಚೆನ್ನಾಗಿದೆ ಅಂತ ಅವರು ಕೇಳ್ತಾ ಕೂತಾಯಿತು. ಎಲ್ಲ ಸಂಗೀತ ಕಾರ್ಯಕ್ರಮ ಮುಗೀತಂತೆ. ಸಂಗೀತ ಕಾರ್ಯಕ್ರಮ ಮುಗಿದಾದ ನಂತರ ಆವಾಗ ಬ್ರಹ್ಮದೇವರ ಹತ್ರ ಹೋಗಿ ಕೇಳಿದ್ರಂತೆ, ಸ್ವಾಮಿ ನಾವು ಸಂಗೀತ ಆರಂಭ ಆದಾಗಲೇ ಬಂದಿದ್ವಿ, ಮುಗಿದ ಮೇಲೆ ಕೇಳೋಣ ಅಂತ ಅಂದ್ಕೊಂಡಿದ್ವಿ, ಅದಕ್ಕೆ ಬಂದ್ವಿ. ಈಗ
ನಮ್ಮ ಮಗಳಿಗೆ ಒಂದು ವರ ಬೇಕಾಗಿದೆ, ಯಾರಿದ್ದಾನೆ ವರ ಹೇಳ್ರಿ ಅಂತ ಕೇಳಿ. ವರ ಯಾರಿದ್ದಾನೆ, ಚೆನ್ನಾಗಿ ಒಬ್ಬ ವರ ಬೇಕು, ಡೈವರ್ಸ್ ಆಗಬಾರ್ದು ಅಂಥ ಒಂದು ವರ ಬೇಕು ನಮಗೆ ಅಂತಂದ್ರಂತೆ. ಅದಕ್ಕೆ ಬ್ರಹ್ಮದೇವರು ಹೇಳಿದ್ರಂತೆ, ಅಯ್ಯೋ ಮಾರಾಯ ಯಾವಾಗ ಬಂದಿ ನೀನು ಅಂದ್ರಂತೆ. ಯಾವಾಗ ಅಂತಂದ್ರೆ ಅವ್ರು ಹೇಳಿದ್ರಂತೆ, ಏನಿಲ್ಲ ನೀವು ಸಂಗೀತ ಆರಂಭ ಮಾಡ್ತಿದ್ರಲ್ಲ ಆವಾಗ ಬಂದ್ವಿ, ಈಗ ಸಂಗೀತ ಮುಗೀತು ಕಾರ್ಯಕ್ರಮ ಈಗ ಹೇಳ್ತಿದ್ದೀವಿ ಅಂತಂದ್ರು. ಅದಕ್ಕೆ ಅವ್ರು ಹೇಳಿದ್ರಂತೆ, ಅಯ್ಯೋ ಎಂಥ ಕೆಲಸ ಮಾಡಿದೆವು ಮಾರಾಯ ನೀನು, ಈಗಾಗಲೇ ಏನಾಗಿದೆ ಅಂತಂದರೆ ನೀನು ಬಂದದ್ದು ಏನು ಅಂದರೆ ತ್ರೇತಾಯುಗದ ಆರಂಭದಲ್ಲಿ ಬಂದಿದ್ದಿ ನೀನು. ಈಗ ಎಷ್ಟಾಗಿದೆ ಅಂತಂದರೆ ಇನ್ನೂ 4 ಚಕ್ರಯುಗಗಳು ಅಂದರೆ ಯುಗಚಕ್ರ ಎನ್ನುವಂಥದ್ದು ತಿರುಗಿ 28ನೇ ದ್ವಾಪರ ಯುಗ ನಡೀತಾ ಇದೆ ಈಗಾಗಲೇ. ಈಗ ಬಂದು ಕೇಳ್ತಾ ಇದ್ದೀಯಲ್ಲೋ, ಬಂದಾಗಲೇ ಕೇಳಲಿಕ್ಕೆ ಏನಾಗಿತ್ತು ಅಂದ್ರಂತೆ. ಅಲ್ಲ ಸ್ವಾಮಿ, ನಾ ಬಂದಿದ್ದೆ ಸಂಗೀತ ಆರಂಭ ಆಗಬೇಕಾದ್ರೆ ಈಗ ಮುಗಿದಿದೆ ಅಂದರೆ, ಇಲ್ಲಿ ಬ್ರಹ್ಮಮಾನ ಅಂದರೆ ಹೀಗೆ ಇರ್ತದೆ ಅಂದ್ರಂತ. ಬ್ರಹ್ಮಮಾನ ಅಂದರೆ ಹೀಗೆ ಇರ್ತದೆ, ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ ಅದು. ಆದ್ದರಿಂದ ಈಗ ಬಂದು ಅಂತೂ ಏನು ಮಾಡೋದು, ಸರಿ ಬಿಡು ಆಯ್ತು, ನೀವು ಒಂದು ಗಂಡು ಹುಡುಕಿ ಕೊಡ್ತೀನಿ ಅಂದ್ರಂತೆ ಬ್ರಹ್ಮದೇವರು. ಯಾರು ಅಂದು, ಅದಕ್ಕೆ ಕೆಳಗೊಬ್ಬ ಕೃಷ್ಣ ಅಂತಿದ್ದಾನೆ, ಅವ್ರ ಅಣ್ಣ ಬಲರಾಮ ಅಂತಿದ್ದಾನೆ, ಅವನಿಗೆ ಕೊಟ್ಟು ಮದುವೆ ಮಾಡು ಅಂದ್ರಂತೆ. ಹೌದಾ, ಸರಿ ಆಯಿತು ಅಂತೇಳಿ ಬ್ರಹ್ಮದೇವರು ಹೇಳಿದ್ದಾರಲ್ಲ ಮುಗೀತು ಅಂತ ಅಂದ್ಕೊಂಡು ಬಂದು ಬಲರಾಮನಿಗೆ ಮದುವೆ ಮಾಡಬೇಕು ಹಿಂಗೆ ಬ್ರಹ್ಮದೇವರು ಹೇಳಿದ್ದಾರೆ. ಆಯಿತು ಅಂದ, ಬಲರಾಮನ ಆಯಿತು ಅಂದ. ನೋಡಿದರೆ ಇವಳೇನು ಅಂದರೆ ಹಿಂದಿನ ಯಾವುದೋ ಯುಗದವಳು ಇವಳು ಹುಡುಗಿ. ಅವಳು ಏನು ಅಂತಂದರೆ ಅವಳ ಹೈಟೇ ದೊಡ್ಡದಾಗಿತ್ತಂತೆ. ಆಗಿನ ಕಾಲದವರೆಲ್ಲ ಹೇಗಿದ್ದರು ಅಂದರೆ 15-20 ಅಡಿ ಎತ್ತರ ಇರ್ತಿದ್ರಂತೆ ಅವರೆಲ್ಲರೂ ಕೂಡ. ಇವನು ನೋಡಿದರೆ ದ್ವಾಪರ ಯುಗದವನು ಬರೀ ಒಂದು 8 ಅಡಿ ಇದ್ದಂತೆ ಅಷ್ಟೇ ಇವನು ಬಲರಾಮ. ಅವಳು ನೋಡಿದ್ರೆ ಒಂದು 20 ಅಡಿ ತನಕ ಎತ್ತರ ಇದ್ದಾಳೆ. ಹೆಂಗೆ ಮದುವೆ ಮಾಡಿಕೊಳ್ಳೋದು, ಏನು ಕತೆ, ಇವನು 8 ಅಡಿ ಅವಳು 20 ಅಡಿ ಅಂತಂದರೆ ಹೆಂಗಾಗ್ತದೆ, ಅದಕ್ಕೆ ಸರಿಯಾಗೋದಿಲ್ಲ. ಅದಕ್ಕೆ ಹೇಳಿದ್ರು, ಇಲ್ಲ ಮದುವೆ ಅಂತೂ ಮಾಡಿಬಿಡ್ರಿ ಅಂದ್ರಂತೆ. ಮಾಡಿರಿ ಅಂದು ಮದುವೆ ಮಾಡಿದರು. ಮತ್ತು ತಾಳಿ ಹೆಂಗೆ ಕಟ್ಟೋದು ಅಂದರೆ ಇವನ್ನೇ ಮೇಲೆ ಸ್ಟೂಲ್ ಹಾಕಿ ನಿಲ್ಲಿಸಿದ್ರಂತೆ. ಆಮೇಲೆ ತಾಳಿ ಕಟ್ಟಿದ, ಆಯಿತು ಮದುವೆನೂ ಆಯಿತು ಪಾಪ. ಆದಮೇಲೆ ಮತ್ತೆ ಹೆಂಡತಿ ಅಡ್ಜಸ್ಟ್ ಆಗಬೇಕಲ್ಲ, ಅದಕ್ಕೇನು ಮಾಡಿದ್ರಂತೆ ಬಲರಾಮ ದೇವರು ತಮ್ಮ ಕೈಯಲ್ಲೇ ಒಂದು ನೇಗಿಲಿತ್ತಂತೆ, ಆ ನೇಗಿಲನ್ನು ತೆಗೆದ್ರಂತೆ, ಅವಳು ಭುಜಕ್ಕೆ ಹಾಕಿದ್ರಂತೆ. ಭುಜಕ್ಕೆ ಹಾಕಿ ಒಂದು ಸರ್ತಿ ಎಳೆದ್ರಂತೆ, ಹೀಗೆ ಕೆಳಗೆ ಎಳೆದ್ರೆ ಇಡೀ ಅವಳ ದೇಹ ಅನ್ನೋದು ಸಣ್ಣದಾಗ್ತಾ ಬಂದಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಸರಿ ಇಷ್ಟು ಸಾಕು ಅಂತ ಕೊಡಿಸಿದ್ರಂತೆ. ಹಿಂಗೆ ಮಾಡಿದ್ರಂತೆ. ಇದು ಯಾರು ಬಲರಾಮ ಮತ್ತು ರೇವತಿ ಇಬ್ಬರದ್ದು ಕೂಡ ಮದುವೆ ಆದದ್ದು ಹೀಗೆ ಅಂತ ಅವ್ರದ್ದೊಂದು ಕಥೆ. ಇಷ್ಟೆಲ್ಲ ಆಯಿತು. ಇದಾದ ನಂತರ ಮತ್ತೆ ಕೃಷ್ಣನಿಗೆ ಈ ರುಕ್ಮಿಣೀ ದೇವಿಯಿಂದ ಪತ್ರ ಬರ್ತದೆ. ಆ ರುಕ್ಮಿಣೀ ದೇವಿ ಅಂದರೆ ಮೊದಲೊಂದು ಸರ್ತಿ ಸ್ವಯಂವರ ಏರ್ಪಾಟಾಗಿತ್ತು, ಅದನ್ನು ಕ್ಯಾನ್ಸಲ್ ಮಾಡಿಸ್ತಾನೆ ಪರಮಾತ್ಮ. ಮಾಡಿಸಿ ಆಮೇಲೆ ಮತ್ತೆ ಕೃಷ್ಣ ಪರಮಾತ್ಮ ಅವಳನ್ನು ವಿವಾಹ ಮಾಡಿಕೊಳ್ತಾನೆ. ಭಗವಂತ ಅವಳನ್ನು ಅಪಹರಣ ಮಾಡಿಕೊಂಡು ಹೋಗಿ ವಿವಾಹ ಮಾಡಿಕೊಳ್ತಾನೆ. ಇಷ್ಟೆಲ್ಲ ನಡೀತದೆ. ಇದೆಲ್ಲ ಕೃಷ್ಣನ ಮತ್ತು ರುಕ್ಮಿಣೀ ದೇವಿಯ ಕಲ್ಯಾಣ ಎನ್ನುವಂಥದ್ದು ನೀವೆಲ್ಲ ಭಾಗವತದಲ್ಲಿ ಕೇಳಿರ್ತೀರದನ್ನು. ಹೀಗೆ ಕೃಷ್ಣ ರುಕ್ಮಿಣಿಯರ ಕಲ್ಯಾಣ ಎನ್ನುವಂಥದ್ದು ಕೂಡ ವೈಭವದಿಂದ ನಡೆಯಿತು ಅಂತ ಅವರ ಕಲ್ಯಾಣವನ್ನು ಹೇಳಿದ್ದಾರೆ. ಆಮೇಲೆ ಅವರ ಕಲ್ಯಾಣ ಆದ ನಂತರ ಅವರಿಗೆ ಪ್ರದ್ಯುಮ್ನ ಅಂತ ಒಬ್ಬ ಮಗ ಹುಟ್ಟಿದಂತೆ. ಪ್ರದ್ಯುಮ್ನ ಎನ್ನುವಂಥ ಮಗ ಹುಟ್ಟುತ್ತಾನೆ. ಹೀಗೆ ಪ್ರದ್ಯುಮ್ನನ ಅವತಾರ ಎನ್ನುವಂಥ, ಪ್ರದ್ಯುಮ್ನ ಅಂತಂದರೆ ಮನ್ಮಥನೇ ಭಗವಂತನ ಮಗನಾಗಿ ಹುಟ್ಟಿರುವಂತಹದ್ದು ಅಂತ. ಹೀಗೆ ಆ ಪ್ರದ್ಯುಮ್ನ ಹುಟ್ಟಿದ. ಆಮೇಲೆ ಕೃಷ್ಣ ಪರಮಾತ್ಮ ಏನು ಮಾಡಿದಂತೆ, ಮುಂದೆ ಈ ಸತ್ಯಭಾಮೆಯನ್ನು ಮದುವೆ ಮಾಡಿಕೊಳ್ತಾನೆ. ಅದು ಹೇಗೆ ಅಂತಂದರೆ, ಈ ಸತ್ರಾಜಿತ ರಾಜನ ಬಳಿಯಲ್ಲಿ ಒಂದು ಮಣಿ ಇತ್ತು. ಆ ಮಣಿಯನ್ನು ಸ್ಯಮಂತಕ ಅಂತ ಮಣಿ ಹೆಸರು. ಆ ಮಣಿ ಬೇಕು ಅಂತ ಒಂದು ಸರ್ತಿ ಹೋಗಿ ಕೇಳಿದ, ಅದಕ್ಕೆ ಕೊಡಲ್ಲ ಅಂದ. ಗಲಾಟೆ ಆಯಿತು, ಸರಿ ಬಿಟ್ಬಿಟ್ಟ. ಆಮೇಲೆ ಪ್ರಸೇನ ಅಂತ ಅವನ ತಮ್ಮ ಸತ್ರಾಜಿತನ ತಮ್ಮ, ಅವನು ತೊಗೊಂಡು ಕಾಡಿಗೆ ಹೋದಾಗ ಸಿಂಹ ಬಂದು ಕೊಲ್ತು. ಆ ಸಿಂಹವನ್ನು ಕರಡಿಕೊಂಡು ಅದನ್ನು ತೊಗೊಂಡೋಯ್ತು. ಈ ಕೃಷ್ಣನೇ ಕದ್ದಿದ್ದಾನೆ ಅಂತ ಅಪವಾದ ಹಾಕಿದರು. ಆಮೇಲೆ ಕೃಷ್ಣ ನಾನಲ್ಲ ಅಂತ ಅದನ್ನು ಹುಡುಕೊಂಬರಲಿಕ್ಕೆ ಅಂತ ಹೋದ. ಆ ಗುಹೆ ಒಳಗೆ ಹೋಗಿ ಗುಹೆಯಲ್ಲೇನೆ ಆ ಕರಡಿ ಜೊತೆಗೆ ಹೋರಾಟ ಮಾಡಿದ್ನಂತೆ. ಆ ಹೋರಾಟವನ್ನು ಮಾಡಿ ಆಮೇಲೆ ಕೃಷ್ಣ ಆ ಕರಡಿಗೆ ಒಂದೇಟು ಗುದ್ದಿದ್ನಂತೆ. ಆಗ ಅವನು ಕೇಳ್ತಾನೆ, ಇಷ್ಟು ಹೊಡೆದಿದ್ದಿ ಅಂತಂದರೆ ನನ್ನನ್ನು ಹೊಡೆಯೋ ತಾಕತ್ತಿರುವಂಥದ್ದು ಒಂದು ಹನುಮನಿಗೆ ಇಲ್ಲ ರಾಮನಿಗೆ. ನೀನು ಹನುಮವಂತೂ ಅಲ್ಲ, ಯಾಕೆ ಅಂದರೆ ಹನುಮ ನನ್ನನ್ನು ಹೊಡೆಯೋದಿಲ್ಲ, ನನ್ನ ಮೇಲೆ ಪ್ರೀತಿ ಜಾಸ್ತಿ, ವಯಸ್ಸಾದವನು ಅಂತ. ಆದರೆ ನೀನು ಹೊಡೆದಿದ್ದಿ ಅಂದರೆ ನೀ ರಾಮನೇ ಇರಬೇಕು ನೋಡು ಅಂತಂದ್ರಂತೆ. ಒಂದು ಸರ್ತಿ ಕೃಷ್ಣನೇ ರಾಮನಾಗಿ ಕಂಡು ಕೂಡಲೇ, ಸ್ವಾಮಿ ಭಗವಂತ ನಿನಗೋಸ್ಕರವೇ ಕಾಯ್ತಾ ಇದ್ನೋ ನಾನು. ಯಾಕೆ ಅಂದರೆ ಅವನಿಗೆ ಆಗಲೇ ಹೇಳಿದ್ರಂತೆ ರಾಮದೇವರು, ಬಂದುಬಿಡು ನೀನು ಮೋಕ್ಷ ಕೊಡ್ತೀನಿ ಅಂತ ಹೇಳಿದರೂ ಹೋಗಿಲ್ಲ ಅವನು. ಯಾಕೆ ಅಂದರೆ ಸೀತಾದೇವಿ ಒಬ್ಬಳಿಗೋಸ್ಕರವಾಗಿ ಒಂದು ದೊಡ್ಡ ಕಪಿ ಸೈನ್ಯ ಕಟ್ಟಿ ಲಂಕಾಪಟ್ಟಣಕ್ಕೆ ಹೋಗಿ ದೊಡ್ಡ ಹೋರಾಟ ನಡೆಸಿ ಇಷ್ಟೆಲ್ಲ ಎಷ್ಟು ಪ್ರೀತಿನೋ ನಿನಗೆ ಹೆಂಡತಿ ಮೇಲೆ ಅಂತ. ಅದಕ್ಕೆ ಈ ಜಾಂಬವಂತ ಅನ್ಕೊಂಡಂತೆ, ಇಷ್ಟು ಹೆಂಡತಿಯನ್ನು ಪ್ರೀತಿಸುವವನು ನೀನು, ಆದ್ದರಿಂದ ನಾನು ಏನಾದರೂ ಮಾಡಿ ನಿನಗೊಂದು ಕನ್ಯಾದಾನ ಮಾಡಬೇಕು ಅಂತ ಕೂತ್ನಂತ.
ಅದಕ್ಕೆ ಅವನು ಹೇಳ್ದ, ನಾ ಏಕಪತ್ನಿ ವ್ರತಸ್ಥ, ಈಗ ಹಾಗೆಲ್ಲ ಮಾಡಬೇಡ ಅಂದರು. ಇಲ್ಲ, ನೀನು ಯಾವಾಗ ಬರ್ತೀವಿ ಅಲ್ಲಿ ತನಕ ಕಾಯ್ತಿರ್ತೀನಿ, ನಿನಗೊಂದು ಕನ್ಯಾದಾನ ಮಾಡೇ ಹೋಗ್ತೀನಿ ಅಂತಂದು. ಹಾಗೆ ಈ ಜಾಂಬವಂತ ಒಬ್ಬ ಮಗಳನ್ನು ಪಡ್ಕೊಂಡಿದ್ದಂತೆ, ಜಾಂಬವತಿ ಅಂತ ಅವಳ ಹೆಸರು. ಆ ಜಾಂಬವತಿಯನ್ನು ಇವನು ಹೋದ ಕೃಷ್ಣ, ಸ್ಯಮಂತಕಮಣಿ ಕೊಡು ಅಂತ ಕೇಳಿದ್ನಂತೆ. ಬರೀ ಸ್ಯಮಂತಕಮಣಿ ಏನು, ಕನ್ಯಾಮಣಿನೂ ಕೊಡ್ತೀನಿ ತೊಗೊಂಡು ಹೋಗು ಅಂತ ಕಳಿಸಿದ್ನಂತೆ. ಹಿಂಗೆ ಸ್ಯಮಂತಕಮಣಿ ಅಂತ ಹೋಗೋದು, ಕನ್ಯಾಮಣಿ ಹಿಡ್ಕೊಂಬರೋದು ಇವನು ಕೃಷ್ಣ. ಇಂಥದ್ದು ಹೋದ ಕರ್ಕೊಂಬಂದ, ಅವಳ ಮದುವೆ ಮಾಡು. ಈ ಜಾಂಬವತಿ ಅಂದರೆ ಯಾರು ಗೊತ್ತಾ? ಇವತ್ತು ನಾವೇನು ನಿತ್ಯ ತುಳಸಿ ಪೂಜೆ ಮಾಡ್ತೀವಲ್ಲ, ಆ ತುಳಸಿ ಅಂತಂದರೆ ಜಾಂಬವತಿ ಅವತಾರ, ಅವಳೇ ಜಾಂಬವತಿನೇ, ಅದು ಜಾಂಬವತಿ. ಹಾಗಾಗಿ ಅಲ್ಲಿ ವಿಶೇಷವಾಗಿ ತುಳಸಿ ದಾಮೋದರ ಅಂತ ಹೇಳ್ತೀವಿ, ಅಂದರೆ ತುಳಸಿ ಕಾರ್ತೀಕ ದಾಮೋದರ ಅಂತೆಲ್ಲ ಹೇಳ್ತೀವಲ್ಲ, ಅಲ್ಲಿ ಪೂಜೆ ಮಾಡೋದು ಯಾರನ್ನಂದರೆ ಈ ಜಾಂಬವತಿಯನ್ನೇ ಪೂಜೆ ಮಾಡುವಂಥದ್ದು. ಹೀಗೆ ಅಲ್ಲಿ ಆಯ್ತು ವಿವಾಹ. ಅದಾದ ನಂತರ ಆ ಮಣಿ ತೊಗೊಂಡು ಹೋಗಿ ಸತ್ರಾಜಿತನಿಗೆ ಕೊಟ್ಟನಂತೆ ಭಗವಂತ. ನೋಡು, ನಾನು ಅಪಹರಣ ಮಾಡಿಲ್ಲ ಅಂದರೂ ನನ್ನ ಮೇಲೆ ಅಪವಾದ ಹಾಕಿದೆ, ತಗೋ ನಿಂದು ಮಣಿ ಇಲ್ಲಿತ್ತು ನೋಡು ಅಂತ ಹೇಳಿಕೊಟ್ರೆ, ಆ ಸತ್ರಾಜಿತ ಹೇಳಿದ, ಅಯ್ಯೋ ದೇವರು, ಎಂಥ ತಪ್ಪು ಮಾಡಿದ್ನಲ್ಲೋ ನಾನು, ನಿನ್ನ ಮೇಲೆ ಅಪವಾದ ಹಾಕಿಬಿಟ್ನಲ್ಲೋ, ನನ್ನಿಂದ ದೊಡ್ಡ ಅಪರಾಧ ನಡೆದಿದೆ, ನಾನೊಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ ಇಂದ. ಆಯಿತು ಒಂದು ಏನು ಅಂದರೆ, ನನಗೊಬ್ಬ ಮಗಳಿದ್ದಾಳೆ ಸತ್ಯಭಾಮ ಅಂತ ಹೆಸರು, ನಿನಗೆ ಕನ್ಯಾದಾನ ಮಾಡ್ತೀನಿ ಇನ್ನು. ಅಂತೂ ಇಲ್ಲೂ ಹೋದ ಸ್ಯಮಂತಕಮಣಿ, ಒಂದು ಕಡೆ ಸ್ಯಮಂತಕಮಣಿ ತೊಗೊಂಡ, ಕನ್ಯಾಮಣಿ ತೊಗೊಂಡ, ಇನ್ನೊಂದು ಕಡೆ ಸ್ಯಮಂತಕಮಣಿ ಕೊಟ್ಟ, ಕನ್ಯಾಮಣಿ ತೊಗೊಂಡಂತೆ. ಹೀಗೆ ಎಲ್ಲ ಕಡೆ ಹೋದಲ್ಲೆಲ್ಲ ಒಂದೊಂದು ಕನ್ಯಾಮಣಿ ಹಿಡ್ಕೊಂಬರ್ತಿದ್ನಂತೆ ಕೃಷ್ಣ. ಹಿಂಗೆ ಹಿಡ್ಕೊಂಬಂದು ಅಂತೂ ಅವಳನ್ನು ಮದುವೆ ಮಾಡಿಕೊಳ್ತಾನೆ. ಹೀಗೆ ಆ ಸತ್ಯಭಾಮೆ ಅನೇಕರನ್ನು ವಿವಾಹ ಮಾಡಿಕೊಂಡ ಕೃಷ್ಣ ಪರಮಾತ್ಮ ಅಂತ ಕೃಷ್ಣನ ವಿವಾಹಗಳನ್ನೆಲ್ಲವನ್ನು ಕೂಡ ನಿರೂಪಣೆ ಮಾಡುತ್ತಾರೆ. ಅನೇಕ ವಿವಾಹಗಳೆಲ್ಲ ಆಯಿತು ಅಂತ. ಆಮೇಲೆ ಮುಂದೆ ಆಗಬೇಕಾದ್ರೆ ಇದೇ ಸಂದರ್ಭದಲ್ಲಿ ಭೀಮಸೇನ ದೇವರು ಹೇಗಿದ್ದರು ಅಂತ ಭೀಮನ ಬಗ್ಗೆ, ಅವನ ವ್ಯಕ್ತಿತ್ವದ ಬಗ್ಗೆ ವರ್ಣನೆ ಮಾಡುತ್ತಾರೆ. ಭೀಮ ಹೇಗಿದ್ದ ಅಂತ ಭೀಮನ ಒಂದು ಸ್ಪಷ್ಟವಾದಂಥ ಒಂದು ಚಿತ್ರಣವನ್ನು ಕೊಡ್ತಾರೆ. ಅದ್ಭುತ, ರೋಚಕ ಅದು. ಭೀಮಸೇನ ದೇವರ ವ್ಯಕ್ತಿತ್ವ ಅಂದ್ರೇ ಒಂದು ರೋಚಕ. ಹೇಗಿದ್ದರು ಭೀಮಸೇನ ದೇವರು ಅಂತಂದರೆ ಅದಕ್ಕೆ ಹೇಳ್ತಾರೆ, ನಿಜ ಪ್ರತಿಭಯಾ ಜಾನನ್ ಸರ್ವಾಸ್ತ್ರಾಣಿ ತಥೋಧಿಕಂ ನಾಸ್ತ್ರಯುದ್ಧಂ ಕ್ವಚಿತ್ ಭೀಮೋ ಮನ್ಯತೆ ಧರ್ಮ ಮಂಜಸ ಯದಾ ರಾಮಾದವಾಪ್ತಾನಿ ದಿವ್ಯಾಸ್ತ್ರಾಣಿ ಪ್ರಪೇದಿರೆ ದ್ರೋಣಾತ್ ಕುಮಾರಾಸ್ತ್ವೇಷಾಸೀತ್ ಸರ್ವೇಶ್ವಪ್ಯಧಿಕೋರ್ಜುನ. ಅದಕ್ಕೆ ಈ ದ್ರೋಣಾಚಾರ್ಯರು ಎಲ್ರಿಗೂ ಪಾಠ ಮಾಡಿದರು. ಪಾಠ ಎಲ್ಲ ಆದಮೇಲೆ ಕೊನೆಗೊಂದು ಮಾತು ಹೇಳಿದ್ರಂತೆ ದ್ರೋಣಾಚಾರ್ಯರು, ಸರ್ವೇಶ್ವಪ್ಯಧಿಕೋರ್ಜುನ ಅಂದ್ರಂತೆ. ಎಲ್ಲರಲ್ಲೂ ಕೂಡ ನನಗೆ ಹೆಚ್ಚು ಪ್ರೀತಿ ಪಾತ್ರನಾದವನು ಯಾರು ಅಂದರೆ ಅರ್ಜುನ ಅಂತಂದ್ರೆ. ಅರ್ಜುನ ನನಗೆ ಭಾಳ ಪ್ರೀತಿ, ಯಾಕೆಂದರೆ ಭಾರಿ ಚೆನ್ನಾಗಿ ಕಲ್ತಿದ್ದಾನವನು ಅಂತ. ಯಾಕೆ ಭೀಮ ಚೆನ್ನಾಗಿ ಕಲ್ತಿರಲಿಲ್ಲ ಹಾಗಾದರೆ ಅಂದರೆ ಕಲೀಲಿಲ್ಲ ಅಂತೆ ಭೀಮ. ಯಾಕೆ ಕಲೀಲಿಲ್ಲ ಅಂತಂದರೆ ಅವನ ಭಾಗವತ ಧರ್ಮ ಅದು ಅಂತ ಹೇಳ್ತಾರೆ. ಭಾಗವತ ಧರ್ಮ ಅಂತೆಪ್ಪ ಭೀಮಸೇನನದ್ದು. ನಾಸ್ತ್ರಯುದ್ಧಂ ಕ್ವಚಿತ್ ಭೀಮೋ ಮನ್ಯತೆ ಧರ್ಮ ಮಂಜಸ ಅಂತ. ಉತ್ತಮರಾದವರಿಗೆ ಇದು ಧರ್ಮ ಅಲ್ಲ ಅಂತ ಹೇಳುತ್ತಾರೆ. ಅದಕ್ಕೆ ಜೀವೋತ್ತಮರವರು, ಜೀವೋತ್ತಮರಾದ್ರಿಂದ ಅಸ್ತ್ರವಿದ್ಯೆ ಕಲ್ತರೆ ಅಸ್ತ್ರಾಭಿಮಾನಿ ದೇವತೆಗಳನ್ನು ಉಪಾಸನೆ ಮಾಡಬೇಕಾಗ್ತದೆ. ಆ ಅಸ್ತ್ರಾಭಿಮಾನಿ ದೇವತೆಗಳ ಉಪಾಸನೆ ಮಾಡಲ್ಲ ಅವರು. ಆದ್ದರಿಂದಾಗಿ ಏನು ಬಂದರೂ ಕೂಡ, ಏನು ಸಮಸ್ಯೆ ಬಂದರೂ ಕೂಡ ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ ಅಷ್ಟೇ. ದೇವರನ್ನು ಬಿಟ್ಟು ಮತ್ತಾರನ್ನು ಕೂಡ ಕೇಳೋದಿಲ್ಲ ನಾನು ಅಂತ ಹೇಳ್ತಾರೆ. ದೇವರನ್ನು ಬಿಟ್ಟು ಕೇಳೋದಿಲ್ಲ, ಯಾರನ್ನೂ ಕೇಳೋದಿಲ್ಲ ಅಂತ. ಹಾಗಾಗಿ ಅವರು ಯಾವತ್ತೂ ಕೂಡ ಏನು ಅಂತಂದರೆ ಇನ್ನೊಬ್ಬರನ್ನು, ಇದು ಭಾಗವತ ಧರ್ಮ ಅವರದ್ದು ಅಂತ ಹೇಳ್ತಾರೆ. ನಹಿ ಭಾಗವತೋ ಧರ್ಮೋ ದೇವತಾಪ್ಯುಪಯಾಚನಂ ಅಂತ ಹೇಳ್ತಾರೆ. ಭಾಗವತ ಧರ್ಮದಲ್ಲಿ ಇರೋರು ಅಂದರೆ ಬೇರೆ ದೇವತೆಗಳನ್ನು ಏನೂ ಕೇಳೋದಿಲ್ಲಂತೆ. ಬೇರೆ ದೇವತೆಗಳನ್ನು ಏನು ಕೇಳೋದಿದ್ರೂ ಕೂಡ ದೇವರನ್ನು ಕೇಳೋದಷ್ಟೆ. ಅಲ್ಲ, ಏನು ವ್ಯತ್ಯಾಸ? ನಾವೆಲ್ಲರೂ ಕೂಡ ಏನು ಮಾಡ್ತೀವಿ ಅಂದರೆ ದೇವರನ್ನು ಕೇಳಲ್ಲ, ಬೇರೆ ದೇವತೆಗಳನ್ನು ಕೇಳ್ತೀವಿ. ಭೀಮಸೇನ ದೇವರು ದೇವರನ್ನು ಕೇಳ್ತಾರೆ ಅಷ್ಟೇ. ಅಂತೂ ಅವರೂ ಕೇಳ್ತಾರೆ, ನಾವು ಕೇಳ್ತೀವಿ. ಆದರೆ ಅವ್ರು ಕೇಳೋದು ಬೇರೆಯವ್ರ ಹತ್ರ, ನಾವು ಕೇಳೋದು ಬೇರೆಯವ್ರ ಹತ್ರ ಅಷ್ಟೇ. ಹಾಗಾಗಿ ಏನು ವ್ಯತ್ಯಾಸ ಬಂತು? ನಮ್ಮಂತೆ ಅಲ್ವಾ ಅವರು ಕೂಡ ಅಂತ ಹೇಳಿದರೆ ಹಂಗೆ ತಿಳಿಬೇಡ್ರಿ. ಯಾಕೆಂದರೆ ನಾವು ಬೇರೆ ದೇವತೆಗಳ ಹತ್ರ ಕೇಳೋದಂದರೆ ಏನು ಕೇಳ್ತೀವಿ ನಾವು? ನಮಗೆ ಮನೆ ಕಟ್ಸ್ಕೊಡೋಕ್ಕೆ ಒಂದು ಸ್ವಲ್ಪ ದುಡ್ಡು ಕೊಡು, ನಮಗೆ ಇನ್ನು ಕಾರ್ ತೊಗೋಬೇಕು ಅಂತಿದೆ, ದೇವರೇ ಒಂದು ಸ್ವಲ್ಪ ದುಡ್ಡು ಎಲ್ಲಿಯಾದರೂ ಅಡ್ಜಸ್ಟ್ ಮಾಡು, ಇನ್ನೇನೋ ಹೀಗೆ ನಾವು ಕೇಳ್ತಿರ್ತೀವಿ ಅಷ್ಟೇ. ನಮಗೆ ಕೆಲಸ ಇಲ್ಲ, ಗೌರ್ಮೆಂಟ್ ಕೆಲಸ ಆಗಬೇಕು, ಅದಕ್ಕೊಂದು ಅನುಗ್ರಹ ಆಗಲಿ ಅಂತ ದೇವರಲ್ಲಿ ಇಂಥ ಪ್ರಾರ್ಥನೆಗಳನ್ನು ಮಾಡ್ತೀವಿ ನಾವು. ಆದರೆ ಭೀಮಸೇನ ದೇವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ರಂತೆ. ಏನು ಪ್ರಾರ್ಥನೆ ಮಾಡ್ತಾ ಇದ್ರು ಅಂದರೆ ಯಾವಾಗಲೂ ಮಾಡ್ತಾ ಇದ್ದ ಪ್ರಾರ್ಥನೆ, ಜ್ಞಾನಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ್ ನಾಕಾಂಕ್ಷಂ ಕಿಮುತಾನ್ಯೇಭ್ಯೋ ಹಸ್ತ್ರಂ ಕಾಮ್ಯ ಫಲಪ್ರದಂ. ಭೀಮಸೇನ ದೇವರು ಒಂದು ದಿವಸವೂ ಕೂಡ ಇಂಥ ಅಪೇಕ್ಷೆಯನ್ನು ಮುಂದಿಟ್ಟವರಲ್ಲ. ಜ್ಞಾನಭಕ್ತಿ ಹರೇ ತೃಪ್ತಿಂ,
ಜ್ಞಾನ ಕೊಡು, ನಿನ್ನ ಜ್ಞಾನವನ್ನು ಭಕ್ತಿ ಕೊಡು, ನೀನು ತೃಪ್ತನಾಗಿರಬೇಕು, ಆ ರೀತಿ ನನ್ನಿಂದ ಸೇವೆ ತಗೋ ಅಷ್ಟೇ. ಮತ್ತು ಇದೆಲ್ಲ ಯಾಕೆ ಮಾಡ್ತಿದ್ದಿ, ಸೇವೆ ಗೀವೆ ಇದನ್ನೆಲ್ಲ ಮಾಡ್ತಿರೋದು ಯಾಕೆ, ನಿನಗೇನಾದರೂ ಬೇಕಾ ಅಂತಂದರೆ ಇಲ್ಲ, ನನಗೇನು ಬೇಡ. ಅಲ್ಲೋ ಏನಾದರೂ ಕೇಳು ಅಂದರೆ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ, ನನಗೇನೂ ಬೇಡಪ್ಪ, ನನಗೆ ಬರೀ ನಿನ್ನ ಪಾದದಲ್ಲಿ ಭಕ್ತಿ ಕೊಡು ಅಂತ. ಅಲ್ಲೋ ಇನ್ನೇನಾದರೂ ಕೇಳು ಅಂತಂದರೆ ಮತ್ತೆ ಹೇಳ್ತಿದ್ರಂತೆ ಚೆನ್ನಾಗಿ ಜೀವನ ಮಾಡಬೇಕು ಅನ್ನೋರಂತೆ. ಏನು ಜೀವನ ಅಂದರೆ ಯಸ್ತೇಕತಾ ಸೇವಕ ಏವ ಸರ್ವದಾ ಸದಾರತಿ ತ್ವಯ್ಯ ಚಲೈಕ ಭಕ್ತಿ. ಮತ್ತೇನೂ ಇಲ್ಲ, ಯಾವಾಗಲೂ ನಿನ್ನ ಕಥೆ ಕೇಳುವಂಥ ಭಾಗ್ಯ ಕೊಡು, ದೇವರ ಕಥೆ ಕೇಳಿಕೊಂಡು ಬದುಕಿಬಿಡ್ಬೇಕು ನಾನು, ಅದೊಂದು ಭಾಗ್ಯ ಕೊಡು ನನಗೆ, ಇನ್ನೇನು ಬೇಡ. ಮತ್ತೆ ಸದಾರತಿ ತ್ವಯಿ ಅಚಲೈಕ ಭಕ್ತಿ, ಯಾವಾಗಲೂ ಅಚಲವಾದ ಭಕ್ತಿಯನ್ನು ಕೊಡು ನನಗೆ, ಇನ್ನೇನು ಬೇಡ ಅಂತ ಕೇಳೋರಂತೆ. ಇದು ಹೇಳಲ್ವೇ ವಾಯುಸ್ತುತಿಯಲ್ಲಿ, ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ನಮಗೇನು ಬೇಡ, ಗೋವಿಂದೇ ದೇಹಿ ಭಕ್ತಿಂ, ಗೋವಿಂದನಲ್ಲಿ ಭಕ್ತಿ ಕೊಡು ನಮಗೆ ಅಂತ. ಎಂಥ ಭಕ್ತಿ ಅಂದರೆ ನಿರ್ವ್ಯಾಜವಾದ, ಅದು ಇದು ಅಪೇಕ್ಷೆ ಇರಬಾರ್ದು. ನಿಶ್ಚಲಾಂ, ನಿಶ್ಚಲವಾದಂಥದ್ದು, ಅಚಲವಾದ ಭಕ್ತಿ. ಒಂದು ಕ್ಷಣ ಭಕ್ತಿ ಇರೋದು, ಇನ್ನೊಂದು ಕ್ಷಣ ಹೋಗ್ಬಿಡೋದು, ಹಿಂಗಾಗಬಾರ್ದಂತೆ. ಚಿನ್ನ ಭಕ್ತಿ ಆಗಬಾರ್ದು, ಅಚ್ಛಿನ್ನವಾದ ಭಕ್ತಿಯನ್ನು ಕೊಡು ಅಂತ ಕೇಳಬೇಕು. ಈ ರೀತಿಯ ಭಕ್ತಿಯನ್ನು ಕೇಳಬೇಕಂತೆ. ಅದನ್ನು ಮಾಡ್ತಾ ಇದ್ರು. ಜ್ಞಾನಭಕ್ತಿ ಹರೇಸ್ತೃಪ್ತಿಂ ವಿನಾ ವಿಷ್ಣುವರಪಿ ಕ್ವಚಿತ್, ವಿಷ್ಣುವನ್ನು ಬಿಟ್ಟು ಮತ್ತೆ ಯಾರಲ್ಲೂ ಕೇಳ್ತಿರ್ಲಿಲ್ಲ ಅಂತಿದ್ದನ್ನು. ಹೀಗೆ ಆದ್ದರಿಂದ ಅಂಥ ಮಹಾತ್ಮರು ಆದ್ದರಿಂದಲೇ ಭೀಮಸೇನ ದೇವರು ಒಂದು ದಿವಸವೂ ಕೂಡ ಅಸ್ತ್ರವಿದ್ಯೆಯನ್ನು ಕಲೀಲಿಕ್ಕೆ ಹೋಗಲಿಲ್ಲ. ಇದು ಅವರ ಭಾಗವತ ಧರ್ಮ ಅಂತ ಹೇಳ್ತಾರೆ. ಇಂಥವರು ಭಾಗವತ ಎಂಥ ಭಾಗವತ ಧರ್ಮ ಅಂದರೆ ಶುದ್ಧೇ ಭಾಗವತೆ ಧರ್ಮೇ ನಿರತೋಯಂ ವೃಕೋದರ ನಾ ಕಾಮ್ಯಕರ್ಮಕೃತ್ ತಸ್ಮಾನ್ ನಾಯಾಚತ್ ದೇವಮಾನುಷ ಅನ್ನಂತ. ಆದ್ದರಿಂದ ಇವರು ಕಾಮ್ಯಕರ್ಮವನ್ನು ಮಾಡ್ತಿರಲಿಲ್ಲ, ದೇವತೆಗಳನ್ನು ಮನುಷ್ಯರನ್ನು ಬೇಡೋದು ಅಂತಿರಲಿಲ್ಲ. ಯಾಕೆ? ಶುದ್ಧವಾದ ಭಾಗವತ ಧರ್ಮ ಇವರದ್ದು ಅಂತ ಹೇಳ್ತಾರೆ. ಶುದ್ಧ ಭಾಗವತ ಧರ್ಮ ಇದು ಅಂತ. ಹರಿಶ್ಚ ನಾರ್ತಿತಸ್ತೇನ ಕದಾಚಿತ್ ಕಾಮ್ಯಲಿಪ್ಸಯ, ಭಗವಂತನನ್ನು ಒಂದು ದಿವಸವೂ ಕೂಡ ತಮ್ಮ ಕಾಮನೆಗೋಸ್ಕರವಾಗಿ ದೇವರೇ ಇಂಥದ್ದು ಬೇಕು ನನಗೆ ಅಂತ ಕೇಳಿದವರಲ್ಲ ಅಂತೆ. ದೇವರಾಗಿ ಕೇಳಬೇಕು, ಮತ್ತೆ ದೇವ್ರು ನಿನಗೇನಾರು ಕೊಡ್ಲೇನೋ ಅಂತ 10 ಸರ್ತಿ ಕೇಳಿದರೂ ಕೂಡ ಒಮ್ಮೆನೂ ಬೇಕು ಅಂತ ಹೇಳ್ತಿರ್ಲಿಲ್ಲ ಇವರು. ಅಂಥ ಮಹಾತ್ಮರು ಇವರು ಅಂತ. ಅಲ್ಲ ಇಲ್ಲೇನೋ ಬೇಡಲಿಲ್ಲ, ನಿನ್ನೆ ಹೇಳಿದೆ ನಾನು, ಅಲ್ಲ ಇಲ್ಲಿ ಬೇಡಲಿಲ್ಲ ಸರಿ, ಆದರೆ ಇದೇ ಭೀಮಸೇನ ದೇವರು ಬ್ರಾಹ್ಮಣನಾಗಿ ಅವತಾರವನ್ನು ಮಾಡಿದ್ರು. ಅಂದರೆ ಬ್ರಾಹ್ಮಣ ವೇಷ ಹಾಕ್ತಾರೆ ಅಜ್ಞಾತವಾಸದಲ್ಲಿ ಬ್ರಾಹ್ಮಣ ವೇಷದಲ್ಲಿ ಮನೆಗಳಿಗೆ ಭಿಕ್ಷೆ ಕೇಳಲಿಕ್ಕೆ ಹೋದ್ರಲ್ಲ, ಮತ್ತು ಅಲ್ಲಿ ಬೇಡಿದ್ರಲ್ವ ಅಂತಂದರೆ ಅಲ್ಲೂ ಭಿಕ್ಷೆ ಕೇಳಲಿಲ್ಲಂತೆ. ಏನು ಮಾಡಿದ್ರು ಅಂದರೆ ಒಬ್ಬ ಬಕಾಸುರನ ಸಂಹಾರವನ್ನು ಮಾಡಿ, ಆ ಬಕಾಸುರನ ಸಂಹಾರ ಮಾಡಿ ನಿಮ್ಮನ್ನೆಲ್ಲ ನಾನು ರಕ್ಷಣೆ ಮಾಡ್ತಾ ಇದ್ದೇನೆ, ನಾನು ಈ ದೇಶದ ರಾಜ, ನನಗೆ ಕಪ್ಪ ಕಾಣಿಕೆ ಕೊಡಿ ಅಂತ ಹುಂಕಾರವನ್ನು ಹಾಕಿ ಕೇಳಿ ಬರ್ತಿದ್ರಷ್ಟೇ ಹೊರತು ಭಿಕ್ಷೆ ಕೇಳುತ್ತಿರಲಿಲ್ಲ ಅಂತ ತಿಳ್ಕೊಳ್ರಿ. ಅವರು ಕಪ್ಪ ಕಾಣಿಕೆ ಕ್ಷತ್ರಿಯ ಧರ್ಮ ಪರಿಪಾಲನೆ ಮಾಡಿದ್ರವರು ಅಂತ. ಭಿಕ್ಷಾಮಠಂಶ್ಚ ಹುಂಕಾರಾತ್ ಕರವದ್ವೈಶ್ಯತೋ ಗ್ರಹೀತ್. ಕರ ಅಂದರೆ ಟ್ಯಾಕ್ಸ್ ಅಂತ ಹೇಳ್ತಾರಲ್ಲ, ಟ್ಯಾಕ್ಸ್ ಕೊಡ್ರಿ ನನಗೆ ಅಂತ ಹೇಳಿ ಹಿಂಗೆ ಕೇಳಿ ಬರ್ತಿದ್ರು ಭೀಮಸೇನ ದೇವರೇ ಹೊರತು ಒಂದು ದಿವಸವೂ ಕೂಡ ಬೇರೆಯವರನ್ನು ಬೇಡಿದವರಲ್ಲ ಇವರು ಅಂತ ಹೇಳ್ತಾರೆ. ಬೇಡಲಿಲ್ಲ ಇವರು, ಯಾವತ್ತೂ ಕೂಡ ಬೇಡಲಿಲ್ಲ ಅಂತೆ. ನಾಣ್ಯದೇವ ನತಾಸ್ತೇನ, ಇನ್ನೊಂದು ಅವರ ಭಾಗವತ ಧರ್ಮ ಏನು ಅಂದರೆ ಒಂದು ದಿವಸವೂ ಕೂಡ ಬೇರೆ ದೇವತೆಗಳನ್ನು ನಮಸ್ಕಾರ ಮಾಡಿದವರಲ್ಲ ಅಂತ ಹೇಳ್ತಾರೆ. ಬೇರೆ ದೇವತೆಗಳು ನಮಸ್ಕಾರ ಮಾಡಲಿಲ್ಲ ಅಂತ. ನೀವು ಬರೀ ಭೀಮಾವತಾರ ಅಲ್ಲ, ಹನುಮ, ಭೀಮ, ಮಧ್ವ 3 ಅವತಾರದಲ್ಲೂ ನೋಡ್ರಿ, 3 ಅವತಾರದಲ್ಲೂ ಕೂಡ ಒಂದು ದಿವಸವೂ ಕೂಡ ಬೇರೆ ದೇವತೆಗಳನ್ನು ನಮಸ್ಕಾರ ಮಾಡಿದ್ದು ಅನ್ನೋದು ಇಲ್ಲವೇ ಇಲ್ಲ ಎಲ್ಲೂ ಕೂಡ. ಅಲ್ಲ ಆದರೂ ಮಧ್ವ ವಿಜಯದಲ್ಲಿ ಒಂದಷ್ಟು ವರ್ಣನೆ ಬರ್ತದೆ. ಅಲ್ಲಲ್ಲಿ ಕೆಲವು ರುದ್ರದೇವರ ಗುಡಿಗಳಿದ್ದು ಅಲ್ಲೆಲ್ಲ ಹೋಗಿ ನಮಸ್ಕಾರ ಮಾಡಿದರು ಅಂತೆಲ್ಲ ಕಥೆ ಬರ್ತದೆ, ಕೆಲವು ಸಣ್ಣ ಕಥೆ ಬರ್ತಾವೆ ಅಲ್ಲಲ್ಲಿ. ಅದು ಯಾಕೆ ಅಂತಂದರೆ ಅಲ್ಲೂ ಅದಕ್ಕೆ ಉತ್ತರ ಕೊಟ್ಟೇ ಇದ್ದಾರೆ. ನಹಿ ಹರಿಂ ಸತತಂ ನಮತ್ಯಸೌ ನಚನ ಪಶ್ಯತಿ ನಾಪಿ ನ ವಂದತೆ ಅಪಿತತೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನಾನ್ ಸಮಶಿಕ್ಷಯತ್. ಒಂದೇ ಹೇಳ್ತಾರಲ್ಲಿ, ಸನನು ಸಾಧು ಜನಾನ್ ಸಮಶಿಕ್ಷಯತ್ತು. ಸಜ್ಜನರಾದವರು ಹೇಗಿರಬೇಕು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಗುಡಿಗಳಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಿದ್ರಂತೆ ಸಜ್ಜನರು. ನಾವೆಲ್ಲ ಮಾಧ್ವರು ಅಂತಂದರೆ ರುದ್ರದೇವರ ದ್ವೇಷವನ್ನು ಮಾಡಬಾರ್ದು, ನಮಗೆ ರುದ್ರದೇವರು ಅಂದರೆ ಅವರು ವೈಷ್ಣವೋತ್ತಮರು ಅಂತ ಅವರನ್ನು ನಿತ್ಯದಲ್ಲಿ ಆರಾಧನೆ ಮಾಡಬೇಕು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಆ ರೀತಿ ಮಾಡಿದ್ದಾರೆ ಹೊರತು ಒಂದು ದಿವಸವೂ ಕೂಡ ಬೇರೆ ದೇವತೆಗಳಿಗೆ ನಮಸ್ಕಾರ. ಅಲ್ಲೂ ಕೂಡ ರುದ್ರಾಂತರ್ಯಾಮಿಯಾದ ಲಕ್ಷ್ಮೀ ನರಸಿಂಹನಿಗೆ ನಮಸ್ಕಾರ ಅಷ್ಟೇ
ಬಿಟ್ಟರೆ ಮತ್ತೆ ಯಾರಿಗೂ ಇಲ್ಲ. ಈ ರೀತಿ ನಮಸ್ಕಾರ ಮಾಡ್ತಾ ಇದ್ದಂಥ ಮಹಾತ್ಮರೇ ಹೊರತು ಒಂದು ದಿವಸವೂ ಕೂಡ ಬೇರೆ ದೇವತೆಗಳಿಗೆ ನಮಸ್ಕಾರ. ಇದು ಒಂದು ಭಾಗವತ ಧರ್ಮ ಅಂತ ಹೇಳ್ತಾರೆ. ನಾಣ್ಯ ದೇವ ನತಾಸ್ತೇನ ವಾಸುದೇವಾನ್ನ ಪೂಜಿತ ನ ಪ್ರತೀಪಂ ಹರೇಕ್ವಾಪಿ ಕರೋತಿ ಕಥಂಚನ ಅಂತ. ಒಂದು ದಿವಸವೂ ಕೂಡ ಹರಿಗೆ ವಿರುದ್ಧವಾಗಿ ನಡ್ಕೊಳ್ಳಿಲ್ಲಂತೆ. ಒಂದು ದಿವಸ ಹರಿಗೆ ವಿರುದ್ಧವಾಗಿ ಹೋಗಲಿಲ್ಲ, ದೇವರ ವಿರುದ್ಧವಾಗಿ ಒಂದು ದಿವಸವೂ ಹೋಗೋದಿಲ್ಲಂತೆ. ನಾನು ನಿನ್ನೆ ಹೇಳಿದೆ, ಬಲರಾಮ ದೇವರ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಗದೆ ಎತ್ತಿದ್ರು. ಯಾವಾಗ ಅಂದರೆ ಯಾವಾಗ ಶುಕ್ಲಕೇಶದ ಆವೇಶ ಇರ್ತಿರಲಿಲ್ಲ ಆವಾಗ ಗದೆ ಎತ್ತಿದ್ರಂತೆ. ಯಾವಾಗಿತ್ತೋ ಅದಕ್ಕೆ ಎತ್ತಲಿಕ್ಕೆ ಹೋಗ್ತಿದ್ರು, ಸುಮ್ಮನೆ ಇದ್ದು ಬಿಡ್ತಿದ್ರು, ಹೊಡೆಸ್ಕೊಂಡು ಸುಮ್ಮನೆ ಇರ್ತಿದ್ರು ಬೇಕಾದ್ರೆ, ಗದೆ ಎತ್ತಲ್ಲ ಅಂತ. ಯಾಕೆಂದರೆ ಇದಕ್ಕೊಂದು ನಿದರ್ಶನ ಅನ್ನುವಂತೆ ಮುಂದೊಂದು ಕಥೆ ಬರ್ತದದು. ಏನು ಅಂದರೆ ಎಲ್ಲ ಆಗುತ್ತೆ, ಎಲ್ಲ ಇರುವಾಗ ಕುಂತಿದೇವಿ ಹತ್ತಿರಕ್ಕೆ ಕೃಷ್ಣ ಹೋಗ್ತಾನೆ. ಕುಂತಿದೇವಿಯ ಬಳಿಗೆ ಹೋಗಿ ಕೃಷ್ಣ ಕೇಳ್ತಾನೆ, ಕುಂತಿ, ಇಷ್ಟೆಲ್ಲ ಒಳ್ಳೊಳ್ಳೆ ಮಕ್ಕಳನ್ನು ಪಡೆದಿದ್ದಿ, ನಿನಗೇನಾದರೂ ಅಪೇಕ್ಷೆ ಇದೆಯಾ ಹೇಳು, ನಿನ್ನ ಅಪೇಕ್ಷೆ ಏನಾದರೂ ಇದ್ದರೆ ಈಡೇರಿಸ್ತೀನಿ. ಅದಕ್ಕೆ ಕುಂತಿ ಹೇಳಿದ್ಲಂತೆ, ಕೃಷ್ಣ ನೀನು ಸರ್ವೋತ್ತಮ ಅನ್ನೋದನ್ನು ನಾನು ನಂಬಿದ್ದೀನಿ, ಎಲ್ಲ ಸರಿ, ಆದರೆ ನಿನ್ನ ಸರ್ವೋತ್ತಮತ್ವವನ್ನು ಕಣ್ಣಾರೆ ನೋಡಬೇಕು ಅನ್ನೋ ಆಸೆ ನನಗೆ ಅಂತಂದ್ರಂತೆ. ನಿನ್ನ ಸರ್ವೋತ್ತಮತ್ವವನ್ನು ಕಣ್ಣಿಂದ ನೋಡಬೇಕು ನನಗೆ, ಅದಕ್ಕೇನು ಮಾಡಬೇಕು? ಎಲ್ಲರ ಜೊತೆಗೂ ಯುದ್ಧ ಮಾಡಿ ನೀನು ಅಂದ್ರಂತೆ. ಎಲ್ಲರ ಜೊತೆಗೂ ಯುದ್ಧ ಮಾಡಿ ಸೋಲಿಸು, ಆಗ ನೀನು ಸರ್ವೋತ್ತಮ ಅಂತ ಇನ್ನೂ ನನಗೆ ನಿಶ್ಚಯ ಆಗತ್ತೆ. ಸರಿ ಆಯಿತು ಅಂತ ಆ ಕಾಲದಲ್ಲಿದ್ದಂಥ ರಾಜಾದಿರಾಜರು ವೀರಾದಿ ವೀರರು ಅಂತೇನಿದ್ರು ಎಲ್ಲರನ್ನೂ ಕರೆದು ಅವ್ರನ್ನೆಲ್ಲ ಸೋಲಿಸಿ ಹಾಕಿದ್ನಂತೆ. ಭೀಷ್ಮ, ದ್ರೋಣ, ದುರ್ಯೋಧನ, ಅವ್ರು ಇವ್ರು ಎಲ್ಲರ ಜೊತೆಗೂ ಯುದ್ಧ ಮಾಡಿದ ಕೃಷ್ಣ ಒಂದು ಸರ್ತಿ. ಎಲ್ಲರನ್ನೂ ಸೋಲಿಸಿ ಹಾಕಿದ್ನಂತೆ. ಪಾಂಡವರ ಜೊತೆಗೂ ಕೂಡ ಎಲ್ಲರ ಜೊತೆಗೂ ಯುದ್ಧ ಮಾಡಿ ಸೋಲಿಸಿಬಿಟ್ಟ ಎಲ್ಲರನ್ನು ಸೋಲಿಸಿ ಆದ ನಂತರ ಕುಂತಿ ಹತ್ತಿರಕ್ಕೆ ಬಂದು ಹೇಳಿದ್ನಂತೆ, ಈಗ ಒಪ್ತಿಯಲ್ವ ನೀನು ನನ್ನ ಸರ್ವೋತ್ತಮ ಅಂತ ಹೇಳಿಬಿಟ್ಟು ಅಂತ ಕೇಳಿದ್ನಂತೆ. ಕುಂತಿ ಹೇಳಿದ್ಲು, ಸ್ವಾಮಿ ನಿನ್ನನ್ನು ಸರ್ವೋತ್ತಮ ಒಪ್ಪಿದ್ದೇನಿಲ್ಲ ಅಂತಲ್ಲ, ಆದರೆ ಎಲ್ಲರ ಜೊತೆಗೂ ಯುದ್ಧ ಮಾಡಿದೆಯೋ, ಒಬ್ಬನ ಜೊತೆಗೆ ಮಾಡಲಿಲ್ಲ. ಯಾರು? ಭೀಮ ಒಬ್ಬನ ಜೊತೆಗೆ ಯುದ್ಧ ಮಾಡಲಿ, ಅವನೊಬ್ಬನ ಜೊತೆಗೆ ಯುದ್ಧ ಮಾಡಿಬಿಡು, ಆಮೇಲೆ ನಾನು ಒಪ್ಪುಕೊಳ್ತೇನೆ ಅಂತೇಳಿ. ಸರಿ ಆಯಿತು ಅಂತ ಭೀಮನನ್ನು ಕೃಷ್ಣ ಕರೆದಂತೆ, ಬಾ ನನ್ನ ಜೊತೆಗೆ ಯುದ್ಧ ಮಾಡು. ಭೀಮ ಹೇಳಿದ, ನಾನು ಯುದ್ಧ ಮಾಡಲ್ಲ. ಅಲ್ಲೋ ನಿಮ್ಮಮ್ಮ ನನ್ನ ಸರ್ವೋತ್ತಮತ್ವ ಕೃಷ್ಣ, ನೀನು ಸರ್ವೋತ್ತಮ ಅಂತ ನನಗೆ ನಿಶ್ಚಯ ಆಗಿದೆ ಸಾಕು. ನಮ್ಮಮ್ಮನಿಗೆ ನೀನು ಸರ್ವೋತ್ತಮ ಅಂತ ನಿಶ್ಚಯ ಮಾಡೋದಕ್ಕೋಸ್ಕರ ನಿನ್ನ ವಿರುದ್ಧ ನಾನು ಗದೆ ಎತ್ತಲ್ಲ ಅಂತಂದ ಕೃಷ್ಣ. ಭೀಮ, ನಿನ್ನ ವಿರುದ್ಧ ನಾನು ಗದೆ ಎತ್ತಲ್ಲ. ಇಲ್ಲ, ತಮಾಷೆಗೋಸ್ಕರ ಬಾರೋ ಅಂದರೆ, ತಮಾಷೆಗೂ ನಿನ್ನ ವಿರುದ್ಧ ಗದೆ ಎತ್ತಲ್ಲಪ್ಪ ಕೃಷ್ಣ, ನಾನು ಬೇಡ, ನಾನು ಈ ಕೆಲಸವನ್ನು ಮಾಡೋದೇ ಇಲ್ಲ ಅಂತಂದು. ಈ ಮಾತನ್ನು ಹೇಳುವಾಗ ಕಡೆಗೆ ಭೀಮ ಒಂದು ಚಕ್ರ ಹಿಡ್ಕೊನೇನು ಅಂತ ಗಾಲಿ ಹಿಡಿಸಿದಂತೆ, ಅದನ್ನು ತಳ್ಳಿದ ಕೃಷ್ಣ. ಆಯಿತು, ನೀನು ಸರ್ವೋತ್ತಮ ಅಂದರು ಕೊನೆಗಷ್ಟೇ. ಬಿಟ್ಟರೆ ಕೃಷ್ಣನ ವಿರುದ್ಧವಾಗಿ ಗದೆ ಎತ್ತಲೇ ಇಲ್ಲ ಅಂತ ಯಾವತ್ತೂ ಕೂಡ. ಹಾಗಾಗಿ ಒಂದು ದಿವಸವೂ ಕೂಡ ನ ಪ್ರತೀಪಂ ಹರೇಕ್ವಾಪಿ, ಪ್ರತೀಪವನ್ನು, ಪ್ರತೀಕಾರವನ್ನು, ವಿರೋಧವನ್ನು ಒಂದು ದಿವಸ ಅಲ್ಲ, ಕನಸಿನಲ್ಲೂ ಕೂಡ ಭೀಮಸೇನ ದೇವರು ಕೃಷ್ಣನ ವಿರುದ್ಧ ಹೋದವರಲ್ಲ ಅಂತ ಹೇಳ್ತಾರೆ. ಅಂಥ ವ್ಯಕ್ತಿತ್ವ ಭೀಮಸೇನ. ಇದು ಒಂದು ಭಾಗವತ ಧರ್ಮ ಅಂತ. ಯಾವತ್ತೂ ಕೂಡ ಭಾಗವತ ಧರ್ಮ ಅಂತಂದರೆ ಒಂದು ದಿವಸವೂ ಕೂಡ ಕೃಷ್ಣನ ವಿರುದ್ಧವಾಗಿ ಮಾತನಾಡಬಾರ್ದು. ನಾವು ದೇವರ ವಿರುದ್ಧ ಹೋಗಲೇಬಾರ್ದು ನಮ್ಮ ನಾಲಿಗೆ ಎನ್ನುವಂಥದ್ದು. ಅಲ್ಲ, ಇಷ್ಟು ಮಾಡಿ ನಾವು ಅಂದ್ಕೊಳ್ತಿರ್ತೀವಿ, ಏನ್ರಿ ಒಂದು ದಿವಸ ಬಿಡಲಿಲ್ಲ, ಪ್ರತಿನಿತ್ಯ ದೇವ್ರ ಪೂಜೆ ಮಾಡಿದ್ದೀವಿ, ನಿತ್ಯ ದೇವ್ರ ದೀಪ ಹಚ್ಚಿದ್ದೀವಿ, ನಮಗೇ ಕಷ್ಟ ಬರಬೇಕಾ? ಅಲ್ರಿ, ಕಷ್ಟ ಬಂದಿದೆ ಅಂದ ಕೂಡಲೇ ಅದು ದೇವರೇ ಮಾಡಿದಂತೆ ಯಾಕೆ ಅಂದರೆ, ದೇವ್ರು ಮಾಡಿದ್ದಾನಿಲ್ಲ ಅಂತಲ್ಲ. ಸುಖ ಬಂದಾಗ ಒಂದು ದಿವಸವೂ ಕೂಡ ದೇವ್ರನ್ನ ಕೇಳಲಿಲ್ಲ, ಕಷ್ಟ ಬಂದಾಗ ಮಾತ್ರ ದೇವ್ರನ್ನ ಬೈಲಿಕ್ಕೆ ಶುರು ಮಾಡಿಬಿಡ್ತೇವೆ. ಆ ಭಾವ ಇರಬಾರ್ದು. ಕಷ್ಟ ಅಂದರೆ ಸುಖ ಕೊಟ್ಟಾಗ ದೇವರು ಅಷ್ಟೇ ಆನಂದದಿಂದ ಸ್ವೀಕಾರ ಮಾಡಿದ್ವಿ. ದೇವರು ಅದೇ ಕಷ್ಟವನ್ನು ಕೊಟ್ಟಾಗ ಯಾಕೆ ಬೇಡ ಅನ್ನಬೇಕು? ದೇವರು ಕೊಟ್ಟ ಪ್ರಸಾದ ಇದು ಅಂತ ಅದನ್ನು ಸ್ವೀಕಾರ ಮಾಡಬೇಕಂತ. ಎಲ್ಲವೂ ಏನೇನು ಬಂತು ಅದೆಲ್ಲವೂ ಕೂಡ ಆದದ್ದೆಲ್ಲ ಒಳಿತೇ ಆಯಿತು, ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ಯಾವಾಗಲೂ ಇದನ್ನು ಯೋಚನೆ ಮಾಡಬೇಕೇ ಬಿಟ್ಟರೆ ದೇವರನ್ನು ದೂರಬಾರದು ಅಂತ ಹೇಳ್ತಾರೆ. ಹೀಗಿದ್ದವರು ಭೀಮಸೇನ ದೇವರು ಅಂತ, ಅಂಥ ವ್ಯಕ್ತಿತ್ವ ಅವರದ್ದು ಅಂತ. ಅನುಪಸ್ಕಾರಿಣೋ ಯುದ್ಧೇ ನಾಭಿಯಾತಿ ಕ್ಯುಪಸ್ಕರಿ ಅಂತ ಇನ್ನೊಂದು ಭಾಗವತ ಧರ್ಮ ಅವರದ್ದು. ಏನದು ಅಂತಂದರೆ, ಒಂದು ದಿವಸವೂ ಕೂಡ ಯಾರಾದರೂ ಕೂಡ ಯುದ್ಧಕ್ಕೆ ಅಂತ ಬಂದಾಗ ಅವರ ಕೈಯಲ್ಲಿ ಆಯುಧ ಇತ್ತು ಅಂದರೆ ಆಯುಧದಿಂದ ಹೋರಾಟ ಮಾಡ್ತಿದ್ರು. ಅವರು ಆಯುಧ ಹಿಡ್ಕೊಂಡಿಲ್ಲ, ಭೀಮ ಆಯುಧ ಹಿಡ್ಕೊಂಡಿದ್ದಾನೆ, ಅವ್ರ ಕೈಯಲ್ಲಿ ಆಯುಧ ಇಲ್ಲ ಅಂದರೆ ಇವನು ಆಯುಧದಿಂದ ಹೊಡಿತಿರ್ಲಿಲ್ಲ ಅಂತ ಅವ್ರನ್ನ.
ಅವರು ಬರೀ ಕೈಯಲ್ಲಿ ಬಂದರೆ ಬರೀ ಕೈಯಲ್ಲೇ ಹೋಗಿ ಅವ್ರ ಜೊತೆಯಲ್ಲಿ ಹೋರಾಟ ಮಾಡ್ತಿದ್ನೇ ಹೊರತು ಅವರ ವಿರುದ್ಧವಾಗಿ ಆಯುಧ ಪ್ರಯೋಗವನ್ನು ಮಾಡ್ತಿರ್ಲಿಲ್ಲಂತೆ. ಇದು ಕೂಡ ಒಂದು ಭಾಗವತ ಧರ್ಮ ಅಂತ ಹೇಳ್ತಾರೆ. ಇದು ಒಂದು ಭಾಗವತ ಧರ್ಮ. ಅಷ್ಟೇ ಅಲ್ಲ, ನಾಪಯಾತಿ ಯುಧಕ್ವಾಪಿ ನ ಕ್ವಚಿತ್ ಛದ್ಮವಾಚರೇತು, ಇನ್ನೊಂದು ಭಾಗವತ ಧರ್ಮ ಇದೆ ಅಂತೆ ಅವರದ್ದು. ಗಾಬರಿ ಆಗುತ್ತೆ ಒಂದು ಸರ್ತಿ ಕೇಳಲಿಕ್ಕೆ. ಏನು ಅಂತಂದರೆ ಅವ್ರು ಹೇಳ್ತಾರೆ, ನಚ ಔರ್ಧ್ವ ದೈಹಿಕಾನುಜ್ಞಾಂ ಅವೈಷ್ಣವ ಕೃತೇ ಕರೋತು ನ ಕರೋತಿ ಸ್ವಯಂ ನೈಷಾಂ ಪ್ರಿಯಮಪ್ಯಾಚರೇತ್ ಕ್ವಚಿತ್ ಅಂತ. ಯವ್ವಾ, ಎಂಥ ಮಾತು ಅಂದರೆ, ಭೀಮನ ಆಡಳಿತದಲ್ಲಿ ಆಗಬೇಕಾದ್ರೆ ಒಂದು ದಿವಸವೂ ಕೂಡ ಒಬ್ಬರೇ ಒಬ್ಬ ಅವೈಷ್ಣವ ಇರಲಿಲ್ಲ ಅಂತೆ. ಅವನ ಆಡಳಿತದಲ್ಲಿ ಒಬ್ಬ ಅವೈಷ್ಣವ ಇರಲಿಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ಬರೂ ವೈಷ್ಣವರಾಗಿದ್ದರಂತೆ. ಅಕಸ್ಮಾತ್ ಯಾರಾದರೂ ಒಬ್ಬ ಅವೈಷ್ಣವ ಅಂತಿದ್ದ ಅಂತ ಇಟ್ಕೊಳ್ಳಿ, ಅವನು ಅವೈಷ್ಣವನಾಗಿದ್ದುಕೊಂಡು ದೇವರ ಅಂದರೆ ವೈಷ್ಣವ ವಿರೋಧಿ ಅಂತಾಗಿದ್ದ ಅಂತಾದರೆ, ಅಂಥವನು ಸತ್ತ ಅಂತಾದರೆ, ಸಾಮಾನ್ಯವಾಗಿ ಯಾರಾದರೂ ಸತ್ತರೆ ಅವನ ಹೆಣದ ಸಂಸ್ಕಾರಕ್ಕೋಸ್ಕರವಾಗಿ ಏನಾದರೂ ಸಹಾಯ ಮಾಡಿರಿ ಅಂತ ಹೇಳ್ತಾರೆ. ಆದರೆ ಭೀಮ ಹೇಳ್ತಿದ್ದ, ಅವನೊಬ್ಬ ಅವೈಷ್ಣವ ಅಂತಾದರೆ ಅವನಿಗೆ ಸಹಾಯ ಮಾಡಲ್ಲ ಅಂತ ಹೇಳ್ತಿದ್ದಂತೆ ಭೀಮ. ಅಂಥ ಒಂದು ಕಠೋರವಾದಂಥ ಧರ್ಮ ಅದು ಭೀಮನ ಧರ್ಮ ಆಗಿತ್ತು ಅಂತ. ಅದರಿಂದಾಗಿ ನಚ ಔರ್ಧ್ವದೈಹಿಕ ಅನುಜ್ಞಾಂ ಅವೈಷ್ಣವ ಕೃತೇ ಕರೋತು, ಅವೈಷ್ಣವರಿಗೆ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲಂತೆ ಭೀಮ. ಸಖ್ಯಂನ ಅವೈಷ್ಣವಶ್ಚಕ್ರೆ, ವೈಷ್ಣವರಾಗಿದ್ದರು ಅಂತಾದರೆ ಎಲ್ಲಿದ್ದರೂ ಹುಡುಕೊಂಡು ಹೋಗಿ ಮಾಡ್ತಾ ಇದ್ದಂತ ಅವನು ಭೀಮ. ಅಂಥ ವ್ಯಕ್ತಿತ್ವ ಅವನದ್ದು. ಮತ್ತು ಅವನ ದೇಶದಲ್ಲಿ ಯಾರು ವೈಷ್ಣವರಿರ್ತಾರೋ ಅವರ ಜೊತೆಗೆ ಸ್ನೇಹ ಎನ್ನುವಂಥದ್ದು ಮಾಡದೇ ಇರ್ತಿರಲಿಲ್ಲ. ಯಾರು ಅವೈಷ್ಣವರಿದ್ದರೋ ಅವರ ಜೊತೆಗೆ ಮಾತು ಆಡ್ತಿರ್ಲಿಲ್ಲಂತೆ, ಅವರ ಜೊತೆಗೆ ಅಷ್ಟು ದ್ವೇಷವನ್ನು ಮಾಡ್ತಿದ್ದಂತೆ. ಅಂದರೆ ಅಂಥ ಒಂದು ವೈಷ್ಣವ ಧರ್ಮದ ಇದು ಭಾಗವತ ಧರ್ಮ ಅಂತ ಹೇಳುತ್ತಾರೆ. ಭಾಗವತ ಧರ್ಮ ಅಂತ. ಎಂಥ ಭಾಗವತ ಧರ್ಮ ಅಂದರೆ, ಅವೈಷ್ಣವರನ್ನು ಎಷ್ಟು ವಿರೋಧ ಮಾಡ್ತಿದ್ದ ಅಂದರೆ, ಒಂದು ಪ್ರಸಂಗ ಬರುತ್ತದೆ. ಮುಂದೆಲ್ಲ ಯುದ್ಧ ಎಲ್ಲ ಪೂರ್ತಿ ಮುಗಿದು ಹೋಗ್ತದೆ. ಯುದ್ಧ ಎಲ್ಲ ದುರ್ಯೋಧನಿಗಿರು ಎಲ್ಲ ಸತ್ತು ಬೀಳುತ್ತಾರೆ ಕೆಳಗೆ. ಎಲ್ಲ ಸತ್ತು ಹೋದಾಗ ಸುಮಾರು ಒಂದು 16 ವರ್ಷ ಆಗಿರ್ತದೆ. ಯುದ್ಧ ಎಲ್ಲ ಮುಗಿದು 16 ವರ್ಷ. ಇವರಿನ್ನೂ ಕೂಡ ದೇಶವನ್ನು ಆಳ್ತಾ ಇರ್ತಾರೆ. ಇವರು ದೇಶವನ್ನು ಆಳ್ತಾ ಇರಬೇಕಾದ್ರೆ ಧೃತರಾಷ್ಟ್ರ ಇನ್ನೂ ಬದುಕಿರ್ತಾನೆ. ಧೃತರಾಷ್ಟ್ರ ಬದುಕಿರುವಾಗ ಒಂದು ದಿವಸ ಏನಾಗುತ್ತೆ ಅಂದರೆ, ಧೃತರಾಷ್ಟ್ರ ತನ್ನ ಮನೆಯಿಂದ ವಿದುರನಿಗೆ ಹೇಳಿ ಕಳಿಸ್ತಾನೆ, ನೋಡಪ್ಪ, ನನ್ನ ಮಕ್ಕಳೆಲ್ಲ ಸತ್ತೋದ್ರು, ಅವರಿಗೆ ನಾಳೆ ದಿವಸ ಶ್ರಾದ್ದ ಬರ್ತಾ ಇದೆ, ನನ್ನ ಹತ್ರ ದುಡ್ಡಿಲ್ಲ ಶ್ರಾದ್ದ ಮಾಡಲಿಕ್ಕೆ, ಅದಕ್ಕೆ ದುಡ್ಡು ಬೇಕು, ಅದಕ್ಕೆ ಧರ್ಮರಾಜನ ಹತ್ರ ಹೋಗಿ ಒಂದು ಸ್ವಲ್ಪ ಶ್ರಾದ್ದಕ್ಕೋಸ್ಕರ ದುಡ್ಡು ಬೇಕು, ದೊಡ್ಡಪ್ಪ ಕೇಳಿದ್ದಾನೆ ಅಂತ ಹೇಳಿ ಕೊಡ್ತಾನೆ ಒಂದು ಧರ್ಮರಾಜ, ಇಸ್ಕೊಂಡು ಬಾ ನೀನು ಅಂತ ವಿದುರನಿಗೆ ಹೇಳಿ ಕಳಿಸಿದ್ನಂತೆ. ವಿದುರನಿಗೆ ಹೇಳಿ ಕಳಿಸಿದರೆ ವಿದುರ ಹೋದ ಪಾಪ. ಧರ್ಮರಾಜನಿಗೆ ಕೇಳಿದ, ಹೀಗೆ ದುಡ್ಡು ಬೇಕಂತೆ, ಸ್ವಲ್ಪ ಅವನು ಶ್ರಾದ್ದ ಮಾಡಬೇಕಂತೆ, ಕೊಡ್ತೀಯ? ಅದಕ್ಕೆ ಧರ್ಮರಾಜ ಹೇಳಿದ, ನೋಡಪ್ಪ, ನಮ್ಮ ದೇಶದ ಕ್ಯಾಶಿಯರ್ ಯಾರು ಅಂತಂದರೆ ಭೀಮಸೇನ ದೇವರು, ನನ್ನ ಕೈಲಿಲ್ಲ, ಕೋಶಾಧಿಪತಿಗಳು ಅವರು, ಹಾಗಾಗಿ ಕ್ಯಾಶಿಯರ್ ಹತ್ರ ಹೋಗಿ ಕೇಳ್ರಿ, ನಾ ಹೇಳಿನಿ ಅಂತ ಹೇಳಿರ್ಬೇಕಾರೆ ಕೊಡ್ತಾನೆ, ಏನು ತೊಂದರೆ ಇಲ್ಲ. ಆಯಿತು ಅಂತ ವಿದುರ ಹೋಗಿ ಆ ಭೀಮಸೇನ ದೇವ್ರ ಹತ್ರ ಕೇಳಿದ್ರಂತೆ, ಹೀಗೆ ನಿಮ್ಮ ದೊಡ್ಡಪ್ಪ ಮಕ್ಕಳಿಗೆ ಶ್ರಾದ್ದ ಮಾಡಬೇಕಂತೆ, ಒಂದು ಸ್ವಲ್ಪ ದುಡ್ಡು ಕೊಡ್ತೀಯ? ಭೀಮಸೇನ ದೇವರು ಒಂದು ಸರ್ತಿ ಹುಂಕಾರ ಮಾಡಿದ್ರಂತೆ. ಹುಂಕಾರವನ್ನು ಮಾಡಿ ಹೇಳಿದ್ರಂತೆ, ನಾನು ಯಾವ ಕಾರಣಕ್ಕೂ ಕೂಡ ಈ ದೇಶದ ಸೊತ್ತನ್ನು ಯಾರ್ಯಾರ್ದೋ ವಿನಿಯೋಗ ಮಾಡಲಿಕ್ಕೋಸ್ಕರ ನಾನು ಕೊಡೋದಿಲ್ಲ ಅಂದ್ರಂತೆ. ನಾನು ಕೊಡೋದಿಲ್ಲ. ಅಲ್ಲಪ್ಪ, ನಿನ್ನ ದೊಡ್ಡಪ್ಪ ಮಕ್ಕಳಿಗೆ ಶ್ರಾದ್ದ ಮಾಡ್ತಾನೆ, ಅವರೆಲ್ಲ ಅವೈಷ್ಣವರು, ಕೃಷ್ಣನ ದ್ವೇಷಿಗಳವರೆಲ್ಲರೂ ಕೂಡ. ಕೃಷ್ಣನ ದ್ವೇಷಿಗಳಿಗೆ ಶ್ರಾದ್ದ ಎನ್ನುವಂಥದ್ದು ನಡಿಬಾರ್ದು. ಅಲ್ಲ, ಅವರಿಗೆ ಮುಕ್ತಿ ಆಗಬಾರ್ದು, ಅಂಧನ ತಮಸ್ಸೆ ಆಗಬೇಕು ಅವರಿಗೆ. ಅಂಥವರಿಗೋಸ್ಕರವಾಗಿ ಪ್ರಜೆಗಳ ಸ್ವತ್ತನ್ನು ನಾನು ಯಾರೋ ಒಬ್ಬ ಮುಟ್ಟಾಳನಿಗೋಸ್ಕರವಾಗಿ ಖರ್ಚು ಮಾಡಲಿಕ್ಕೆ ನಾನು ಒಪ್ಪೋದಿಲ್ಲ. ಅಕಸ್ಮಾತ್ ಏನಾದರೂ ನನ್ನಿಂದ ಬಲವಂತವಾಗಿ ತಗೊಳ್ಬೇಕು ಅಂತ ಅಂದ್ಕೊಂಡ್ರೆ ಅವ್ರದ್ದೇ ಶ್ರಾದ್ದ ಆಗೋಗುತ್ತೆ ಅಂತಂದನಂತೆ. ಇಷ್ಟು ಧೈರ್ಯ ಇದ್ದರೆ ಬರ್ರಿ ನನ್ನ ಹತ್ರ ಅಂದ. ವಿದುರ ಹೆದರಿ ನಡಿಗಿಬಿಟ್ಟ ಒಂದು ಸರ್ತಿ. ನಡಿಗಿ ಅವನು ಹೋಗಿ ಧರ್ಮರಾಜನ ಹತ್ರ ಹೇಳಿದ, ಧರ್ಮರಾಜ, ಏನಪ್ಪ ನಿನ್ನ ತಮ್ಮ ಹಿಂಗೆ ಹೇಳ್ತಿದ್ದಾನೆ ಭೀಮ, ಏನು ಮಾಡು, ನೀನೇ ಒಂದು ಮಾತು ಹೇಳು ಅಂತ. ಈ ಧರ್ಮರಾಜ ಹೇಳಿದ, ಅಯ್ಯೋ ನನಗೂ ಸ್ವಲ್ಪ ಹೆದರಿಕೆ ಆಗ್ತದೆ, ನಾನು ಹಂಗೆ ಹೇಳಲ್ಲ, ನಾನು ಒಂದು ಕೆಲಸ ಮಾಡಿರಿ, ನನ್ನ ಹತ್ರ ಒಂದು ಪರ್ಸ್ನಲ್ ದುಡ್ಡಿದೆ, ನಾ ಕೊಡ್ತೀನಿ, ತೊಗೊಂಡು ಹೋಗಿಬಿಡ್ರಿ ನೀವು, ಆದರೆ ಭೀಮನ ಬಗ್ಗೆ ಮಾತ್ರ ಬೇಜಾರು ಮಾಡ್ಕೋಬೇಡ್ರಿ ಅಂತ ಹಿಂಗೆ ಹೇಳಿ ಕಳಿಸಿದ್ನಂತೆ. ದೊಡ್ಡಪ್ಪನಿಗೂ ಹೇಳ್ರಿ ಅಂತ. ಇಷ್ಟು ಹೇಳಿದಾಗ ಆಯಿತು ಅಂತ ವಿದುರ ಹೋದನಂತೆ. ವಿದುರ ಹೋಗಿ ಅವನಿಗೆ ಹೇಳಿದ ಧೃತರಾಷ್ಟ್ರನಿಗೆ, ನೋಡು, ಭೀಮನ ಹತ್ರಕ್ಕೆ ಹೋದರೆ ಭೀಮ ಹಿಂಗೆ ಹೇಳಿದ, ಅವನು ಕೊಡೋದಿಲ್ಲ ಅಂದ, ಏನು ಮಾಡೋದು, ಧರ್ಮರಾಜ ಕೊಟ್ಟಿದ್ದಾನೆ, ತಗೋ ನೀನು ಶ್ರಾದ್ದ ಮಾಡ್ಕೋ ಅಂತಂದ. ಅಂದರೆ ಅದಕ್ಕೆ ಅವನು ಹೇಳಿದ ಧೃತರಾಷ್ಟ್ರ ಹೇಳಿದಂತೆ, ಭೀಮ ಹೀಗೆಲ್ಲ ಹೇಳ್ಬೋದ ದೊಡ್ಡಪ್ಪನ ಬಗ್ಗೆನೂ ಕೂಡ, ದೊಡ್ಡಪ್ಪ ಅಂತನ್ನುವಂಥ ಒಂದು ಗೌರವ ಇಲ್ಲ ನೋಡವನಿಗೆ ಅಂತಂದರೆ. ವಿದುರ ಹೇಳ್ತಾನೆ, ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರ
ಎಂಥ ಶುದ್ಧವಾದ ಭಾಗವತ ಧರ್ಮ ಭೀಮಸೇನನದ್ದು. ಅವನ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗೇನಿದೆಯೋ ನಿನಗೆ ಅಂತ ಹೇಳ್ತಾನೆ. ನಿನಗೇನಿದೆ ನಿನಗೆ? ಯಾಕೆ ಅಂದರೆ ನೀನು ನಿನ್ನ ಮಕ್ಕಳು ಸತ್ತ ಮೇಲೂ ಕೂಡ ಇನ್ನೂ 16 ವರ್ಷ ಆದರೂ ಕೂಡ ಇನ್ನೂ ಬದುಕಿದ್ದೀಯಲ್ಲೋ. ನಿನ್ನ ಬದುಕು ಎಂಥದ್ದು ಅಂತ ಹೇಳಿದರೆ, ನಿನ್ನ ಬದುಕು ಪ್ರತಿನಿತ್ಯವೂ ಕೂಡ ಮನೆಯ ಎದರಲ್ಲಿ ಗೇಟಿಗೆ ಒಂದು ನಾಯಿಯನ್ನು ಕಟ್ಟಿ ಹಾಕಿದರೆ ಆ ನಾಯಿ ತನ್ನ ತಟ್ಟೆಗೆ ಯಾವಾಗ ಗಂಜಿ ಬೀಳುತ್ತೆ ಅಂತ ಜೊಲ್ಲು ಸುರಿಸಿಕೊಂಡು ಕಾಯ್ತಾ ಇರುತ್ತಲ್ಲ, ಹಾಗೆ ಪಾಂಡವರ ಮನೆಯಿಂದ ಅನ್ನ ಯಾವಾಗ ಬರುತ್ತೆ ಅದನ್ನು ಯಾವಾಗ ತಿಂದೇನು ಅಂತ ಜೊಲ್ಲು ಸುರಿಸಿಕೊಂಡು ಕಾಯುವಂಥ ನಾಯಿಯ ಬದುಕು ನಿನ್ನದ್ದು. ಇನ್ನೂ ನೀನು ಭೀಮನ ಬಗ್ಗೆ ಮಾತನಾಡ್ತಾ ಇದೆಯಲ್ಲ, ಏನು ಯೋಗ್ಯತೆ ಇದೆ ನಿನಗೆ ಅಂತ ಹೇಳಿದಂತೆ. ಏನು ಯೋಗ್ಯತೆ ಇದೆ? ಅವನ ಧರ್ಮ ಶುದ್ಧವಾದ ಧರ್ಮ. ಯಾಕೆಂದರೆ ಪ್ರಜೆಗಳ ಸೊತ್ತನ್ನು ದುಷ್ಟರಿಗೆ ವಿನಿಯೋಗ ಮಾಡಬಾರದು ಅಂತ, ಅದಕ್ಕೋಸ್ಕರ ಮಾಡ್ತಾ ಇಲ್ಲ. ಅವನು ಶುದ್ಧವಾದ ಧರ್ಮ ಇದೆ, ಅವನ ಬಗ್ಗೆ ಮಾತನಾಡಬೇಡ ಅಂತ ವಿದುರ ಇಷ್ಟು ಖಡಾಖಂಡಿತವಾಗಿ ಹೇಳುವಾಗ ಗಾಬರಿ ಆದಂತೆ ಒಂದು ಸರ್ತಿದ್ದ ಧೃತರಾಷ್ಟ್ರ ಗಾಬರಿಯಾಗಿ ಹೇಳ್ತಾನೆ, ಹಾಗಾದ್ರೆ ಮತ್ತೇನು ಮಾಡಲಿ ನಾನು? ಏನು ಮಾಡಲಿ ಅಂದರೆ ಆಗ ಹೇಳಿದ, ಇನ್ನೂ ಬದುಕಿದ್ದೀಯಲ್ಲ, ಇನ್ನಿರಬೇಡ, ಕಾಡಿಗೆ ಹೋಗು, ವಾನಪ್ರಸ್ಥಕ್ಕೆ ಹೋಗು. ಇನ್ನು ಅಲ್ಲೇ ಹೋಗಿ ವಿಶೇಷವಾಗಿ ಭಗವಂತನ ಧ್ಯಾನ ಮಾಡಿಕೊಂಡು ಅಲ್ಲಿಂದ ಪ್ರಾಣತ್ಯಾಗವನ್ನು ಮಾಡು ಅಂತ ಅವನನ್ನು ವಾನಪ್ರಸ್ಥಕ್ಕೆ ಕಳಿಸಿ ಅವನನ್ನು ಉದ್ಧಾರ ಮಾಡಿದಂತೆ. ಹೀಗೆ ಭೀಮಸೇನ ಅವೈಷ್ಣವರಿಗೆ ಒಂದು ಪೈಸವನ್ನು ಕೂಡ ಕೊಡ್ತಾ ಇರಲಿಲ್ಲಂತೆ. ಇದು ಭೀಮಸೇನ ದೇವರ ಭಾಗವತ ಧರ್ಮ ಅಂತ ಹೇಳ್ತಾರೆ. ಶುದ್ಧವಾದಂಥ ಭಾಗವತ ಧರ್ಮ ಇವರದ್ದು ಅಂತ, ಇಂಥವರು ಅಂತ ಹೇಳಿದ್ದಾರೆ. ಪ್ರತೀಪ ಕಾರಿಣೋ ಹಂತಿ ವಿಷ್ಣೋರು ವೈತಾನಜೀ ಜಗನತ್ ಅಂತ. ಇನ್ನೊಂದೇನು ಅಂದರೆ, ಇವರು ಪರೋಕ್ಷೇಪಿ ಹರೇರ್ನಿಂದಾಂ ಕೃತೋ ಜಿಕ್ವಾಂ ಚಿನತ್ತಿಚ. ಇನ್ನೊಂದು ಇವರು ಭಾಗವತ ಧರ್ಮ ಎಂಥದ್ದು ಅಂದರೆ, ಪರೋಕ್ಷೇಪಿ ಅವನ ಎದುರಲ್ಲಲ್ಲ, ಭೀಮನ ಎದುರಲ್ಲಲ್ಲ, ಭೀಮ ಇಲ್ಲದೇ ಇದ್ದಾಗ ಭೀಮನ ಹಿಂದೆ ನಿಂತುಕೊಂಡು ಹರಿನಿಂದೆಯನ್ನು ಮಾಡಿದರೂ ಕೂಡ ಅಂಥವರ ನಾಲಿಗೆ ಎಳೆದು ಅದನ್ನು ಕೊಚ್ಚಿ ಹಾಕಿಬಿಡ್ತಿದ್ದಂತೆ ಭೀಮ. ಅಂಥದ್ದು ಇದು ಭಾಗವತ ಧರ್ಮ ಅಂತ ಹೇಳ್ತಾರೆ. ಇದು ನಿಮಗೆ ಹೇಳಬೇಕು ಅಂತ ಮೊನ್ನೆ ಹೇಳಿದ್ದೆ ಕಾಣುತ್ತೆ. ಈ ಕರ್ಣ ಏನು ಮಾಡ್ತಾನೆ ಅಂದರೆ, ಯುದ್ಧ ನಡೆಯುವಾಗ ಧರ್ಮರಾಜನನ್ನು ಯುದ್ಧದಲ್ಲಿ ಹೊಡೆದು ಕೆಳಗೆ ಹಾಕ್ತಾನೆ. ಕೆಳಗೆ ಹಾಕಿ ಧರ್ಮರಾಜನ ಕಂಠದ ಮೇಲೆ, ಕುತ್ತಿಗೆ ಮೇಲೆ ಕಾಲಿಡ್ತಾನೆ ಕರ್ಣ. ಕುತ್ತಿಗೆ ಮೇಲೆ ಕಾಲಿಟ್ಟು ಅವನ ನಾಲಿಗೆ ಹೊರಗೆ ಬಿದ್ದಾಗ, ನೀನು ಇಷ್ಟು ದಿವಸ ಹಾರಾಡ್ತಾ ಇದ್ದೆ, ನಿನ್ನ ಪಕ್ಷದಲ್ಲಿ ಕೃಷ್ಣ ಇದ್ದಾನೆ ಅಂತ ಹೇಳಿಬಿಟ್ಟು, ಎಲ್ಲಿದ್ದಾನೆ ನಿನ್ನ ಕೃಷ್ಣ, ರಕ್ಷಣೆ ಮಾಡಲಿ ನೋಡೋಣ ಇವಾಗ ಅಂತ ಆ ಕೃಷ್ಣನ ಬಗ್ಗೆ ಬೈತಾನೆ ಕರ್ಣ. ಇಷ್ಟು ಬೈತಾ ಇರುವಾಗ ಎಲ್ಲಿದ್ನೋ ಏನೋ ಭೀಮ ಹಾರಿ ಬಂದ ನೋಡ್ರಿ ಒಂದು ಸರ್ತಿ ಅಲ್ಲಿಗೆ. ಹಾರಿ ಬಂದು ಆ ಕರ್ಣನನ್ನು ಎಳೆದು ಒಂದು ಸರ್ತಿ ಅವನನ್ನು ಗಟ್ಟಿಯಾಗಿ ಹಿಡಿದು ಅವನ ನಾಲಿಗೆಯನ್ನು ಹೊರಗೆಳೆದು, ಅವರು ಭೀಮಸೇನ ದೇವ್ರದ್ದು ಒಂದು ಸ್ವಭಾವ ಏನು ಅಂದರೆ, ಯಾವಾಗಲೂ ಒಂದು ಕತ್ತಿ ಒಳಗೆ ಇಟ್ಕೊಂಡೇ ಇರ್ತಾರಂತವ್ರು. ಯಾಕೆಂದರೆ ಯಾರು ಹರಿನಿಂದೆ ಮಾಡುತ್ತಾರೋ ಅವ್ರ ನಾಲಿಗೆ ಕತ್ತರಿಸ್ಬೇಕು ಅಂತಲೇ ಇಟ್ಕೊಂಡಿರ್ತಾರಂತೆ. ಇವನ ನಾಲಿಗೆ ಹಿಡಿದು ಇನ್ನೇನು ಕತ್ತರಿಸ್ಬಿಡ್ತೇನೆ ಅಂತ ನಿಂತಾಗ ಆ ಕರ್ಣನ ಸಾರಥಿ ಶಲ್ಯ ಬಂದು ಹೇಳ್ತಾನೆ, ಭೀಮ ಆ ಕೆಲಸ ಮಾಡಬೇಡ. ಯಾಕೆ ಅಂತಂದರೆ, ಇವತ್ತು ನೀನು ಇವನನ್ನು ಅವನ ನಾಲಿಗೆ ಕತ್ತರಿಸಿದರೆ ಆಗ ಅವನ ಅಂಗವಿಕಲ ಆಗ್ತಾನೆ. ಅಂಗವಿಕಲ ಆದರೆ ಯುದ್ಧದಲ್ಲಿ ಅಂಗವಿಕಲನಾದ ವ್ಯಕ್ತಿಯನ್ನು ಕೊಲ್ಲಬಾರದು, ವೀರನಾದವನು ಅಂತ ನಿಯಮ ಇದೆ. ಆದರೆ ಈಗಾಗಲೇ ದ್ರೌಪದಿ ದೇವಿ ಒಂದು ಪ್ರತಿಜ್ಞೆ ಮಾಡಿದ್ದಾಳೆ, ಕರ್ಣಸ್ಯ ಹಂತ ಧನಂಜಯ ಅಂತ ಪ್ರತಿಜ್ಞೆ ಮಾಡಿದ್ದಾಳೆ. ಕರ್ಣನನ್ನು ಕೊಲ್ಲೋದು ನನ್ನ ಧನಂಜಯನೇ ಕೊಲ್ತಾನೆ ಅಂತ ಪ್ರತಿಜ್ಞೆ ಮಾಡಿದ್ದಾಳೆ. ಅವಳ ಪ್ರತಿಜ್ಞೆ ಈಡೇರಬೇಕು ಅಂದರೆ, ಅರ್ಜುನ ಇವನನ್ನು ಕೊಲ್ಲಬೇಕು ಅಂದರೆ ಇವನ ಅಂಗವೈಕಲ್ಯ ಎನ್ನುವುದಾಗಬಾರ್ದು ಭೀಮ, ಅದಕ್ಕೋಸ್ಕರವಾಗಿ ಅವನ ನಾಲಿಗೆ ಕತ್ತರಿಸ್ಬೇಡಪ್ಪ, ನಿನಗೆ ಕೈ ಮುಗಿತೇನೆ ಅಂತ ಶಲ್ಯ ಕೇಳ್ಕೊಳ್ತಾನಂತೆ. ಆಗ ಅವನನ್ನು 2 ಏಟು ಹೊಡೆದು ಮೂರ್ಛೆ ಬರುವಂತೆ ಮಾಡಿ ಆಮೇಲೆ ಕರ್ಣನ ಕಳಿಸಿಕೊಟ್ಟನಂತೆ. ಇದು ಪರೋಕ್ಷೇಪಿ ಹರೇರ್ನಿಂದಾಂ ಕೃತೋ ಜಿಕ್ವಾಂ ಚಿನತ್ತಿಚ ಅಂತ. ಪರೋಕ್ಷದಲ್ಲಿ ಹರಿನಿಂದೆಯನ್ನು ಮಾಡಿದರೂ ಕೂಡ ಅವರ ನಾಲಿಗೆಯನ್ನು ಕತ್ತರಿಸಲಿಕ್ಕೆ ಅಂತ ನಿಂತಿದ್ದಂತೆ. ಇದು ಒಂದು ಭಾಗವತ ಧರ್ಮ ಭೀಮಸೇನನದ್ದು ಅಂತ ಹೇಳುತ್ತಾರೆ. ಇಂಥ ಭಾಗವತ ಧರ್ಮವನ್ನು ಅಳವಡಿಸಿಕೊಂಡಿದ್ದ. ಪ್ರತೀಪಕಾರಿಣೋ ಹಂತಿ ವಿಷ್ಣೋರು ವೈತಾಜನ ಅಜೀಜನತ್ ನ ಸಂಶಯಂ ಕದಾಪ್ಯೇಷಃ ಧರ್ಮೇ ಜ್ಞಾನೇಪಿ ವಾಕರೋತು. ಧರ್ಮರಾಜನಿಗೆ ಅರ್ಜುನಿಗೆ ಆಗಾಗ ಸಂಶಯಗಳು ಬಂದಿದೆ. ಕೃಷ್ಣನ ಬಗ್ಗೆ ಸಂದೇಹ ಬಂದಿದೆ. ಕೃಷ್ಣ ಹೇಳಿದ ಅಶ್ವತ್ಥಾಮ ಹತಃ ಅಂತ ಹೇಳು ಅಂದರೆ, ಅಯ್ಯೋ ಕೃಷ್ಣ ಸತ್ತಿಲ್ಲಲ್ಲೋ, ಅಶ್ವತ್ಥಾಮ ಹೆಂಗೆ ಹೇಳಲಿ ಅಂತ ಸಂದೇಹ ವ್ಯಕ್ತಪಡಿಸಿದ. ಯುದ್ಧ ಮಾಡು ಅಂತ ಹೇಳಿದಾಗ ಕೃಷ್ಣ ಯಾಕಪ್ಪ ಮಾಡಬೇಕು ಅಂತ ಸಂದೇಹವನ್ನು ವ್ಯಕ್ತಪಡಿಸಿದ. ಆದರೆ ಭೀಮ ಒಂದು ದಿವಸವೂ ಕೂಡ ಕೃಷ್ಣನಿಗೆ ವಿರುದ್ಧವಾಗಿ ನಿಂತವನೇ ಅಲ್ಲ ಅಂತ. ಅವನು ಏನಾದರೂ ಹೇಳಿದರೆ ಮುಗೀತು, ಆಯಿತು ಕೃಷ್ಣ ನೀ ಹೇಳಿದ್ದೆ ಮುಗೀತು ಅಷ್ಟೇ, ಇನ್ನೇನಿಲ್ಲ, ಇನ್ನೂ ಹೇಳೋದೇ ಇಲ್ಲ ಕೃಷ್ಣ. ಅವನ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು ಇವನಿಗೆ ಗೊತ್ತಾಗಿಬಿಡ್ತಿತ್ತಂತೆ.
ಅಂಥ ವ್ಯಕ್ತಿತ್ವ. ಆದ್ದರಿಂದಾಗಿ ಧರ್ಮೇ ಜ್ಞಾನೇ ವಾಪಿ ಅಕರೋತು, ಇವನಿಗೆ ನ ಸಂಶಯಂ ಕದಾಪ್ಯೇಷಃ, ಸಂಶಯವೇ ಇಲ್ಲ ಕೃಷ್ಣನ ವಿಷಯದಲ್ಲಿ ಯಾವತ್ತೂ ಕೂಡ. ಇಂಥ ವ್ಯಕ್ತಿತ್ವ ಇದು ಕೃಷ್ಣನ್ ಈ ಭೀಮಸೇನನದ್ದು ಅಂತ ಹೇಳ್ತಾರೆ. ಭೀಮ ಹೀಗಿದ್ದ ಅಂತ. ಇಂಥ ಭೀಮ ಆಮೇಲೆ ವಿದ್ಯೋಪಜೀವನಂ ನೈವ ಚಕಾರಾದಪ್ಯ ಅಂತ ಇವನಲ್ಲಿ ಅನೇಕ ತತ್ವಜ್ಞಾನದ ತುದಿಯನ್ನು ತಲುಪಿದ್ದ ಭೀಮ. ಆದರೆ ಅಷ್ಟಿದ್ದರೂ ಕೂಡ ಒಂದು ದಿವಸವೂ ಕೂಡ ವಿದ್ಯೆಯನ್ನು ಮಾರಾಟ ಮಾಡಿಕೊಂಡು ಬದುಕಲಿಲ್ಲಂತೆ ಅವನು. ವಿದ್ಯೋಪಜೀವನ, ವಿದ್ಯೆಯನ್ನು ಮಾರಾಟ ಮಾಡಲಿ. ಏನಾಯಿತು ಅಂದರೆ ಒಮ್ಮೆ ಏನಾಗತ್ತೆ ಅಂದರೆ ಇವನಿಗೆ ಒಂದು ಹೆಬ್ಬಾವು ನಹುಷ ಏನು ಮಾಡ್ತಾನೆ, ಅಥೋನ ಧರ್ಮ ನಹುಷವು ಪ್ರತ್ಯುವಾಚ ಕಥಂಚನ ಅಂತ. ಒಮ್ಮೆ ನಹುಷ ಅವನಿಗೆ ಅಗಸ್ತ್ಯರ ಶಾಪ ಹೆಬ್ಬಾವಾಗುವಂತ, ಅವನು ಹೆಬ್ಬಾವಿನ ರೂಪದಲ್ಲಿ ಬರ್ತಾನೆ. ಹೆಬ್ಬಾವಿನ ರೂಪದಲ್ಲಿ ಬಂದುಬಿಟ್ಟು ಅವನು ಹೇಳ್ತಾನೆ, ನನಗೆ ನೀನು ನಿಜವಾಗಲೂ ಕೂಡ ನನಗೊಂದು ಕೆಲವಷ್ಟು ಪ್ರಶ್ನೆಗಳಿದ್ದಾವೆ, ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನಿನಗೆ ನೀರು ಕುಡಿಲಿಕ್ಕೆ ಬಿಡ್ತೀನಿ, ಇಲ್ದಿದ್ರೆ ಬಿಡಲ್ಲ ಅಂತ ಹೇಳಿದ್ರು. ನೀನನ್ನು ಬದುಕಲಿಕ್ಕೆ ಬಿಡ್ತೀನಿ, ಇಲ್ಲಂದ್ರೆ ಬಿಡಲ್ಲ ಅಂತಂದರೆ ಭೀಮಸೇನ ದೇವ್ರು ಗಟ್ಟಿ ಕೂತ್ರಂತೆ. ಉಳಿದವರೆಲ್ಲ ಉತ್ತರ ಹೇಳ್ತೀನಿ ಅಂತಂದರು. ಇವನು ಮಾತ್ರ ಹೇಳಿ, ನಾವು ಉತ್ತರ ಹೇಳಲ್ಲ ನಿನಗೆ, ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲ್ಲ ನಾನು ಅಂದ. ಯಾಕೆ ಅಂತ ಕೇಳಿದರೆ ಭೀಮ ಹೇಳ್ತಾನೆ, ನೀನು ನನ್ನ ಪ್ರಾಣ ತೆಗಿತೀನಿ ಅಂದಿಲ್ಲ, ಅದಕ್ಕೆ ನಾವು ಉತ್ತರ ಕೊಡಲ್ಲ. ನೀನು ಇಲ್ಲ, ನಾನು ಹರಿಭಕ್ತ, ನನಗೂ ದೇವರ ಬಗ್ಗೆ ತಿಳಿಬೇಕು ಅನ್ನುವ ಜಿಜ್ಞಾಸೆ ಇದೆ, ಅದಕ್ಕೋಸ್ಕರ ನನ್ನನ್ನು ಉದ್ಧಾರ ಮಾಡು ಅಂತ ಕೇಳಿದರೆ ನಿನಗೆ ಹೇಳ್ತಿದ್ದೆ. ಆದರೆ ನೀನೇನು ಮಾಡ್ತಿದ್ದೆ, ನಿನ್ನ ಪ್ರಾಣ ಉಳಿಸ್ಕೊಳ್ಬೇಕು ಅಂದರೆ ನನಗೆ ಉತ್ತರ ಹೇಳು ಅಂತಿದ್ದೀಯಲ್ಲ. ನನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ನನ್ನ ವಿದ್ಯೆಯನ್ನು ಮಾರಾಟಕ್ಕೆ ನಾನು ಇಡೋದಿಲ್ಲ ಅಂತ ಹೇಳ್ತಾನೆ ಭೀಮ. ನನ್ನ ವಿದ್ಯೆ ಎನ್ನುವಂಥದ್ದು ಮಾರಾಟಕ್ಕಿರುವಂಥ ವಸ್ತು ಅಲ್ಲ, ಇದು ನನ್ನ ವಿದ್ಯೆ ಮತ್ತೊಬ್ಬರನ್ನು ಉದ್ಧಾರ ಮಾಡಲಿಕ್ಕಿರೋದು, ಹೊರತಾಗಿ ನನ್ನ ಪ್ರಾಣ ಉಳಿಸ್ಕೊಳ್ಳಿಕ್ಕೋಸ್ಕರ ಕೇಳು ಸಾಧ್ಯವೇ ಇಲ್ಲ ಅಂದ. ನೀರು ಕುಡಿಲಿಕ್ಕೋಸ್ಕರವಾಗಿ ಹೇಳು ಅಂತಂದರೆ ಅದಕ್ಕೂ ಹೇಳಲ್ಲ, ನನಗೆ ನೀರು ಬೇಡ ಬೇಕಾದರೆ, ಆದರೆ ನಿನ್ನ ನೀರಿಗೋಸ್ಕರವಾಗಿ ನೀನು ಹೇಳು ಅಂತಂದರೆ ವಿದ್ಯೆಯನ್ನು ಉಪದೇಶ ಮಾಡೋದು ನಾನು ಮಾಡಲ್ಲ ಅಂತಂದ. ಇದು ಭೀಮನ ವ್ಯಕ್ತಿತ್ವ, ಇದು ಭಾಗವತ ಧರ್ಮ ಅಂತ ಹೇಳ್ತಾರೆ. ಭೀಮಸೇನ ದೇವರ ಭಾಗವತ ಧರ್ಮ ಅಂದರೆ ಇಷ್ಟು ಶುದ್ಧವಾಗಿರುವಂಥದ್ದು, ಅದಕ್ಕೆ ಶುದ್ಧೇ ಭಾಗವತೇ ಧರ್ಮೇ ಅಂತ ಹೇಳಿರುವಂಥದ್ದು ಅವರನ್ನು. ಇಂಥವರು ಅಂತ ಅಗ್ನಯೈವ ಹರೇರ್ದ್ರೌಣೇ ಅಸ್ತ್ರಾಣಿ ಅಸ್ತ್ರಮಶಾಮಯತ್ ಅದೃಶ್ಯೋ ಅಲಂಬುಸೋ ಭಗ್ನ ನಾಣ್ಯತ್ರತು ಕಥಂಚನ ಅಂತ. ಆದರೆ ಭೀಮನಿಗೆ ಅಸ್ತ್ರವಿದ್ಯೆನೇ ಗೊತ್ತಿರಲಿಲ್ಲ ಅಂತ ತಿಳ್ಕೊಬೇಡ್ರಿ. 2 ಸರ್ತಿ ಅಸ್ತ್ರವಿದ್ಯೆಯನ್ನು ಮಾಡಿದ್ದಾನಂತೆ. ಒಂದು ಅಲಂಬುಸ ಅಂತ ಒಬ್ಬ ರಾಕ್ಷಸ ಇದ್ದ. ಆ ಅಲಂಬುಸನನ್ನು ಕೃಷ್ಣನೇ ಹೇಳುತ್ತಾನೆ, ನೋಡೋ ನಿನಗೆ ಅಸ್ತ್ರವಿದ್ಯೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ, ಒಂದು ಸರ್ತಿ ಪ್ರಯೋಗ ಮಾಡಿ ನೀನು ಅಂತ ಅಸ್ತ್ರವನ್ನು ಅಂದರೆ ಬೇರೆ ದೇವತೆಗಳ ಸ್ಮರಣೆ ಮಾಡಲಿಲ್ಲ, ಕೃಷ್ಣನ ಸ್ಮರಣೆ ಮಾಡ್ಕೊಂಡು ಬಿಟ್ಟಿದ್ದಷ್ಟೇ. ಹೊರತಾಗಿ ಅಸ್ತ್ರಗಳಂದರೆ ಆ ಅಲಂಬುಸ ಅನ್ನುವಂಥ ರಾಕ್ಷಸನನ್ನು ಕೊಲ್ತಾನೆ, ಮತ್ತು ಏಕಲವ್ಯನ ಜೊತೆಗೂ ಕೂಡ ಯುದ್ಧ ಮಾಡುತ್ತಾನೆ. ಹೀಗೆ ಅದರಿಂದಾಗಿ ಅಸ್ತ್ರ ಗೊತ್ತಿಲ್ಲ ಅಂತಲ್ಲ, ಗೊತ್ತಿತ್ತು ಆದರೆ ಪ್ರಯೋಗ ಮಾಡುತ್ತಿರಲಿಲ್ಲ ಅಂತ. ಯಾಕೆ ಅಂತಂದರೆ ಅನ್ಯ ದೇವತೆಗಳ ಉಪಾಸನೆ ಮಾಡಬಾರದು ಅಂತ. ಇದೆಲ್ಲವೂ ಕೂಡ ಶುದ್ಧವಾದಂತಹ ಭಾಗವತ ಧರ್ಮ. ಇದು ಯಾರದ್ದು ಅಂದರೆ ಭೀಮಸೇನ ದೇವರದ್ದು ಅಂತ ಹೇಳ್ತಾರೆ. ಇನ್ನೂ ಅನೇಕ ಧರ್ಮಗಳನ್ನು ಹೇಳ್ತಾರೆ. ಮುಂದೆ ಇನ್ನು ಹೆಚ್ಚಿನದ್ದಾಗಿ ಕೃಷ್ಣನ ಕಥೆಗೆ ಒತ್ತು ಕೊಡುತ್ತಾ ನಾಳೆಯಿಂದ ಹೆಚ್ಚೆಚ್ಚು ಅವನ ಕಥೆಯನ್ನು, ಅವನ ತಂತ್ರಗಾರಿಕೆಗಳು, ಅವನು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ತಾ ಇದ್ದ, ಈ ವಿಚಾರಗಳನ್ನೆಲ್ಲವನ್ನು ಕೂಡ ಹೆಚ್ಚು ನಾಳೆಯಿಂದ ಹೇಳೋಣ ಅಂತ ಹೇಳುತ್ತಾ ಇಂದಿನ ಉಪನ್ಯಾಸ ಕೃಷ್ಣಾರ್ಪಣಮಸ್ತು. ಇನ್ನು 1-2 ನಿಮಿಷ ಹೇಳ್ತೇನೆ. ಇವತ್ತು ಟೀಕಾಕೃತ್ಪಾದರ ಆರಾಧನಾ ಮಹೋತ್ಸವ. ಒಂದು ಮಹಾಭಾರತ ಹೇಳ್ತಾ ಇದ್ದೇವೆ, ಆದ್ದರಿಂದ ಅದರ ಹಿನ್ನೆಲೆಯಲ್ಲೇ ಹೇಳೋದಂತಾದರೆ ಕೃಷ್ಣ ಅವನೇನು ಮಾಡಿದ ಅಂದರೆ ಜರಾಸಂಧನನ್ನು ಭೀಮನ ಕೈಯಿಂದ ಕೊಲ್ಲಿಸಿದ. ಅವನು ಜರಾಸಂಧನ ಭೀಮನ ಕೈಯಿಂದ ಜರಾಸಂಧನನ್ನು ಕೊಲ್ಲಿಸಬೇಕಾದ್ರೆ ಏನು ಮಾಡಿದ ಕೃಷ್ಣ ಅಂದರೆ ಭೀಮ ಅರ್ಜುನ ಇಬ್ಬರನ್ನು ಕರ್ಕೊಂಡು ಹೋದನಂತೆ. ಧರ್ಮರಾಜನಿಗೆ ಹೇಳಿದ, ರಾಜಸೂಯ ಯಾಗ ಮಾಡು, ಅದಕ್ಕೆ ಕಪ್ಪ ಕಾಣಿಕೆ ಎಲ್ಲ ಕಡೆಯಿಂದ ನಾನು ತರಿಸ್ತೀನಿ. ಅಲ್ಲ ಜರಾಸಂಧ ಇದ್ದಾನಲ್ಲ ಅವನು ಹೆಂಗೆ ಗೆಲ್ಲೋದು ಅಂದರೆ ಭೀಮಾರ್ಜುನರನ್ನು ಕರ್ಕೊಂಡು ಹೋಗಿ ಗೆದ್ಕೊಂಬರ್ತೀನಿ ಅಂದರೆ ಇವನು ಹೇಳ್ತಾನೆ, ನೀನು ಅವರಿಬ್ಬರನ್ನ ಕರ್ಕೊಂಡು ಹೋದರೆ ನಾನು ಧೃತರಾಷ್ಟ್ರ ಆಗ್ತೀನಿ ಅಂತ. ಯಾಕೆ ಅಂದರೆ ನನ್ನ 2 ಕಣ್ಣಂದ್ರೇ ಭೀಮಾರ್ಜುನರು, ಅವರಿಬ್ಬರು ಜರಾಸಂಧನ ಹತ್ರ ಹೋದರೆ ಮುಗದೇ ಹೋಯ್ತು ಕತೆ ಅಂತ ನಾನು ಕುರುಡಾಗಿಬಿಡ್ತೀನಿ ಆಮೇಲೆ. ಅದರಿಂದ ಬೇಡ ಅಂದ, ನನ್ನನ್ನು ನಂಬು ಅಂದ ಭಗವಂತ. ಇವನು ನಂಬಲಿಲ್ಲ. ಆದರೆ ಭೀಮಸೇನ ದೇವರು ಹೇಳುತ್ತಾರೆ, ಹರೇರ ಅನುಗ್ರಹೋಜ್ಜಿತ, ಹರಿಯ ಅನುಗ್ರಹ ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಮಾಪ್ನುಮಃ. ಒಂದು ಅವನ ಅನುಗ್ರಹ, ಇನ್ನೊಂದು ನಮ್ಮ ಪ್ರಯತ್ನ, ಇವು ಎರಡೂ ಇತ್ತು ಅಂತಾದರೆ ಏನನ್ನೂ ಸಾಧನೆ ಮಾಡಬಲ್ಲೆವು. ನಮಗೆ ಕೃಷ್ಣನ ಅನುಗ್ರಹ ಇದೆ, ಜೊತೆಗೆ ನನ್ನ ಪ್ರಯತ್ನ ಇದೆ, ನಾನು ಸಾಧನೆ ಮಾಡ್ಕೊಂಡು ಬರ್ತೀನಿ ಅಂತೇಳಿ. ಆಯಿತು ಅಂತ. ಕೊಲ್ಲಿಸೋದು ಯಾರ ಕೈಯಿಂದ ಅಂದರೆ ಭೀಮನ ಕೈಯಿಂದ. ಆದರೆ ಜೊತೆಗಿರಲಿ ಅಂತ ಅರ್ಜುನನ ಕರ್ಕೊಂಡು ಹೋದಂತೆ. ಅವನು ಇರಲಿ ಜೊತೆಗೆ ಅಂತ ಅರ್ಜುನನನ್ನು ಕರ್ಕೊಂಡು ಹೋಗಿ ಅವನೇನು ಮಾಡಿದ ಅಂದರೆ ಹೋಗಿ ಜರಾಸಂಧನನ್ನು ಹೊರಗೆಳೆದು ಅವನ ಜೊತೆಗೆ ಯುದ್ಧವನ್ನು ಮಾಡಿ, ಅದು ಯುದ್ಧ ಮಾಡಬೇಕಾದ್ರೆ ಹೇಳಿದ,
ಬ್ರಾಹ್ಮಣರ ವೇಷದಲ್ಲಿ ಹೋಗಿದ್ರಂತೆ. ಮನೆ ಹಿಂಬಾಗಿಲಿಂದ ಹೋದರು. ಶತ್ರುಗಳ ಮನೆಗೆ ಹಾಗೆ ಹೋಗ್ಬೇಕಂತೆ, ಹಿಂಬಾಗಿಲಿಂದ ಹೋಗಬೇಕು. ಹಿಂಬಾಗಿಲಿಂದ ಹೋದರು. ಹೋದ ಕೂಡಲೇ ಆಗ ಕೃಷ್ಣ ಕೇಳಿದ, ನಾವು ಬ್ರಾಹ್ಮಣರಂತೂ ಊಟಕ್ಕೆ ಹಾಕ್ಬೇಡ, ನಮಗೆ ನಿನ್ನನ್ನೇ ಊಟ ಮಾಡ್ಲಿಕ್ಕೆ ಬಂದೇವಿ ಅಂದ ಕೃಷ್ಣ. ಅಂದ ಕೂಡಲೇ ಹೌದಾ ಯಾರೋ ನೀವು ಅಂತ ಕೇಳಿದ. ನಾ ಕೃಷ್ಣ ಅಂದ. ಯುದ್ಧ ಮಾಡ್ಲಿಕ್ಕೆ ಬಂದೀವಿ ಅಂದಾಗ ಈಗಾಗಲೇ ಅವನ ಹತ್ರ ಏಟು ತಿಂದಿದ್ದ. ಅದಕ್ಕೆ ಹೇಳ್ದ ಕೃಷ್ಣ, ನೀನು ಗೊಲ್ಲ, ಸಣ್ಣ ಹುಡುಗ, ನೀನು ಗೊಲ್ಲನ ಜೊತೆಗೆ ನಾ ಯುದ್ಧ ಮಾಡೋದಿಲ್ಲ ನಾನು ಅಂತಂದ. ಸರಿ ಹೋಗಲಿ, ಅರ್ಜುನ ಇದ್ದಾನೆ, ಅವನ ಜೊತೆಗೆ ಮಾಡ್ತೀಯ ಅಂದರೆ ಸಹ ಕಿಶೋರ ಅಂತನು. ಅವನಿನ್ನೂ ಕಿಶೋರ, ಸಣ್ಣ ಕೂಸೋದು ಇನ್ನು, ಅವನ ಜೊತೆಗೆ ಇವನು ಯುದ್ಧ ಮಾಡೋದು. ಆಗ ಒಂದು ಪರಾಕ್ರಮ ಅಂತ ಇರೋದು ಅಂತಂದರೆ ಭೀಮನಿಗಿತ್ತಂತೆ. ಆ ಕಾಲದಲ್ಲಿ ಏನಾದರೂ ಸಾಯೋದು ಕೂಡ ಭೀಮನ ಕೈಯಲ್ಲಿ ಸತ್ವಿ ಅಂದರೆ ಅದಕ್ಕೊಂದು ಕೀರ್ತಿ ಇರ್ತಿತ್ತಂತೆ. ಅಂಥ ಒಂದು ವ್ಯಕ್ತಿತ್ವ ಭೀಮಸೇನ ದೇವರದ್ದು ಅಂತ. ಹಾಗೆ ಅವ್ರ ಕೈಯಲ್ಲಿ ಸತ್ವಿ ಅನ್ನೋದೇ ಒಂದು ಕೀರ್ತಿ ಅಂತೆ. ಅದಕ್ಕೋಸ್ಕರ ಸಾಯ್ತೀನಂತೆ, ಭೀಮನ ಕೈಯಲ್ಲಿ ಸಾಯೋಣ ಅಂತ ಅವನು ಹೇಳಿದ. ಭೀಮನ ಜೊತೆಗೆ ಯುದ್ಧ ಮಾಡ್ತೀನಿ ಅಂತಂದಂತೆ. ಭೀಮನ ಜೊತೆಗೆ ಆಯಿತು ಅಂತ ಯುದ್ಧವನ್ನು ಮಾಡುವಾಗ ಆಗ ಅವನ ತೊಡೆಯನ್ನು ಸೀಳಿ ಆ ಕಡೆ ಈ ಕಡೆ ಬಿಸಾಕಿ ಅವನ ಸಂಹಾರವನ್ನು ಮಾಡ್ತಾನೆ. ಕೃಷ್ಣನೇ ಹೇಳಿ ಸೂಚನೆ ಕೊಟ್ಟು ಮಾಡಿಸ್ತಾನಂತೆ. ಇದೆಲ್ಲ ಆಯಿತು, ಜರಾಸಂಧನ ಸಂಹಾರ ಆಯಿತು. ಆದರೆ ಜರಾಸಂಧನ ಸಂಹಾರ ಆಗಬೇಕಾದ್ರೆ ಕೃಷ್ಣ ಭೀಮನ ಕೈಯಲ್ಲಿ ಕೊಲಿಸಿದ್ದು. ಆದರೆ ಜೊತೆಗೆ ಅರ್ಜುನನನ್ನು ಕರ್ಕೊಂಡು ಹೋದ. ಯಾಕೆ ಬೇಕಿತ್ತು ಅರ್ಜುನನ ಅವಶ್ಯಕತೆ ಇರಲಿಲ್ಲ ಅಲ್ಲಿ. ಆದರೂ ಕರ್ಕೊಂಡು ಹೋದ ಸುಮ್ಮನೆ. ಯಾಕೆ ಹೋಗಬೇಕಿತ್ತು ಅಂದರೆ ಆವತ್ತೇ ಕೃಷ್ಣ ನಮಗೆ ಸಂದೇಶ ಕೊಟ್ಟಿದ್ದಾನಂತೆ. ಏನು ಸಂದೇಶ ಕೊಟ್ಟಿದ್ದಾನೆ ಅಂತಂದರೆ, ಜರಾಸಂಧ ಅಂತ ಹೇಳಿದರೆ ಆ ಕಾಲದಲ್ಲಿ ಅವನು ದೊಡ್ಡ ಮಿಥ್ಯಾಜ್ಞಾನವನ್ನು ಪ್ರತಿಪಾದನೆ ಮಾಡುವವನು. ಅಂದರೆ ಜರಾಸಂಧ ಅಂತ ಹೇಳಿದರೆ ಅವನು ಮಿಥ್ಯಾಜ್ಞಾನದ ಪ್ರತೀಕ ಅಂತ ಅರ್ಥ. ಮಿಥ್ಯಾಜ್ಞಾನದ ಪ್ರತೀಕ. ಮಿಥ್ಯಾಜ್ಞಾನ ಅಂದರೆ ಜಗತ್ತು ಸುಳ್ಳು ಅಂತ ಹೇಳುವಂಥ ಸಿದ್ಧಾಂತ, ಅದು ಮಿಥ್ಯಾಜ್ಞಾನ. ಆದ್ದರಿಂದಾಗಿ ಜಗತ್ತು ಸುಳ್ಳು ಅಂತ ಹೇಳುವಂಥ ಏನು ಸಿದ್ಧಾಂತ ಇದೆ, ಮಿಥ್ಯಾಜ್ಞಾನ ಇದೆ, ಆ ಮಿಥ್ಯಾಜ್ಞಾನವನ್ನು ಖಂಡನೆ ಮಾಡಬೇಕು ಅಂತಾದರೆ ಅದಕ್ಕೇನು ಬೇಕು ಅಂದರೆ ಕೃಷ್ಣ ಬೇಕಂತೆ. ಕೃಷ್ಣ ಅಂತಂದರೆ ಅದೇ ಕೃಷ್ಣ ವಾಸಿಷ್ಠ ಕೃಷ್ಣನಾಗಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದಾನೆ. ಅಂದರೆ ಬ್ರಹ್ಮಸೂತ್ರ ಕೃಷ್ಣ ಇದ್ದಂತೆ ಅಂತ ಅರ್ಥ. ಆ ಕೃಷ್ಣ ಜೊತೆಗಿರಬೇಕು, ಅವನು ಐಡಿಯಾ ಕೊಡಬೇಕು ಹೇಗೆ ಅಂತ ಹೇಳಿಬಿಟ್ಟು ಅವನು ಅದಕ್ಕೆಲ್ಲ ಮೂಲ ಸೂತ್ರಗಳನ್ನು ರಚನೆ ಮಾಡಿ ಯಾವ ರೀತಿ ಖಂಡನೆ ಮಾಡಬೇಕು ಅಂತ ಹೇಳಬೇಕು. ಅದನ್ನು ಖಂಡನೆ ಮಾಡಲಿಕ್ಕೆ ಅಂತ ಯಾರು ಬರಬೇಕು ಅಂದರೆ ಭೀಮಸೇನ ದೇವರು. ಅಂದರೆ ಸಾಕ್ಷಾತ್ತು ಶ್ರೀಮದ್ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ಅಂತ ಅರ್ಥ. ಆ ಭಾಷ್ಯ ಬೇಕಂತೆ. ಆದರೆ ಇಷ್ಟೇ ಇದ್ರೆ ಸಾಕಾಗಲ್ಲ, ಇದ್ರ ಜೊತೆಗೆ ಅರ್ಜುನನೂ ಜೊತೆಗೆ ಬರಲಿ ಅಂತ ಕರ್ಕೊಂಡು ಹೋದ ಕೃಷ್ಣ. ಯಾಕೆ ಅಂದರೆ ನೀವು ನಾಳೆ ಖಂಡನೆ ಮಾಡಬೇಕಾದ್ರೆ ಬರೀ ನೀವು ಬ್ರಹ್ಮಸೂತ್ರ ಭಾಷ್ಯ, ಮಧ್ವಾಚಾರ್ಯರ ಭಾಷ್ಯವನ್ನು ಮಾತ್ರ ಇಟ್ಕೊಂಡು ಖಂಡನೆ ಮಾಡಬೇಡ್ರಿ. ಅದನ್ನು ಕೂಡ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾಡಬೇಕು ಅಂತಾದರೆ ಅದಕ್ಕೆ ಅರ್ಜುನ ಅಂದರೆ ಇಂದ್ರಾವತಾರಿಯಾದಂಥ ಅರ್ಜುನ ಟೀಕಾಕೃತ್ಪಾದರು ರಚನೆ ಮಾಡಿದ ನ್ಯಾಯಸುಧಾ ಎನ್ನುವಂಥದ್ದು ಬೇಕು ಅಂತ. ಹೀಗೆ ಒಂದು ಮಿಥ್ಯಾಜ್ಞಾನವನ್ನು ನಾಶ ಮಾಡಬೇಕು ಅಂತಾದರೆ, ಅದರ ಖಂಡನೆ ಮಾಡಬೇಕು ಅಂದರೆ ಬ್ರಹ್ಮಸೂತ್ರ ಬೇಕು, ಬ್ರಹ್ಮಸೂತ್ರ ಭಾಷ್ಯ ಬೇಕು, ಮಧ್ವಾಚಾರ್ಯ ಭಾಷ್ಯ, ಅದರ ಜೊತೆಗೆ ಶ್ರೀಮನ್ ನ್ಯಾಯಸುಧಾ ಎನ್ನುವಂಥದ್ದು ಬೇಕು ಅನ್ನೋದನ್ನು ಆವತ್ತೇ ಕೃಷ್ಣ ತಿಳಿಸಿಕೊಟ್ಟಿದ್ದಾನೆ. ಆದ್ದರಿಂದಾಗಿ ನಮಗೆ ಬರೀ ಬ್ರಹ್ಮಸೂತ್ರ ಇದ್ರೆ ಸಾಕು, ಭಾಷ್ಯ ಇದ್ರೆ ಸಾಕು ಅನ್ನಬಾರದು, ಟೀಕಾಕೃತ್ಪಾದರ ಶ್ರೀಮನ್ ನ್ಯಾಯಸುಧಾವು ಕೂಡ ಬೇಕು ಅಂತ ಹೇಳಬೇಕಂತೆ. ಆಗ ಮಾತ್ರ ಖಂಡನೆ ಮಾಡಲಿಕ್ಕಾಗ್ತದೆ. ಹಾಗೆ ಅಂಥ ಮಹಾತ್ಮರು, ಅವರ ಆರಾಧನೆ ಎನ್ನುವಂಥದ್ದು ಇವತ್ತು ನಡೆದಿದೆ. ಅವರ ಅನುಗ್ರಹವೂ ಕೂಡ ತಮ್ಮೆಲ್ಲರಿಗೂ ಕೂಡ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ಉಪನ್ಯಾಸ ಕೃಷ್ಣ ಅರ್ಪಣಮಸ್ತು.